ಕರ್ನಾಟಕ ಸಂಘಕ್ಕೆ 2ನೇ ಬಾರಿ ಬರ್ತಾ ಇದ್ದೀನಿ. ಇದನ್ನು ನೆರವೇರಿಸಿಕೊಟ್ಟಂಥ ಇಲ್ಲಿಯ ಪದಾಧಿಕಾರಿಗಳಿಗೆ, ವಿಶೇಷತಃ ಗೆಳೆಯ ವಿನಯವರ ಒಂದು ರೀತಿ ಪುನಃ ಮತ್ತೆ ಒತ್ತಾಯ ಮಾಡಿ ಬರೆಸ್ಕೊಂಡಿದ್ದಾರೆ. ನನಗೆ ಶಿವಮೊಗ್ಗಕ್ಕೆ ಬರುವುದು ತುಂಬ ಸಂತೋಷದ ಸಂಗತಿ, ಬಹಳ ಆನಂದದ ಸಂಗತಿ. ಆದರೆ ಓಡಾಟ ಎಲ್ಲ ಶ್ರಮ, ಮತ್ತು ಇದನ್ನೆಲ್ಲ ಮಾತನಾಡಿದ್ದೀನಿ, ಯೂಟ್ಯೂಬ್ನಲ್ಲಿ ಸಿಗುತ್ತೆ. ಹಾಗಿರುವಾಗ ನಿಜಕ್ಕೂ ಹೊಸತನ್ನು, ನಿಜಕ್ಕೂ ಜಿಜ್ಞಾಸುಗಳಾದವರಿಗೆ ಕೊಡುವಂಥ ಸನ್ನಿವೇಶ ಇದ್ದಲ್ಲಿ ಬರಬಹುದು. ಹೀಗಲ್ಲದೆ ಇರತಕ್ಕಂಥದ್ದು ಈಗಾಗಲೇ ಧ್ವನಿಮುದ್ರಿತವಾಗಿ ರೂಪಮುದ್ರಿತವಾಗಿರುವಂಥದ್ದನ್ನು ಮತ್ತೆ ಹಳೆ ಸೀರೆಗೆ ನೆರಿಗೆ ಹಾಕೋದನ್ನು ನಾನೇ ಯಾಕೆ ಮಾಡಬೇಕು, ಯಾರಾದರೂ ಮಾಡಿದ್ರೆ ಇನ್ನು ಹೊಸ ಹೊಳಹು ಬರುತ್ತದೆ ಅನ್ನೋ ದೃಷ್ಟಿ ಇತ್ತು. ಆದರೆ ಅವರು ಪಟ್ಟು ಹಿಡಿದ್ರು. ಇದು ನನಗೆ ಇಷ್ಟವೂ ಶ್ರೇಷ್ಠವೂ ಆದ ಕಾರ್ಯ. ಜೊತೆಗೆ ನಿಮ್ಮಂಥ ರಸಿಕರಿಗೆ, ಸಹೃದಯರಿಗೆ ವಿನಿಕೆ ಮಾಡಿಕೊಳ್ಳೋದ್ರೊಳಗೆ ತುಂಬ ಸಂತೋಷವಿದೆ. ಅದರಿಂದ ನೇರವಾಗಿ ವಿಷಯಕ್ಕೆ ಬರ್ತಾ ಇದ್ದೀನಿ. ಡಿ ವಿ ಜಿಯವರ ಜ್ಞಾಪಕ ಚಿತ್ರಶಾಲೆ ಸಾಕಷ್ಟು ಪ್ರಸಿದ್ಧಿಯನ್ನು ಪಡೆದಿದೆ. ಆದರೆ ಕೆಲವೊಮ್ಮೆ ಏನಾಗುತ್ತದೆ, ಒಂದು ಅತ್ಯಂತ ಪ್ರಸಿದ್ಧಿ ಪಡೆದ ಕೃತಿಯ ಕಾರಣ ಅವರ ಮಿಕ್ಕ ಕೃತಿಗಳು ಅಷ್ಟಾಗಿ ಗಮನಕ್ಕೆ ಬರದೇ ಹೋಗುತ್ತವೆ. ಅವರ ಶಕ್ತಿಯೇ ಅವರ ಪಾಲಿಗೆ ಒಂದು ದೋಷವಾಗಿಬಿಡುತ್ತದೆ, ಅವರ ಗುಣವೇ ದೋಷವಾಗುತ್ತದೆ. ದುಷಿಧಾತೋರಿವಾಸ್ಮಾಕಂ ಗುಣೋ ದೋಷಾಯ ಕಲ್ಪತೆ ಅಂತ ಒಬ್ಬಳು ವಿಕಟ ನಿತಂಬ ಅನ್ನುವ ಸಂಸ್ಕೃತ ಕವಿಯತ್ರಿ ಹೇಳ್ತಾಳೆ. ಆ ರೀತಿ ಆಗುತ್ತದೆ. ಏನು ಮಾಡೋಣ? ಈಗ ನೋಡಿ, ಕುವೆಂಪು ಅವರದು ಅನೇಕ ಉತ್ತಮೋತ್ತಮವಾದ ಕವಿತೆಗಳಿವೆ, ರಾಮಾಯಣ ದರ್ಶನ ಇದೆ. ಆದರೂ ಈಚಿನ ಕಾಲದಲ್ಲಿ ಅವರು ಕವಿಯಾಗಿ ಲೋಕಕ್ಕೆ ಮುಟ್ಟುವುದಕ್ಕಿಂತ ಹೆಚ್ಚಾಗಿ ಕವಿಯಲ್ಲದ ಮುಖಗಳನ್ನು ತೋರಿಸ್ತಾ ಇದ್ದಾರೆ. ಅವರು ಮತ್ತೆ ತಾವು ಕವಿ ಅನ್ನೋದನ್ನು ಒತ್ತಿ ಹೇಳಿಕೊಂಡಿದ್ದಾರೆ. ಹೆಜ್ಜೆಗೆ ಕವಿತೆಗಳ ಮೂಲಕವೂ ಪ್ರತಿಪಾದಿಸಿದ್ದಾರೆ, ನಾನು ಕವಿ ಅಂತ. ಅವರು ಮತ್ತೆ ಉತ್ತಮೋತ್ತಮ ಕವಿಗಳು, ಶ್ರೇಷ್ಠ ಕವಿಗಳು. ಆದರೆ ಈ ರೀತಿಯಾಗಿ ಅವರ ಎಷ್ಟೋ ಒಳ್ಳೆಯ ಕೃತಿಗಳು ಜನಮಾನಸಕ್ಕೆ ಮುಟ್ಟದಂತೆ ಆಗಿಬಿಡುತ್ತದೆ. ಆ ಸ್ಥಿತಿ ಡಿ ವಿ ಜಿಯವರೆಗೂ ಬಂದಿದೆ. ದೊಡ್ಡ ಕಲಾವಿದರಿಗೆ, ಪ್ರಖ್ಯಾತರಿಗೆ ಈ ರೀತಿಯಾದ ಸಂದರ್ಭಗಳು ಬರುವಂಥದ್ದು ಉಂಟು. ಪ್ರೊಫೆಸರ್ ಎಂ ಹಿರಿಯಣ್ಣ ಈ ಜ್ಞಾಪಕ ಚಿತ್ರಶಾಲೆಯ 7ನೇ ಸಂಪುಟ ಹೃದಯ ಸಂಪನ್ನರು ಅನ್ನೋದ್ರೊಳಗೆ ಮೊದಲ ಲೇಖನ ಅವರ ಬಗೆಗಿದೆ. ಪರಿಪೂರ್ಣ ವಿದ್ವಾಂಸರು ಅಂತ ಹೆಸರಾಗಿದ್ದವರು. ಅಂಥ ಹಿರಿಯಣ್ಣನವರ ಔಟ್ಲೈನ್ಸ್ ಆಫ್ ಫಿಲಾಸಫಿ ಆ್ಯಂಡ್ ಎಸೆನ್ಷಿಯಲ್ಸ್ ಆಫ್ ಫಿಲಾಸಫಿ ಎನ್ನುವ 2 ಗ್ರಂಥಗಳಿಗೆ ತುಂಬ ಪ್ರಸಿದ್ಧಿ ಬಂದು ಅವರ ಬಿಡಿಯಾದ ಲೇಖನಗಳ ಸಂಗ್ರಹಗಳು ಮತ್ತೂ ಬೆಲೆ ಬಾಳುವು. ಅವುಗಳಿಗೆ ಬೆಲೆ ಬರಲಿಲ್ಲ. ಏನು ಮಾಡೋದು? ಕಾಳಿದಾಸನ ಶಾಕುಂತಲ ಜಗತ್ತಿನ ಜನರಿಗೆಲ್ಲ ಗೊತ್ತಿದೆ. ಶಾಕುಂತಲಕ್ಕಿಂತ ಮತ್ತೂ ಉನ್ನತವಾದದ್ದು ರಘುವಂಶ, ಕುಮಾರ ಸಂಭವ, ಮೇಘದೂತ. ಅವುಗಳಿಗೆ ಹೆಚ್ಚು ಪ್ರಾಶಸ್ತ್ಯ ಬರಲಿಲ್ಲ. ಇದು ವಿಧಿ ವಿಡಂಬನೆ ಅಂತ ಅನ್ಬೇಕಾಗುತ್ತದೆ. ಮಂಕುತಿಮ್ಮನ ಕಗ್ಗಕ್ಕೆ ಕನ್ನಡ ಜನತೆ ಕೊಟ್ಟ ಆದರಣೆ ಅಪಾರವಾದದ್ದು. ಯಾವ ಲೇಖಕನನ್ನು ಕರುಬಿಸುವಂತೆ ಮಾಡುವಂಥದ್ದು. ಇಂಗ್ಲಿಷಿನಲ್ಲಿಯೇ ಅದಕ್ಕೆ 7 ಅನುವಾದಗಳಿವೆ. ಈಚೆಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಕಟ ಮಾಡಿದ ಒಂದು ಪದ್ಯಾನುವಾದ ಡಾಕ್ಟರ್ ಚಂದನಶ್ರೀ ಅಂತ ಮಾಡಿದ್ದು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಬಹಳ ಸೊಗಸಾದ ಅನುವಾದ ಮಾಡಿದ್ದಾರೆ. ಅದಕ್ಕೆ ತಮಿಳಿನಲ್ಲಿ 2 ಅನುವಾದ ಇದೆ, ಹಿಂದಿಯಲ್ಲಿ 1 ಅನುವಾದ ಇದೆ, ಸಂಸ್ಕೃತದಲ್ಲಿ 2 ಅನುವಾದ ಇದೆ, ಮಲಯಾಳಂ ತುಳು ಭಾಷೆಗೆ ಭಾಗಶಃ ಅನುವಾದವಾಗಿದೆ, ತೆಲುಗು ಭಾಷೆಗೆ ಮೂಲದ ಛಂದಸ್ನಲ್ಲಿ ತುಂಬ ಸೊಗಸಾದ ಅನುವಾದವಾಗಿದೆ. ಹೀಗೆ ಅನೇಕ ಅನುವಾದಗಳು ಬಂದಿದೆ. ಮತ್ತು ಕಗ್ಗಕ್ಕೆ ಎಷ್ಟು ಜನ ವ್ಯಾಖ್ಯಾನಗಳು ಬರೆದಿದ್ದಾರೆ, ಎಷ್ಟು ಜನ ಅದನ್ನು ವ್ಯಾಖ್ಯಾನಿಸ್ತಾ ಬಂದಿದ್ದಾರೆ. ಜನಕ್ಕೆ ತೌಂಡಿ ಸಂಪ್ರದಾಯ ಅಂತೀವಲ್ಲ, ಮೌಖಿಕ ಪರಂಪರೆಯಲ್ಲಿ ಲವಕುಶರ ರಾಮಾಯಣವನ್ನು ಗಾನ ಮಾಡದಂತೆ ಎಲ್ಲ ಕಡೆಯಲ್ಲೂ ಹಾಡಿದ್ದಾರೆ. ಆದರೆ ಡಿ ವಿ ಜಿಯವರ ಅಷ್ಟೇ ಉನ್ನತವಾದ ಕೃತಿಗಳು ಬೇರೆ ಇವೆಯಲ್ಲ, ಅವುಗಳ ಬಗ್ಗೆ ಯಾಕೋ ಜನಕ್ಕೆ ಗಮನ ಹೋಗಲಿಲ್ಲ. ಇದು ಕಗ್ಗದ ದೋಷವಲ್ಲ, ಈ ಕೃತಿಗಳ ದೋಷವೂ ಅಲ್ಲ, ಕೇಳುಗರ ಓದುಗರ ದೋಷ ಅಂತ ಅನ್ನಬೇಕು. ಏನು ಮಾಡೋಣ? ನಮಗೆ ಯಾವುದೋ ಕೆಲವು ಮಾತ್ರ, ಅದು ಬಿಟ್ಟು ಇನ್ಯಾವುದೂ ಇಲ್ಲ ಅಂತನ್ನುವ ಸ್ಥಿತಿ ಬಂದುಬಿಡುತ್ತದೆ. ಅದರೊಳಗೂ ಈ ಕಾಲ ಯೂಟ್ಯೂಬ್, ರೀಲ್ಸ್ ಈ ರೀತಿಯಾದ ಕಾಲದಲ್ಲಿ ತಕ್ಷಣ ಅದನ್ನು ಹೇಳೋದು, ಅದನ್ನು ಎಲ್ಲರೂ ಪ್ರಚಾರ ಮಾಡೋದು ಆಗುತ್ತದೆ. ಅದರ ಹಿಂದೆ ಏನಿದೆ, ಮುಂದೆ ಏನಿದೆ ಯಾವುದನ್ನು ನೋಡೋಕ್ಕಾಗೋಲ್ಲ. ಹಿಮಾಲಯ ಪರ್ವತ ಶ್ರೇಣಿಯಲ್ಲಿ ಗೌರಿಶಂಕರ, ಎವರೆಸ್ಟ್ ಮಾತ್ರ ಅಲ್ಲ ಇರತಕ್ಕಂಥದ್ದು. ಕಾಂಚನಜುಂಗ ಇದೆ, ನಂದಾದೇವಿ ಇದೆ, ಬೇಕಾದಷ್ಟಿದೆ. 2500 ಕಿಲೋಮೀಟರ್ ಹಬ್ಬಿರತಕ್ಕಂಥದ್ದು. ಡಿ ವಿ ಜಿಯವರ ಸಾಹಿತ್ಯವು ಆ ಥರ ಒಂದು ಮೌಂಟೇನ್ ರೇಂಜ್, ಪರ್ವತ ಶ್ರೇಣಿ. ಇದರೊಳಗೆ ಜ್ಞಾಪಕ ಚಿತ್ರಶಾಲೆಗೆ ತುಂಬ ದೊಡ್ಡ ಬೆಲೆ ಇದೆ. ನಮ್ಮಲ್ಲಿ
ಗದ್ಯ ಮಹಾಕಾವ್ಯ ಅನ್ನುವ ಕಲ್ಪನೆ ಇದೆ. ಈಗ ಕುವೆಂಪು ಅವರು ಮಹಾಕಾದಂಬರಿ ಅಂತ ಕರೀತಾರಲ್ಲ, ಅದು ಗದ್ಯ ಮಹಾಕಾವ್ಯದ ರೂಪವ ತಳೆದಿರ್ತಕ್ಕಂಥದ್ದು. ಭೈರಪ್ಪನವರ ಮಂದ್ರ, ಪರ್ವ ಇಂಥ ಕೃತಿಗಳನ್ನು ತಂತು ಇವನ್ನೆಲ್ಲ ಗದ್ಯ ಮಹಾಕಾವ್ಯ ಅಂತ ಕರೀಬಹುದಾದದ್ದು. ಆ ರೀತಿಯಾದ ಒಂದು ಗದ್ಯ ಮಹಾಕಾವ್ಯ ಈ 8 ಸಂಪುಟಗಳ ಜ್ಞಾಪಕ ಚಿತ್ರಶಾಲೆ. ಸುಮಾರು 1400-500 ಪುಟಗಳಷ್ಟಿರುವಂಥದ್ರೊಳಗೆ 180ಕ್ಕೂ ಹೆಚ್ಚು ವ್ಯಕ್ತಿಗಳ ಪರಿಚಯ ಇದೆ. ಆದರೆ ವ್ಯಕ್ತಿ ಪರಿಚಯ ಅಂದರೆ ನಾವು ಬಹಳ ಸುಲಭವಾಗಿ ಬಯೋಡೇಟಾ ಮಾಡ್ಕೋತೀವಿ. ಈಗಂತೂ ವಿಕಿಪೀಡಿಯಾದಲ್ಲಿ ಎಲ್ಲರ ಬಯೋಡೇಟಾನೂ ಸಿಗುತ್ತದೆ. ಆದರೆ ವ್ಯಕ್ತಿಗಳ ಶೀಲ ಸೌಭಾಗ್ಯದ ಪರಿಚಯವನ್ನು ಇಲ್ಲಿ ಮಾಡಿಕೊಟ್ಟಿದ್ದಾರೆ. ಅಂದರೆ ಆ ವ್ಯಕ್ತಿಗಳ ವ್ಯಕ್ತಿತ್ವದ ಪರಿಚಯ. ಈ ವ್ಯಕ್ತಿಗಳ ವ್ಯಕ್ತಿತ್ವ ಪರಿಚಯ ಮಾಡಿಕೊಡುವಾಗ ಬಹಳ ಸುಲಭವಾಗಿ, ಬಹಳ ಸಹಜವಾಗಿ ಪರಿಚಯ ಮಾಡಿಕೊಡುವವನ ವ್ಯಕ್ತಿತ್ವ ಬಂದುಬಿಡುತ್ತೆ. ಅವರು ಮತ್ತೆ ಮತ್ತೆ ಈ ವಿಷಯದಲ್ಲಿ ಹೇಳ್ತಾರೆ. ಈ ಗ್ರಂಥಗಳನ್ನು ಅವರು ಬರೆದದ್ದು 1950ರ ಆಸುಪಾಸಿನಿಂದ 1975ರವರೆಗೂ ಬರೆದಿದ್ದಾರೆ. ಹತ್ತಿರ ಅವರ ಬದುಕಿನ ಕೊನೆಯ ಒಂದು ಕಾಲು ಶತಮಾನ ಈ ಲೇಖನಗಳ ನಿರ್ಮಾಣಕ್ಕೆ ಆಯಿತು. ಅವು ಕಾಲಕಾಲದಲ್ಲಿ ಪ್ರಕಟವಾದವು. ಬೇರೆ ಬೇರೆ ಪತ್ರಿಕೆಗಳಲ್ಲಿ ಆಗೆಲ್ಲ ಜನಪ್ರಗತಿ, ಪ್ರಜಾವಾಣಿ, ಕನ್ನಡಪ್ರಭ, ಸುಧಾ ಈ ರೀತಿಯಾದ ಪತ್ರಿಕೆಗಳಲ್ಲಿ ಪ್ರಕಟವಾಗಿ ಆಮೇಲೆ ಪುಸ್ತಕ ರೂಪ ಬಂತು. ಇದನ್ನು ಹೆಚ್ಚಾಗಿ ಲಿಪಿಕಾರರಾಗಿ ಬರ್ಕೊಂಡವರು ಈಗಲೂ ಸೌಭಾಗ್ಯದಿಂದ ನಮ್ಮೊಡನೆ ಇರ್ತಕ್ಕಂಥ ನಾಡೋಜ SR ರಾಮಸ್ವಾಮಿಯವರು. ಅವರು ಇದಕ್ಕೆ ಬೇಕಾದಷ್ಟು ಎಲ್ಲ ಪರಿಕರಗಳನ್ನು ಒದಗಿಸಿಕೊಟ್ರು. ಅಂದರೆ ಅವರ ಆಕಾರ ಸೂಚಿ ಇರ್ಬೋದು, ಅಕಾರಾದಿಗಳಿರ್ಬೋದು, ಈ ಥರದನ್ನೆಲ್ಲವನ್ನು ಮಾಡಿಕೊಟ್ರು. ಅವರು ಲೇಖನ ತೆಗೆದುಕೊಳ್ತಾ ಇದ್ದಾಗ ಡಿಕ್ಟೇಷನ್, ಉಕ್ತ ಲೇಖನವನ್ನು ನಡೀತಿದ್ದ ಸ್ವಾರಸ್ಯಗಳನ್ನು ಕೂಡ ಕೆಲವನ್ನ ಬರೆದಿದ್ದಾರೆ. ದೇವಿಟಿಗೆಗಳು ಅವರ ಪುಸ್ತಕದಲ್ಲಿ ಆ ಒಂದು ಅಂಶಗಳನ್ನು ಇರುವುದನ್ನು ನಾವು ಕಾಣ್ತೀವಿ. ಒಟ್ಟಲ್ಲಿ ಇಲ್ಲಿ ತಮ್ಮ ಬದುಕಿನ ಕೊನೆಯ ಭಾಗದಲ್ಲಿ ಬರೆಯೋಕ್ಕೆ ಹೋದರು. ಅಷ್ಟು ಕಾಲ ಯಾಕೆ ತಡೆದಿದ್ದು ಅಂದರೆ ಸ್ವಂತದ ವಿಷಯ ಬರುತ್ತದೆ ಅಂತ. ಇವರು ತುಂಬ ಒಳ್ಳೆ ಜ್ಞಾಪಕ ಶಕ್ತಿ ಉಳ್ಳವರು DVG. ಅದಕ್ಕೆ ಜ್ಞಾಪಕ ಚಿತ್ರಶಾಲೆ ಎನ್ನುವುದನ್ನು ಅವರು ಹೇಳ್ತಾರೆ. ನನ್ನ ಜ್ಞಾಪಕ ತುಂಬ ಅಲ್ಪ ಪ್ರಮಾಣದ್ದು, ಸರಿಯಾದದ್ದೆಲ್ಲ, ತಪ್ಪುಗಳಾಗುತ್ತವೆ. ಯಾವುದೋ ಇಲ್ಲಿ ಇತಿಹಾಸದ ಒಂದು ದಿನಾಂಕಗಳನ್ನು, ವ್ಯಕ್ತಿಗಳನ್ನು ಅಥವಾ ಆದ್ಯಕ್ಷರಗಳು, ಇನ್ಷಿಯಲ್ಸ್ ಇತ್ಯಾದಿಗಳನ್ನೆಲ್ಲ ಕೊಡುವಾಗ ಹೆಚ್ಚು ಕಡಿಮೆ ಆಗುತ್ತದೆ, ಘಟನೆಗಳಲ್ಲಿ ಏರ್ಪೇರಾಗುತ್ತವೆ, ವಾಚಕರು ಕ್ಷಮಿಸಬೇಕು ಅಂತೆಲ್ಲ ಬರೀತಾರೆ. ಆದರೂ ಅವರ ಜ್ಞಾಪಕ ಶಕ್ತಿ ಅಸ್ಖಲಿತವಾಗಿತ್ತು. ವಿ ಸೀತಾರಾಮಯ್ಯ ಮೊದಲಾದಂಥವರು ತುಂಬ ಹೇಳ್ತಾ ಇದ್ರು, ನೀವು ನಿಮ್ಮ ಜ್ಞಾಪಕಗಳನ್ನು ಬರೀಬೇಕು, ಅದು ಬಹಳ ಬೆಲೆ ಬಾಳತಕ್ಕಂಥವು ಅಂತ. ಇಲ್ಲ, ಬರೆದರೆ ಸ್ವಂತದ ವಿಷಯ ಬರುತ್ತದೆ. ಕಾರಣ ಇಷ್ಟೇ, ಯಾರ ಬಗ್ಗೆ ನಾವು ಬರೆಯೋಕ್ಕೆ ಹೋದರೂ ನಮ್ಮ ಅನುಭವದಲ್ಲಿ ಅವರು ಏನು ಅಂತ ಬರೀಬೇಕು. ನಮ್ಮ ಅನುಭವ ಅನ್ನುವಾಗ ನಾವು ಬಂದ್ಬಿಡ್ತೀವಿ. ನಾನೊಮ್ಮೆ ಅವ್ರ ಜೊತೆಗೆ ಒಂದು ಪ್ರವಾಸಕ್ಕೆ ಹೋಗಿದ್ದೆ, ಆಗ ಅವರು ನನ್ನೊಡನೆ ಈ ಮಾತು ಹೇಳಿದ್ರು. ಹೀಗೆ ಇದು ಇರುವುದಾದರೆ ಇನ್ನು ಕೆಲವರು ಏನು ಮಾಡ್ತಾರೆ, ಇನ್ನೂ ಅದನ್ನು ಹೆಚ್ಚು ಮಾಡ್ತಾರೆ. DVG ಅವರೇನೇ ಹೇಳ್ತಾರೆ. ಆಗ ತುಂಬ DVG ಅವರಿಗೆ ಆದರ್ಶಭೂತವಾಗಿದ್ದಂಥ ಒಬ್ಬ ರಾಜ್ಯತಂತ್ರ ದುರಂಧರ ಅಂದರೆ ಆಧುನಿಕ ಮೈಸೂರಿನ ಮೊದಲ ದಿವಾನರಾದಂತಹ ರಂಗಾಚಾರ್ಲು. ಇಲ್ಲಿಯೇ 4ನೇ ಸಂಪುಟದ ಮೊದಲನೇ ಲೇಖನವೇ ರಂಗಾಚಾರ್ಲು ಅವ್ರ ಬಗ್ಗೆ ಇದೆ. DVG ಹೇಳ್ತಾರೆ, ರಂಗಾಚಾರ್ಲು ಬಗ್ಗೆ ತಿಳ್ಕೊಳ್ಬೇಕು ಅಂತ ಯಾರೋ ಒಬ್ಬರು ಅವ್ರ ಹತ್ರ ಹೋಗ್ತೀವಿ, XYZ ಹತ್ರ ಹೋದರೆ ಅವರು ತಾವು ರಂಗಾಚಾರ್ಯರ ಬಗ್ಗೆ ತಿಳ್ಕೊಂಡಿದ್ದು ಹೇಳೋಕ್ಕಿಂತ ರಂಗಾಚಾರ್ಯರಿಗೆ ಬಂದ ಯಾವುದೋ ಒಂದು ಕಷ್ಟ, ಅದು ಈ XYZ ಮಹನೀಯರ ಹತ್ರ ಬಂದು ಅವರು ಕೇಳಿಕೊಂಡ ರೀತಿ, ಅವರು ತೋರ್ಪಡಿಸಿದ ವಿನಯ, ಆ ಕಷ್ಟದಿಂದ ಅವರು ಕುಗ್ಗಿದ ಬಗೆ, ಆಗ ಇವರು ತಮ್ಮ ಅಪಾರವಾದ ಬುದ್ಧಿಶಕ್ತಿಯನ್ನು, ಸಂಪನ್ಮೂಲವನ್ನು ಎಲ್ಲ ಬಳಸಿಬಿಟ್ಟು ಅವರನ್ನು ಆ ಅಪಾಯದಿಂದ ಪಾರು ಮಾಡಿದ್ನು. ಅದಕ್ಕೆ ಅವರು ಯಾವಜ್ಜೀವವೂ ಇವರಿಗೆ ಕೃತಜ್ಞರಾಗಿ ತಾನು ಕೃತಾರ್ಥರಾದೆ ಅಂತ ಕೈ ಮುಕ್ಕೊಂಡಿದ್ದು, ಈ ಥರದ್ದೆಲ್ಲ ಬಂದುಬಿಡುತ್ತೆ. ಇದು ಸರಿಯಲ್ಲ ಅಂತ ನೀವು ನೋಡಿಕೊಂಡ್ರೆ ಗೊತ್ತಾಗುತ್ತದೆ. ಎಷ್ಟೋ ವ್ಯಕ್ತಿ ಚಿತ್ರಗಳು ಆ ವ್ಯಕ್ತಿಗಳ ಚಿತ್ರವಾಗಿಲ್ಲದೆ ಇವರ ವ್ಯಕ್ತಿ ವೈಭವದ ಛತ್ರಗಳಾಗಿರುತ್ತವೆ, ವ್ಯಕ್ತಿ ವೈಭವದ ಉತ್ಸವ ಮಾಡುವ ಛತ್ರಗಳಾಗ್ಬಿಟ್ಟಿರುತ್ತವೆ. ಈ ಥರದ್ದೊಂದು ಉಂಟು. ಮತ್ತೆ ಇನ್ನೊಂದೇನೆಂದರೆ, ಎಷ್ಟೋ ಬಾರಿ ಇಲ್ಲದ ಘಟನೆಗಳನ್ನು ರಂಜಕತೆಗಾಗಿ ಹೇಳ್ತಾರೆ, ತುಂಬ ಮಾಡ್ತಾರೆ. ಅದರೊಳಗೂ ಈ ಸಿನಿಮಾ ವಿವರಗಳಿಗೆ ಸಂಬಂಧಪಟ್ಟಂತೆ ಎಲ್ಲವೂ ಆಕಸ್ಮಿಕ. ಅವರು ತಕ್ಷಣವೇ ಒಂದು ಹಾಡು ಬರೆದ್ರು, ಇವರು ತಕ್ಷಣವೇ ಟ್ಯೂನ್ ಮಾಡಿದ್ರು, ಇವರು ತಕ್ಷಣವೇ ಹಾಡಿದ್ರು, ತಕ್ಷಣವೇ ಅದು ಸತ್ತೋಯ್ತು. ಈ ಥರದ್ದು ಅಂದರೆ ರಂಜಕತೆಗಾಗಿ, ರೋಚಕತೆಗಾಗಿ ರೊಮ್ಯಾಂಟಿಸೈಸಿಂಗ್ ಥಿಂಗ್ಸ್ ಅಂತ ಮಾಡುವುದಾಗುತ್ತದೆ. ಈಚೆಗೆ ನನ್ನ ಗೆಳೆಯರು ಡಾಕ್ಟರ್ HR ವಿಶ್ವಾಸ, ಸಂಸ್ಕೃತ ವಿದ್ವಾಂಸರು, ಸಂಸ್ಕೃತ ಲೇಖಕರು, ಕನ್ನಡದಲ್ಲಿ ಬರೀತಾರೆ. ಅವರು ವ್ಯಕ್ತಿ ಚಿತ್ರಗಳ ಒಂದು ಚಿಕ್ಕ ಪುಸ್ತಕವನ್ನು ತಂದರು. ಚಿಕ್ಕ ಚಿಕ್ಕ ವ್ಯಕ್ತಿ ಚಿತ್ರಗಳು. ಅವರು ಅಲ್ಲಿ ಬರ್ಕೊಂಡಿರೋದು ಒಂದೇ, ನಾಮೂಲಂ ಲಿಖ್ಯತೆ ಕಿಂಚಿತ್ ಅಂತ.
ಅದನ್ನು ನಾದೃಷ್ಟಂ ಲಿಖ್ಯತೆ ಕಿಂಚಿತ್ ಅಂತ ಬರೆದಿದ್ದಾರೆ. ನಾನು ಆ ವ್ಯಕ್ತಿಗಳಲ್ಲಿ ಕಾಣದೇ ಇರುವುದನ್ನು, ಅನುಭವಿಸದೇ ಇರುವುದನ್ನು ಏನೂ ಬರೆದಿಲ್ಲ. ಇದು ಬಹಳ ಪ್ರಾಮಾಣಿಕವಾದದ್ದು. ಅದು ಹಾಗೆ ಮಾಡಿದ್ದಾರೆ. ಡಿ ವಿ ಜಿಯವರು ಹಾಗೆ ಮಾಡಿದ್ದಾರೆ. ತಾವು ಕಾಣದ್ದನ್ನು, ತಾವು ಸಾಕ್ಷಾತ್ತಾಗಿ ಅನುಭವಿಸದೇ ಇರತಕ್ಕನ್ನ, ಆ ವ್ಯಕ್ತಿಗಳ ಬಾಯಿಂದಲೇ ಕೇಳದೇ ಇರ್ತಕ್ಕಂಥದ್ದನ್ನು ಯಾವುದನ್ನು ಬರೆದಿಲ್ಲ. ಆಮೇಲೆ ಹೀಗೆ ಮಾಡುವಾಗ ಶುಷ್ಕ ವಿವರಗಳಿಗೆ ಅವಕಾಶ ಜಾಸ್ತಿ ಇಲ್ಲ. ಈಗ ಉದಾಹರಣೆಗೆ ನೋಡಿ, ಕನ್ನಡದ ಕಣ್ವ ಅಂತ ಹೆಸರಾದ ಬಿ ಎಂ ಶ್ರೀಕಂಠಯ್ಯನವ್ರ ಬಗ್ಗೆ ಬೇಕಾದಷ್ಟು ಸಾಹಿತಿ ಸಾಮಗ್ರಿ ಸಿಗುತ್ತದೆ. ಅಷ್ಟೇಕೆ ಭಾರತ ರತ್ನ ಸರ್ ಎಂ ವಿಶ್ವೇಶ್ವರಯ್ಯನವ್ರ ಬಗ್ಗೆ ಅನೇಕ ಪುಸ್ತಕಗಳು ಬಂದಿವೆ. ಆದರೆ ಎಲ್ಲಿಯೂ ಇಲ್ಲದ ವಿಷಯ, ಅತ್ಯಂತ ಆಂತರಿಕವಾದ ವಿಷಯ, ಅತ್ಯಂತ ಹೃದಯ ಸ್ಪರ್ಶಿಯಾದ ವಿಷಯಗಳು ಇಲ್ಲಿ ಬರ್ತವೆ. ಒಂದು ಉದಾಹರಣೆ, ವಿಶ್ವೇಶ್ವರಯ್ಯನವರಿಗೆ ಒಬ್ಬಟ್ಟು ಅಥವಾ ಹೋಳಿಗೆ ಅಂತ ಏನು ಹೇಳ್ತಾರೆ ಅದು ತುಂಬ ಇಷ್ಟ ಇತ್ತು. ಅದನ್ನು ಅವರು ನ್ಯಾಷನಲ್ ಡೆಲಿಕೇಸಿ ಅಂತ ಕರಿತಾ ಇದ್ರು. ಲೆಟ್ ಎಸ್ ಸೆಲೆಬ್ರೇಟ್ ಅವರ್ ನ್ಯಾಷನಲ್ ಡೆಲಿಕೇಸಿ ಅಂತ ಡಿ ವಿ ಜಿಯವ್ರನ್ನ ಕರೆದ್ರಂತೆ. ಏನೋ ಅಂತ ಹೋದರಂತೆ. ಹೋದರೆ ಬೇಳೆ ಒಬ್ಬಟ್ಟು ಇತ್ತಂತೆ. ಅದು ವಿಶ್ವೇಶ್ವರಯ್ಯನವರು ತಿಂತಾ ಇದ್ದಿದ್ದು ಒಂದು ಪೂರ್ತಿ ಹೋಳಿಗೆಯನ್ನೂ ಅಲ್ಲ. ಅದು ಇಷ್ಟು ದೊಡ್ಡದಿದ್ರೆ ಅದರ ಮಧ್ಯದ ಮೃದುವಾದ ಭಾಗ ಹೋಳಿಗೆ ತಿಂದವರಿಗೆ, ತಟ್ಟುವವರಿಗೆ ಗೊತ್ತು, ಅಂಚಿನಲ್ಲಿ ಕಣಕ ಬಂದು ಚಕ್ಕಳ ಆಗಿಬಿಡುತ್ತೆ. ಅದಕ್ಕೆ ಒಳ್ಳೆಯ ಹೋಳಿಗೆ ತಟ್ಟುವವರು ಎಷ್ಟರ ಮಟ್ಟಿಗೆ ಕಣಕ ಹೂರಣ ಸಾಮರಸ್ಯದಿಂದ ಕೂಡಿರುತ್ತದೆ ಅಂತ ನೋಡ್ಕೊಳ್ಳೋದು ಅದೊಂದು ಕೌಶಲ. ಹೀಗೆ ವಿಶ್ವೇಶ್ವರಯ್ಯನವರ ಮಧ್ಯದ ಭಾಗ ಅಂಗೈ ಅಗಲದಷ್ಟೇ ತಿಂತಾ ಇದ್ದಿದ್ದು. ಆದರೆ ಅವರಿಗೆ ಸಾರವತ್ತಾದದ್ದು, ಸೊಗಸಾದದ್ದು ಬೇಕಾಗಿತ್ತು ಅಂತ. ಮತ್ತೆ ಇಲ್ಲಿಯೇ 6ನೇ ಸಂಪುಟದಲ್ಲಿಯೇ ಬರುತ್ತದೆ. ಹಲವರು ಸಾರ್ವಜನಿಕರು ಅನ್ನೋ ಸಂಪುಟದಲ್ಲಿ ಮೊದಲನೇ ಲೇಖನ ಶಿವಸ್ವಾಮಿ ಅಯ್ಯರ್ ಅಂತ ಅವರ ಬಗ್ಗೆ. ತಮಿಳುನಾಡಲ್ಲಿದ್ದರು, ಮದ್ರಾಸ್ ಪ್ರಾವಿನ್ಸಿನ ಗವರ್ನರ್ ಕೂಡ ಆಗಿದ್ದರು. ಅವರು ವಿಶ್ವೇಶ್ವರಯ್ಯನವರ ಸ್ನೇಹಿತರು ಆಗಿದ್ದರು. ವಿಶ್ವೇಶ್ವರಯ್ಯನವರಿಗಿಂತ ಸ್ವಲ್ಪ ಹಿರಿಯರು ಕೂಡ. ವಿಶ್ವೇಶ್ವರಯ್ಯನವ್ರನ್ನ ಅವ್ರ ಮನೆಗೆ ಅತಿಥಿಗಳಾಗಿ ಕರೆದಿದ್ರು. ಅವರು ಶಿವಸ್ವಾಮಿಯರವ್ರ ಮನೆ ವೈಭವೋಪೇತವಾದಂಥ ಮನೆ, ಎಲ್ಲವನ್ನೂ ದಾನ ಮಾಡಿಬಿಟ್ಟು ಹೋದರು. ಮಹಾ ವಿದ್ವಾಂಸರು. ಕಾನೂನು, ರಾಜ್ಯಶಾಸ್ತ್ರ, ಮಿಲಿಟರಿ ಇಂಜಿನಿಯರಿಂಗು, ಸಂಸ್ಕೃತ, ವ್ಯಾಕರಣ, ಅನೇಕ ವಿಷಯಗಳಲ್ಲಿ, ಧರ್ಮಶಾಸ್ತ್ರ, ಅದರೊಳಗೆಲ್ಲ ಪಂಡಿತರಾಗಿದ್ದರು. ಅವರು ದೊಡ್ಡ ಆಕಾರ, ಭಾರಿ ದಡೂತಿ ಆಸಾಮಿ, ಒಳ್ಳೆ ಚೆನ್ನಾಗಿರೋ ಕೋಟು ಸೂಟು ಎಲ್ಲ ಹಾಕಿಕೊಂಡು ಒಳ್ಳೆ ಟೈ ಕಟ್ಕೊಂಡು ಟೈಗೆ ಟೈ ಪಿನ್ ಅಂತಲೂ ಸಿಕ್ಕಿಸ್ಕೊಂಡಿದ್ರು. ಆ ಟೈ ಪಿನ್ ಬಂಗಾರದ್ದು. ಆ ಟೈ ಪಿನ್ನಿನ ತಲೆ ಅದು ಒಂದು ಗಡಾರೆ ತರಹ ಇತ್ತಂತೆ. ಆ ಟೈ ಪಿನ್ನಿನೇ ಅದ್ರ ಮೇಲೆ ಒಂದು ಫಳಫಳ ಅಂತ ಥಳಥಳಿಸುವ ವಜ್ರ. ಅದನ್ನೆಲ್ಲ ಹಿಂಗೆ ಹಾಕ್ಕೊಂಡು ಕೂತಿದ್ರಂತೆ. ವಿಶ್ವೇಶ್ವರಯ್ಯನವರು ಕೂತಿದ್ರು. ತಿಂಡಿ ಹೊತ್ತಲ್ಲಿಯೋ ಏನೋ ವಿಶ್ವೇಶ್ವರಯ್ಯನವರು ಬಂದು ಹಿಂಗೆ ಸರಿ ಮಾಡಿದ್ರಂತೆ. ಏನಂದರೆ ಆ ಟೈ ಪಿನ್ ಕಾಣಿಸ್ತಂತೆ. ಆ ಟೈನ ಹಿಂಗೆ ತಿರುಗಿಸಿದ್ರಂತೆ. ಇವ್ರು ನೋಡಿಕೊಂಡು ಮತ್ತೆ ಹೀಗೆ ತಿರುಗಿಸಿದ್ರಂತೆ. ವಿಶ್ವೇಶ್ವರಯ್ಯನವರು ತಿರ್ಗಾ ಬಂದು ಸರಿ ಮಾಡಿದ್ರು, ಇವ್ರು ತಿರ್ಗಾ ಸರಿ ಮಾಡಿಕೊಂಡ್ರು. ಆ ಥರ ಪ್ರದರ್ಶನ ಮಾಡೋದು ಒಳ್ಳೆಯದಲ್ಲ ಅಂತ ವಿಶ್ವೇಶ್ವರಯ್ಯನವರು ಹೇಳಿದ್ರಂತೆ. ನೋಡಿ, ಅದು ಪ್ರದರ್ಶನ ನಿಮ್ಮ ಸುಖಕ್ಕೆ ಅಂತ ಇವರಂದ್ರಂತೆ ಶಿವಸ್ವಾಮಿಯರು. ಏನಂದರೆ, ನನಗೆ ಕಾಣಿಸುತ್ತೆ ಆ ಟೈ ಪಿನ್ನು, ನೋಡುವವರು ಸಂತೋಷ ಪಡಲಿ, ಆ ಹೊಳಪು ಸೊಗಸು ಕಂಡು ಆನಂದ ಪಡಲಿ. ನೀವು ಪ್ರದರ್ಶನ ಅಂದರೆ ನಾನು ಬೇರೆಯವರಿಗೆ ಕಣ್ಣಿಗೆ ಕೊಡ್ತಾ ಇರತಕ್ಕಂಥ ಸಂತೋಷ ಅಂತೀನಿ, ಆ ಥರ ಅಂತ. ಇದು ವಿಶ್ವೇಶ್ವರಯ್ಯನವರ ಮನೋಧರ್ಮ. ಇದು ಶಿವಸ್ವಾಮಿಯರವರ ಮನೋಧರ್ಮ. ಅವರಿಗೆ, ಶಿವಸ್ವಾಮಿಯರವ್ರಿಗೆ ಡಿ ವಿ ಜಿಯವರು ತುಂಬ ಆತ್ಮೀಯರಾಗ್ಬಿಟ್ರು. ಸಾಕಷ್ಟು ವಯಸ್ಸಿನ ಅಂತರ ಇತ್ತು. ನೋಡಯ್ಯ, ನಿನ್ನ ಮನೆಗೆ ಬರಬೇಕು ಅಂತ ನನಗನ್ಸುತ್ತೆ, ಆದರೆ ಬಂದರೆ ನಿನಗೆಲ್ಲಿ ಬ್ರಹ್ಮಹತ್ಯಾ ದೋಷ ಬರುತ್ತೋ ಅಂತ ಭಯ, ಅದಕ್ಕೆ ಬರೋಲ್ಲ ಅಂದ್ರಂತೆ. ಇದು ಯಾಕೆ ಅಂದರೆ, ನನಗೆ 80 ವರ್ಷ ವಯಸ್ಸು, ನಾನು ಸ್ಥೂಲಕಾಯ, ಮತ್ತೆ ನಾನು ತಮಿಳ ಅಯ್ಯರು ಬೃಹಚ್ಚರಣ ಅನ್ನೋ ಪಂಗಡ. ಬೃಹಚ್ಚರಣ ದೊಡ್ಡ ಕಾಲು. ನನ್ನ ಕಾಲು ಹಾಗೇನೆ ನನಗೆ 13 ಇಂಚಿನ ಶೂ ಇರುವಂಥದ್ದು. ಈ ಕಾಲಿನಲ್ಲಿ ನಿಮ್ಮ ಮನೆಗೆ 8-10 ಮೆಟ್ಲಿದೆ, ಅದು ಎತ್ತರದ ಮೆಟ್ಲು. ಅದನ್ನು ಹತ್ತೋವಾಗ ನಾನು ಬಿದ್ದು ಸತ್ತೋದ್ರೆ ನಿನಗೆ ಅಪಖ್ಯಾತಿ ಬಂದುಬಿಡುತ್ತೆ, ಅದಕ್ಕೆ ನಿಮ್ಮ ಮನೆಗೆ ಬರೋಲ್ಲ ಅಂತ. ಅಂದರೆ ಏನು, ಡಿ ವಿ ಜಿಯವ್ರ ಮನೆಗೆ ಬರಬೇಕು ಇವರು ಅಂದರೆ ಮೆಟ್ಲು ಬದಲಾಯಿಸಬೇಕು. ಡಿ ವಿ ಜಿಯವರು ಅವ್ರ ಕಾಲಿನ ಅಳತೆ, ಶೂ ಅಳತೆ ತಗೊಂಡು ತಕ್ಷಣವೇ ಮೆಟ್ಲನ್ನು ಬದಲಾಯಿಸಿ ಅವ್ರಿಗೆ ಸಲೀಸಾಗಿ ಹತ್ತು ಬರೋ ಥರ ಮಾಡಿದ್ರಂತೆ. ವೆಂಕಣ್ಣಯ್ಯನವರು ಮನೆ ಒಳಗೆ ಬರುವಾಗ ತಲೆ ತಗ್ಗಿಸಿ ಬರಬಾರ್ದು ಅಂತ ವಿ ಸೀತಾರಾಮಯ್ಯನವರು ಅವರ ಕೊಠಡಿಯ ಬಾಗಿಲನ್ನು 7 ಅಡಿಗೆ ಎತ್ತರ ಮಾಡಿದ್ರಂತೆ. ಆ ಕಾಲದಲ್ಲಿ ಯಾರೂ ಮಾಡ್ತಿರ್ಲಿಲ್ಲ. ದೊಡ್ಡವರು ತನ್ನನ್ನು ಕಾಣುವಾಗ ತಲೆ ತಗ್ಗಿಸಬಾರದು ಅಂತ. ಎಷ್ಟು ದೊಡ್ಡ ಮೌಲ್ಯ! ಈ ರೀತಿಯಾದ ಮೌಲ್ಯಗಳು, ಇಂಥದ್ದನ್ನು ವ್ಯಕ್ತಿ ಸ್ವಭಾವ, ಶೀಲ ಸ್ವಭಾವವಾಗಿ ಚಿತ್ರಿಸಬೇಕು. ಮತ್ತು ಅದು ನಮ್ಮ ಅನುಭವದಲ್ಲಿ ಬಂದು ನಮ್ಮ ಜ್ಞಾಪಕದಲ್ಲಿರಬೇಕು. ಮೊದಲಿಗೆ ದೊಡ್ಡವರ ಪರಿಚಯ ಆಗೋದು ಕಷ್ಟ, ಅಥವಾ ಪರಿಚಯವಾದವರಲ್ಲಿ ದೊಡ್ಡತನವನ್ನು ಕಾಣೋದು ಕಷ್ಟ. ಮೊದಲನೇ ಸಂಪುಟದಲ್ಲಿ ಏನೇ ಶಿವಪಿಚ್ಚೆ ಮೊದಲಿಯಾರಂತ ಒಬ್ಬರು ಬರ್ತಾರೆ. ಶಿವಪಿಚ್ಚೆ ಅಂದರೆ ಶಿವನ ಭಿಕ್ಷೆ ಅಂತ ತಮಿಳು ಹೆಸರು. ಮೊದಲಿಯಾರ್, ಮೊದಲಿ ಅಂದರೆ ಮೊದಲನೆಯವರು ಅಂತ, ಮುಂದಾಳು.
ಅವರ ಕುಲಕ್ಕೆ ಆ ಹೆಸರು ಉಂಟು. ಮೊದಲ್ ಯಾರ್ ಅಂತ ಕೇಟಾಳ್ ನಾಂಗಳ್ ಬಂದು ಮೊದಲ್ ಯಾರ್ ಅಂತ ಆ ಥರ ಹೇಳ್ಕೋತಾರೆ. ಅವರು ಗಾರೆ ಕೆಲಸದವರು. ಅವರಿಗೆ ಚಿಕ್ಕ ವಯಸ್ಸಲ್ಲೇ ಹೆಂಡತಿ ಮತ್ತು ಒಂದು ಮಗು ತೀರ್ಕೊಂಡ ಮೇಲೆ ವೈರಾಗ್ಯ ಬಂದು ಅವರು ಭಗವದ್ ಭಕ್ತರಾಗಿದ್ದವರು ಗಾರೆ ಕೆಲಸ ಮಾಡ್ತಾ ಇದ್ರು. ಎಲ್ಲಿದ್ದರೆ ಅಲ್ಲಿಗೆ ಗಾರೆ ಕೆಲಸಕ್ಕೆ ಹೋಗ್ತಾ ಇದ್ರು. ಅವ್ರ ಚೀಲದಲ್ಲಿ ಕರಣೆ, ಒಂದು ಮಟ್ಟಗೋಲು, ಚಿಕ್ಕ ಮಟ್ಟಗೋಲು, ಮತ್ತೆ ಒಂದು ರಸಮಟ್ಟೆ ಅಂತ ಹೇಳ್ಬಿಟ್ಟಿದ್ರು ಕರೀತಾರೆ. ಅದು ಸರಿಯಾಗಿ ಮಟ್ಟ ನೋಡೋದಕ್ಕೆ ಇಟ್ಕೊಳ್ತಕ್ಕಂಥದ್ದು. ಈ ಥರದ್ದೆಲ್ಲ ಅವರು ಇಟ್ಕೊಳ್ತಾ ಇದ್ರು ಪರಿಕರಗಳನ್ನ. ಒಂದಷ್ಟು ಬಟ್ಟೆ ಆ ಥರದ್ದು ಇಟ್ಕೊಂಡು ಹೊರಡ್ತಾ ಇದ್ರು. ಅವರು ತೀರ್ಥಯಾತ್ರೆ ಮಾಡ್ತಾ ಇದ್ರು. ಯಾವುದೇ ತೀರ್ಥಕ್ಕೆ ಹೋದಾಗ ಕ್ಷೇತ್ರಕ್ಕೆ ಇಲ್ಲಿ ಎಲ್ಲರೂ ಮನೆ ಕಟ್ತಾ ಇದ್ದಾರಾ, ಕಟ್ಟಡಗಳ ನಿರ್ಮಾಣ ಆಗ್ತಾ ಇದೆಯಾ ಅಂತ ಹೋಗೋದು. ಇಲ್ಲಿ ಏನಾದ್ರು ಕೆಲಸ ಇದ್ದರೆ ಕೊಡಿ ಅಂತ ಕೇಳೋದು. ಕೆಲಸ ಮಾಡೋದು, ಅಚ್ಚುಕಟ್ಟಾದ ಕೆಲಸ, ಅದ್ಭುತವಾದ ಕೆಲಸ, ಫೈನ್ ಕ್ವಾಲಿಟಿ ಆಫ್ ವರ್ಕ್. ಹಾಗೆ ಮಾಡೋದು, ಬೆಳಗ್ಗೆಯಿಂದ ಸಂಜೆವರೆಗೂ ದುಡಿಯೋದು. ಹಾಗೆ ದುಡಿದು ಸಂಜೆ ಮೇಲೆ ಅಲ್ಲಿರೋ ದೇವಸ್ಥಾನಕ್ಕೋ ತೀರ್ಥಕ್ಕೋ ಪುಣ್ಯಕ್ಷೇತ್ರಗಳಿಗೋ ಹೋಗೋದು, ಅದನ್ನ ಸಂದರ್ಶನ ಮಾಡೋದು, ಭಗವತ್ ಸೇವೆ ಮಾಡೋದು. ಅಲ್ಲಿ ಒಂದಷ್ಟು ದಿವಸ ಇರೋದಕ್ಕೆ ಕೂಲಿ ಸಿಗುತ್ತೆ. ಅಲ್ಲಿಯೇ ದೇವಸ್ಥಾನದಲ್ಲೂ ಸತ್ರದಲ್ಲಿ ವಾಸ ಮಾಡೋದು. ಆ ಹಣ ಖರ್ಚು ಮಾಡಿಕೊಂಡು ಇನ್ನೊಂದು ಊರಿಗೆ ಹೋಗುವಷ್ಟು ಹಣ ಇಟ್ಟುಕೊಂಡು ಮಿಕ್ಕಿದನ್ನು ಯಾರಿಗಾದ್ರೂ ಕೊಟ್ಟು ಅಲ್ಲಿಗೆ ಹೋಗೋದು, ಅಲ್ಲಿ ಇದೇ ಥರ ಮಾಡೋದು. ಹೀಗೆ ಅವರು ದೇಶದಾದ್ಯಂತ ಯಾತ್ರೆ ಮಾಡಿದ್ರಂತೆ. ಮತ್ತೆ ಅವರು ಮಧ್ಯಾಹ್ನ ಊಟ ಮಾಡುವಾಗಲೂ ಅಷ್ಟೇ ಮಿಕ್ಕವ್ರ ಜೊತೆ ಸೇರಿ ಗಾಸಿಪ್ ಮಾಡೋದು, ಬೀಡಿ ಸೇದೋದು ಏನೂ ಇಲ್ಲ. ಒಂದು ಮೂಲೆಯಲ್ಲಿ ಹೋಗ್ಬಿಟ್ಟು ಶಿವನಾಮ ಸಂಕೀರ್ತನೆ ಮಾಡ್ಕೊಂಡು ಮಾಡ್ತಾ ಇದ್ರು, ಜಪ ಮಾಡ್ತಾ ಇದ್ರಂತೆ. ಇವರ ಬದುಕನ್ನ DVG ಅವರು ಕೊಡದೇ ಇದ್ರೆ ನಮಗಿನ್ಯಾವ ಲೇಖಕರು ಕೊಡ್ತಾ ಇರಲಿಲ್ಲ. ಒಬ್ಬ ಗಾರೆಯ ಕೆಲಸದವರು. ಹಾಗೆ DVG ಅವರಿಗೆ ಗೊತ್ತಿದ್ದಂಥ ಬಂಡಿ ರಸೂಲ್ ಖಾನ್ ಅಂತ ಒಬ್ಬರು ಕುದುರೆ ಗಾಡಿಯನ್ನು ಓಡಿಸ್ತಕ್ಕಂಥವ್ರು. DVG ಬೆಂಗಳೂರಿಗೆ ಬರಬೇಕು, ಬಂದು ಬೆಳೆದು ದೊಡ್ಡವರಾಗಬೇಕು ಅಂತ ಆತ ಏನೋ ಆಸೆ ಪಟ್ಟು, ಹಾಗೆ ಆ ಮೂಲಕವಾಗಿ ನಾನು ನನ್ನ ಜಟ್ಕ ಓಡಿಸುವ ದುಡ್ಡಿನಲ್ಲಿ ನಿನಗೆ ಓದಿಸ್ತೀನಿ ಅಂತೆಲ್ಲ ಮಾಡಿದ್ರು. ಕೊನೆಗೆ DVG ಅದೇನು ಬೇಡ ಅಂತಂದ್ರು. ಆದರೆ ಅಷ್ಟು ಪ್ರೀತಿಯಿಂದ ಮುಂದೆ ಬಂದಿದ್ರು. ಇಂಥವರು ಅವ್ರ ಬಗ್ಗೆ ಒಂದು ಮಾಡ್ತಾರೆ. ಎಲ್ಲಿವರೆಗೆ ಅಂದರೆ ಜ್ಞಾಪಕ ಚಿತ್ರಶಾಲೆಯ 8ನೇ ಸಂಪುಟ ಸಂಕೀರ್ಣ ಸ್ಮೃತಿ ಸಂಪುಟದ ಕೊನೆಯ ಭಾಗ, ಬೀದಿಯ ಬಿಕಾರಿಗಳು ಗಂಡ ಹೆಂಡತಿ ಇಬ್ಬರು ಇರ್ತಾರೆ, ವಯಸ್ಸಾಗಿರುತ್ತದೆ. ಅಲ್ಲಿ ಹೆಂಡತಿ ಕಸ ಗುಡಿಸ್ತಾ ಇರ್ತಾಳೆ. ಒಂದು ಮಂಡಿ ಇರುತ್ತೆ ಬೆಂಗಳೂರಿನಲ್ಲಿ, ತರಗುಪೇಟೆ ಅಂತ ಒಂದು ಪೇಟೆ ಇದೆ, ಮಿಂಟೋ ಹಾಸ್ಪಿಟಲ್ ಹತ್ರ. ಮಿಂಟೋ ಹಾಸ್ಪಿಟಲ್ ಎದುರಿಗೆ ಕೈಲಾಸಂ ಅವರ ಮನೆ ಇದ್ದಿದ್ದು, ಅವ್ರ ತಂದೆ ಮನೆ. ಕನ್ನಡ ಸಾಹಿತ್ಯ ಪರಿಷತ್ತಿನ ಪಂಪ ಮಹಾಕವಿ ರಸ್ತೆಯ ಎಕ್ಸ್ಟೆನ್ಷನ್ನೇ ಆ ತರಗುಪೇಟೆ. ಅಲ್ಲಿ ಕಸ ಗುಡಿಸ್ತಾ ಇದ್ಲು ಆಕೆ. ಅಲ್ಲಿಯೇ ಒಂದು ಪಡಸಾಲೆನಲ್ಲಿ, ಕಾರಿಡಾರ್ಸ್ನಲ್ಲಿ ಆಕೆ ಗಂಡ ಅನಾರೋಗ್ಯದಿಂದ ಇದ್ದವನು ಮಲಗಿರ್ತಾ ಇದ್ದ. ಅವರು ಪಾಪ ಆಕೆ ಬೆಳಗಿನ ಕೆಲಸ ಮಾಡಿ ಒಂದಷ್ಟು ಹಳೆ ತರಕಾರಿ ಅಂಗಡಿಗೆ ಹೋಗಿ ಅರ್ಧಂಬರ್ಧ ಕೊಳೆತಿರುವ ಒಣಗಿರುವ ತರಕಾರಿಗಳನ್ನೆಲ್ಲ ಆರಿಸ್ಕೊಂಡು ಬಂದು ಅದನ್ನೆಲ್ಲ ಹೆಚ್ಚಿ ಶುಭ್ರ ಮಾಡಿ ಅದರೊಳಗೆ ಅಡಿಗೆ ಮಾಡಿ ಒಂದಷ್ಟು ಹಿಟ್ಟು ಒಂದಷ್ಟು ಅಂಬಲಿ ಮಾಡಿ ಗಂಡನಿಗೆ ಊಟಕ್ಕೆ ಏರ್ಪಾಟ್ ಮಾಡ್ತಾ ಇದ್ದಿದ್ದು. ಅಲ್ಲಿಯೇ ಬಿಸಿನೀರನ್ನು ಕಾಯಿಸಿ ಸ್ನಾನ ಮಾಡಿಸೋದಕ್ಕೆ ನೋಡ್ತಾ ಇದ್ದಿದ್ದು. ಆದರೆ ಆ ಗಂಜಿ ಅಂಬಲಿ ಕುಡಿಯುವಾಗ, ಆ ಮುದ್ದೆ ತಿನ್ನುವಾಗ ಆ ದಂಪತಿಗಳಿದ್ದ ಪ್ರೀತಿ, ಅವರ ಆನಂದ ಪಡ್ತಾ ಇದ್ದ ರೀತಿ, ಅವರು ನಕ್ಕು ನಲಿತಾ ಇದ್ದಿದ್ದನ್ನು DVG ಅಲ್ಲಿ ಐರಿಷ್ ಪ್ರೆಸ್ ಅಂತಿತ್ತು, ಅಲ್ಲಿ ಅವರ ಪತ್ರಿಕೆ ಕರ್ನಾಟಕ ಅನ್ನೋ ಪತ್ರಿಕೆ ಹೊರಡಿಸ್ತಾ ಇದ್ರು. ಅದಕ್ಕೆ ಪ್ರೂಫ್ ನೋಡ್ತಾ 6 ತಿಂಗಳು 7 ತಿಂಗಳು ನೋಡಿದ್ರು. ಅದನ್ನು ಕುರಿತು ಬರೀತಾ ಹೃದಯ ಸೌಂದರ್ಯ ಒಂದು ಮದರ್ ಸ್ಮೃತಿ ಅಂತ ಲೇಖನ ಬರೆದಿದ್ದಾರೆ. ಅದನ್ನು ಮುಗಿಸೋದು ಹೇಗೆ? ಇದಲ್ವಾ ಉಪನಿಷತ್ನಲ್ಲಿ ಹೇಳಿರ್ತಕ್ಕಂಥ ಆನಂದ. ಆನಂದೋ ಬ್ರಹ್ಮೇತಿ ವ್ಯಜಾನಾತ್ ಆನಂದಾಧ್ಯೇವ ಖಲ್ ವಿಮಾನಿ ಭೂತಾನಿ ಜಾಯಂತೆ ಅಂತ ಆ ಉಪನಿಷತ್ ಮಂತ್ರದಿಂದ ಮುಗಿಸ್ತಾರೆ. ಅಂದರೆ DVG ಅವರಿಗೆ ವಿಶ್ವೇಶ್ವರಯ್ಯನವರು, ಮಿರ್ಜಾ ಇಸ್ಮಾಯಿಲ್ ಮೊದಲಾದಂಥ ದಿವಾನ್ರುಗಳು, ದೇಶ ವಿದೇಶಗಳ ಪ್ರಖ್ಯಾತರಾದವರು ಪರಿಚಯ ಇದ್ರು. ದಿವಾನ್ರಾದಂಥ ಮಿರ್ಜಾ ಇಸ್ಮಾಯಿಲ್ರಂತೂ DVG ಅವರಿಗೆ ಮೊದಲಿಂದ ಪರಿಚಯ, ದಿವಾನ್ರಾಗೋಕ್ಕೆ ಮುಂಚೆಯಿಂದ. ಇವರು ದಿವಾನ್ರಾದ್ಮೇಲೆ ಮಿರ್ಜಾ ಇಸ್ಮಾಯಿಲ್ ಅವರಿಗೆ ಮುಂಚೆ ಪತ್ರ ಬರಿತಾ ಇದ್ದರು. ಡಿಯರ್ ಮಿರ್ಜಾ ಅಂತ ಬರೆಯೋದು ಡಿಯರ್ ಅಂಡ್ ರೆಸ್ಪೆಕ್ಟೆಡ್ ಮಿರ್ಜಾ ಅಂತ ಬರೆದಿದ್ರಂತೆ. ನೆಕ್ಸ್ಟ್ ಟೈಮ್ ಮಿರ್ಜಾ ಇಸ್ಮಾಯಿಲ್ ಅವರ ಆಫೀಸ್ಗೆ DVG ಹೋದಾಗ ಆ ಲೆಟರ್ನ ಹಿಂಗೆ ಇಟ್ಟು ತೋರಿಸಿದ್ರಂತೆ. ರೆಸ್ಪೆಕ್ಟೆಡ್ ಅನ್ನೋದ್ರ ಕೆಳಗೆ ರೆಡ್ಡಿಂಗ್ ಕಲ್ ಮಾರ್ಕ್ ಮಾಡಿದ್ರಂತೆ. ಇದು ಯಾತಕ್ಕೆ ನೀನು ಹೀಗೆ ಮಾಡ್ತೀಯಾ? ನನಗೆ ಸ್ಥಾನ ಬಂತು ಅಂತ ನೀನು ಇಷ್ಟು ಗೌರವ ಕೊಡಬಾರದು. ನಾನು ನಿನಗೆ ಯಾವತ್ತೂ ಡಿಯರ್ ಮಿರ್ಜಾ ಹೊರತು ರೆಸ್ಪೆಕ್ಟೆಡ್ ಮಿರ್ಜಾ ಅಲ್ಲ ಅಂತ. ಎಷ್ಟು ದೊಡ್ಡವರು ಅವರು. ಈ ರೀತಿ ಅಷ್ಟು ವ್ಯಾಪ್ತಿ ಇತ್ತು, ಆ ರೇಂಜ್ ಇತ್ತು ಅವರಿಗೆ. ಮಹಾ ವಿದ್ವಾಂಸರುಗಳದು, ಕವಿಗಳದು ಎಲ್ಲ ಪರಿಚಯ ಇತ್ತು. ಬಸವಪ್ಪ ಶಾಸ್ತ್ರಿಗಳು ಕನ್ನಡ ಕಾಳಿದಾಸ ಅಂತಲೇ ಹೆಸರಾದವರು. ತುಂಬ ಸೊಗಸಾಗಿ ಶಾಕುಂತಲವನ್ನು ಕನ್ನಡಕ್ಕೆ ಅನುವಾದ ಮಾಡಿದ್ದಾರೆ. ಇವತ್ತಿಗೂ ಯಾವತ್ತಿಗೂ ಅದು ಒಳ್ಳೆ ಸೊಗಸಾದ ಅನುವಾದ. ಒಮ್ಮೆ ಮೈಸೂರಿನಲ್ಲಿ ವೆಂಕಟಕೃಷ್ಣಯ್ಯನವರು, ತಾತಯ್ಯ ಅಂತ ಕರೀತಾರೆ, ವೃದ್ಧ ಪಿತಾಮಹ ಅಂತ, ಆ ವೆಂಕಟಕೃಷ್ಣಯ್ಯನವರು ಮತ್ತು MS ಪುಟ್ಟಣ್ಣನವರು
ಕನ್ನಡಕ್ಕೆ ಒಳ್ಳೊಳ್ಳೆ ಕಾದಂಬರಿಗಳು ಕೊಟ್ಟರು. ಮಾಡಿದ್ದುಣ್ಣೋ ಮಹಾರಾಯ, ಮುಸುಕುತೆಗೆಯ ಮಾಯಾಂಗನೆ, ಮತ್ತು ಕುಣಿಗಲ್ ರಾಮಶಾಸ್ತ್ರಿಗಳ ಚರಿತ್ರೆ, ಈ ಥರ ತುಂಬ ಸೊಗಸಾದ ಕೃತಿಗಳನ್ನು ಬರೆದರು. ಕನ್ನಡವನ್ನು ನಿಜವಾಗಿ ಕಟ್ಟಿ ಬೆಳೆಸಿದ ಮಹನೀಯರಲ್ಲಿ ಇವರೆಲ್ಲ ಸೇರ್ತಾರೆ. ಅವರೆಲ್ಲ ಒಂದು ಹೊಸ ಪತ್ರಿಕೆ ಮಾಡಬೇಕು, ಹಿತಬೋಧಿನಿ ಅಂತ ಒಂದು ಪತ್ರಿಕೆ. ಆಗ ಒಂದು ಪತ್ರಿಕೆ ಮಾಡಬೇಕಾದ್ರೆ ಪತ್ರಿಕೆಯ ಧ್ಯೇಯೋದ್ದೇಶವನ್ನು ವರ್ಣಿಸುವಂಥ ಅಥವಾ ಸರಸ್ವತಿ ಸ್ತೋತ್ರ ಮಾಡುವಂಥ ಒಂದು ಕನ್ನಡ ಪದ್ಯ ಹಾಕಬೇಕು ಅಂತ ಸುಮಾರು ಜನ ಕವಿಗಳು, ಲೇಖಕರು ಎಲ್ಲ ಬಂದರು ಆ ಮೀಟಿಂಗಿಗೆ. ಎಲ್ಲರೂ ತಿಣುಕ್ತಾ ಇದ್ದಾರೆ, ಯಾರಿಗೂ ಯಾವುದೂ ಇಷ್ಟ ಆಗ್ತಾ ಇಲ್ಲ. ಆಗ ಬಸವಪ್ಪ ಶಾಸ್ತ್ರಿಗಳು ಬಂದ್ರಂತೆ. ಏನು ಅಂತ ಕೇಳಿದ್ರಂತೆ. ಹೀಗೆ ಚರ್ಚೆ ನಡೀತಾ ಇದೆ ಅಂತ. ಹೌದೇ, ಬರ್ಕೊಳ್ಳಿ. ಆವಳ ಕೈ ಬಿಡಿದ ರಾಜೀವ ಭವಂ ನಿಖಿಳ ಲೋಕ ನಿರ್ಮಾಣ ಕಲಾ ಕೋವಿದನಾದನು ಆ ವಾಗ್ದೇವತೆ ಮೈವೆತ್ತು ಪರಗೆ ಹಿತಬೋಧಿನಿಯೊಳ್ ಅಂತ ಪದ್ಯ ಹೇಳಿದ್ರಂತೆ. ಆವಳ ಕೈ ಬಿಡಿದ ಆ ರಾಜೀವ ಭವಂ ನಿಖಿಳ ಲೋಕ ನಿರ್ಮಾಣ ಕಲಾ ಕೋವಿದನಾದನು. ಯಾವ ಸರಸ್ವತಿಯ ಕೈ ಹಿಡಿದು ಬ್ರಹ್ಮ ಈ ಜಗತ್ತನ್ನು ಸೃಷ್ಟಿ ಮಾಡುವ ಯೋಗ್ಯತೆ ಪಡ್ಕೊಂಡು ಆ ವಾಗ್ದೇವತೆ, ಆ ವಾಗ್ದೇವಿ ಈ ಹಿತಬೋಧಿನಿ ಪತ್ರಿಕೆಯಲ್ಲಿ ತಾನು ಮೈದಾಳಿ ಬೆಳೆಯಲಿ, ತಾನು ಮೈದಾಳಿ ನಿಲ್ಲಲಿ ಅಂತ. ಇದಲ್ವಾ ಪದ್ಯ, ಇದಲ್ವಾ ಕವಿತೆ ಅಂತ ಅದನ್ನೇ ಹಾಕ್ಕೊಂಡ್ರಂತೆ. ಇಂಥ ಬಸವಪ್ಪ ಶಾಸ್ತ್ರಿಗಳಂಥ ಅವರು ಇನ್ನೂ ಅನೇಕರಿದ್ದರು. ಅಂಥವರಿಂದ ಮೊದಲುಗೊಂಡು ವಿದ್ವಾಂಸರು ಎಲ್ಲ ಇದ್ದರು. ಚಪ್ಪಲಿ ವಿಶ್ವೇಶ್ವರ ಶಾಸ್ತ್ರಿಗಳಿರ್ಬೋದು, ಮಹಾಮಹೋಪಾಧ್ಯಾಯ ಸಿದ್ಧಾಂತಿ ಶಿವಶಂಕರ ಶಾಸ್ತ್ರಿಗಳಿರ್ಬೋದು, ಪ್ರಾಕ್ತನ ವಿಮರ್ಶನ ವಿಚಕ್ಷಣ ಮಹಾಮಹೋಪಾಧ್ಯಾಯ ಆರ್ ನರಸಿಂಹಾಚಾರ್ಯ, ಇಂಥ ದೊಡ್ಡ ದೊಡ್ಡ ಕವಿ ಪಂಡಿತರು ಡಿ ವಿ ಜಿಯವ್ರು ಗೊತ್ತಿದ್ದಂತೆಯೇ ಅವರ ಸೋದರತ್ತೆ ಡಿ ವಿ ಜಿನ ಗೇಲಿ ಮಾಡ್ತಾ ಇದ್ರಂತೆ. ಇವನು ತಿಂಡಿ ಪೋತ ಅಂತ. ಗುಂಡಂ ಬಂಡಂ ತಿಂಡಿಕೆ ಶೂರಂ ಚಂಡಾಲ ಮುಂಡೆ ಗಂಡಂ ಅಂತ ಈ ಥರ ಪದ್ಯ ಹೇಳ್ತಾ ಇದ್ದಂತೆ. ನಾನು ಮೊದಲು ಕೇಳಿದ ನವ್ಯ ಕವಿತೆ ನಮ್ಮ ಸೋದರತ್ತೆ ಇದು ಅಂತ ಬರೀತಾನೆ. ಪುಸ್ತಕಮು ಚೇತಕಿಸ್ತೆ ನಿದ್ರ ಪೋವುನೆ ಚಕ್ಕಳಾಲು ಮುಂದ್ರ ಪೆಟ್ಟೆ ಮಾಯ ಮವ್ವುನೆ ಅಂತ ತೆಲುಗಲ್ಲಿ ಹೇಳ್ತಾ ಇದ್ದಂತೆ. ಪುಸ್ತಕ ಕೈಲಿಟ್ಟರೆ ತೂಕಡಿಸ್ತಾನೆ, ಚಕ್ಲಿ ತಟ್ಟೆ ಮುಂದೆ ಇಟ್ಟರೆ ಮಾಯ ಮಾಡಿಬಿಡ್ತಾನೆ ಅಂತೆಲ್ಲ ಹೇಳಿಬಿಟ್ಟು ಈ ರೀತಿಯಾದ ಕವಿತ್ವದವರೆಗೂ ಎಲ್ಲವನ್ನೂ ಕೂಡ ಜ್ಞಾಪಕ ಚಿತ್ರ ಶಾಲೆಯಲ್ಲಿ ಬರೆದಿದ್ದಾರೆ. ಆಮೇಲೆ ಅವರು ವಿನೋದ, ವಿಕಟತೆ, ಸ್ವಲ್ಪ ಸಭ್ಯತೆಯ ಎಲ್ಲೇ ಮೀರಿದ ಹಾಸ್ಯ ಕೂಡ ಉಂಟು. ಸೊಗಸಾದ ಮೂಗಿಟ್ಟು ನೆಗಡಿ ಅದರೊಳಗಿಟ್ಟು ಅಗಟ ವಿಗಟವ ಮಾಡಿದ ಬ್ರಹ್ಮನ ಚಿಗುಟು ಕುಂಡೆಯ ಮೇಲೆ ಅಂತ ಒಂದು ಪದ್ಯ ಅವರು ಬರೆದಿದ್ದಾನೆ. ಈ ರೀತಿಯಾದದ್ದನ್ನು ಅವರು ಬರೆಯೋಕ್ಕೆ ಹಿಂಜರಿತಾ ಇರಲಿಲ್ಲ. ಬಿ ಎಂ ಶ್ರೀಕಂಠಯ್ಯನವರು ಮೈಸೂರು ವಿಶ್ವವಿದ್ಯಾಲಯದ ರಿಜಿಸ್ಟ್ರಾರ್ ಆಗಿದ್ರು. ಅಲ್ಲಿ ಯಾರ ಮೇಲೂ ಅನ್ಯಾಯವಾಗಿ ಆಕ್ಷೇಪಗಳನ್ನು ಇನ್ಯಾರೋ ಮಾಡ್ತಾ ಇದ್ರಂತೆ. ಡಿ ವಿ ಜಿಯವರು ಆ ಒಂದು ಸೆನೆಟ್ ಮೀಟಿಂಗ್ ನಡೀತಾ ಇದ್ದಾಗ ಅದರೊಳಗೆ ಸೆನೆಟ್ ಸದಸ್ಯರಾಗಿದ್ದರು. ಇವರಿಗೆ ಆ ಥರ ಅನ್ಯಾಯದ ಮಾತು ಆಡಬಾರ್ದು ಅಂತ ಅನಿಸ್ತು. ಅದಕ್ಕೆ ಬಿ ಎಂ ಶ್ರೀಕಂಠಯ್ಯನವರಿಗೆ ಒಂದು ಚೀಟಿ ಕಳಿಸಿದ್ರು. ನೋಡಿ, ಯಾರೋ ಸದಸ್ಯರು ಕೆಟ್ಟ ಮಾತಾಡ್ತಾ ಇದ್ದಾರೆ ಅಂತ ಒಂದು ಚೀಟಿ. ಆ ಚೀಟಿ ಹಿಂಗೆ ಬಿ ಎಂ ಶ್ರೀ ನೋಡಿಕೊಂಡು ಬನ್ನಿ ಅಂತ ಸನ್ನೆ ಮಾಡಿದ್ರು. ಇಬ್ಬರು ಹಿಂದೆ ಮೀಟಿಂಗ್ ನಡೀತಾ ಇದ್ರು, ಹಿಂದಿನ ಕೋಣೆ ಒಳಗೆ ಹೋದ್ರಂತೆ. ದಯವಿಟ್ಟು ಇದನ್ನು ತೋಡಿ ರಾಗದಲ್ಲಿ ಹಾಡಬೇಕು ಅಂತ ಅಪ್ಪಣೆ ಕೊಡಿಸಿದ್ದೀರಿ ಹೇಳಿ ಹಿಂದರಂತೆ. ಒಂದು ಕಂದ ಪದ್ಯ ಬರೆದಿರು ಡಿ ವಿ ಜಿ, ಆಶು ಕವಿತೆ. ಗೋಳಂ ಪೈಕೊಳ್ಳುವ ನೀ ಸೂಳೆಯ ಮಗನೇತಕ್ಕಿಂತ ಸುಜನರ ನಕಟ ಕೋಳಿಯ ಕೂಗೇಂ ಕಾವ್ಯಂ ಬೋಳಿಯ ತಲೆಯೊಂದು ರಾತ್ರಿಯೊಳ್ ತುರುಬಹುದೇಂ ಅಂತ. ಈ ಸುಜನರನ್ನ ಇವನು ಪಾಪಿಷ್ಟ ಇಂಥವನು ಅಲ್ಲಿ 2 ಚುಕ್ಕೆ ಹಾಕಿದ್ದಾರೆ. ಸೂಳೆಯ ಮಗನ ಸೂವನಕ್ಕೆ ಚುಕ್ಕೆ ಹಾಕ್ಬಿಟ್ಟು ಒಳ್ಳೆಯ ಮಗನ ಏತಕ್ಕಿಂತು ಸುಜನರ ನಕಟ ಕೋಳಿಯ ಕೂಗೇಂ ಕಾವ್ಯಂ. ಕೋಳಿ ಕೂಗಿದ್ರೆ ಕಾವ್ಯ ಆಗತ್ಯ? ತಲೆ ಬೋಡಾಗಿರೋರಿಗೆ 2ನೇ ದಿವಸವೇ ತಲೆ ಕೂದಲು ಬೆಳೆದು ಬಿಡುತ್ತಾ? ಇಲ್ಲ, ಇವನ ಅಲಿಗೇಷನ್ಸ್ ತಪ್ಪು ಅಂತ. ಈ ಥರದ ಲಘುವಾದ ಮಾತುಗಳು ಉಂಟು. ಒಮ್ಮೆ ಕನ್ನಡ ಸಾಹಿತ್ಯ ಪರಿಷತ್ತಿನ ಪಂಡಿತರಲ್ಲಿ ಒಬ್ಬರು ಕಡಬದ ನಂಜುಂಡ ಶಾಸ್ತ್ರಿಗಳು ಅಂತ, ಅವರ ಹತ್ತಕ್ಕೆ ಯಾರೋ ಒಬ್ಬರು ಒಂದು ಪುಸ್ತಕ ತಗೊಂಡೋಗಿ ಇಟ್ಟಂತೆ. ನೋಡಿದ ತಕ್ಷಣ ಆಗೋಗಿದೆಯಲ್ಲಪ್ಪ ಇದು, ಆಗೋಗಿದೆಯಲ್ಲ ಅಂದ್ರಂತೆ. ಏನದು ಅಂತಂದರೆ ಸುಭಾಷಿತ ಮಂಜರಿ ಎನ್ನುವ ಪುಸ್ತಕ. ಸುಭಾಷಿತ ಮಂಜರಿ ಅಂದರೆ ಏನು? ಮಂಜರಿ ಅಂದರೆ ಹೂವಿನ ಗುಚ್ಛ, ಫ್ಲವರ್ ಬೊಕ್ಕೆ. ಸುಭಾಷಿತಗಳೆನ್ನುವ ಹೂಗಳ ಗುಚ್ಛವನ್ನು ಮಾಡಿದ್ದೀವಿ, ಅನುವಾದ ಮಾಡಿ ಕನ್ನಡದಲ್ಲಿ ಪುಸ್ತಕ ಮಾಡಿದ್ದೀವಿ, ಅಥವಾ ಹಳಗನ್ನಡದ ಪದ್ಯಗಳ ಸಂಗ್ರಹ ಅಂತ. ಆದರೆ ಇವರು ವಿನೋದ ಮಾಡಿದ್ದೇನು? ಸುಭಾಷಿತ ಮಂಜರಿ, ಸುಭಾಷಿತವನ್ನು ಬೈ. ಎಷ್ಟೋ ಜನ ಮಾಡಿದ್ದಾರೆ ಆ ಕೆಲಸ, ಒಳ್ಳೆಯದನ್ನು ಬೈದಿದ್ದಾರೆ ಅಂತಂದ್ರಂತೆ. ಇನ್ನೊಮ್ಮೆ ತೋಗರೆ ನಂಜುಂಡ ಶಾಸ್ತ್ರಿಗಳು ಅಂತ ಮತ್ತೊಬ್ಬರು ಅದೇ ಪರಿಷತ್ತಿನ ಪಂಡಿತರು. ನೋಡಪ್ಪ, ಆಧುನಿಕ ಕನ್ನಡ ಏನೇನಾಗ್ಬಿಟ್ಟಿದೆ, ಹೊಸ ಕವಿತೆಯಲ್ಲಿ ಪಾಂಡಿತ್ಯವಿಲ್ಲ, ಆ ಹಳಗನ್ನಡದ ಜರ್ಬು ವೈಭವ ಇಲ್ಲ.
ಇಲ್ಲಿ ನೋಡು ಗಣಪನ, ಅಲ್ಲಿ ನೋಡು ಹೆಗ್ಗಣ, ಇದು ಕವಿತ್ವ ಆಗಿಬಿಟ್ಟಿದೆ. ನೋಡಿ ಹೇಗಿರಬೇಕು ಪದ್ಯ ಅಂದರೆ ಅಂತ ಜಗನ್ನಾಥ ಪಂಡಿತರಾಜನ ಸುಧಾಲಹರಿಯಿಂದ ಯಾಸೂತೆ ಸರ್ವಭೂತೇಶ್ವನುದಿನ ಮುದಯಂ ಚೇತನಾಯ ವಿಲಾಸಂ ಯಾಂತಿ ಸಾಯಂ ನಿಖಾಯಂ ಜಲನಿಧಿ ಜಠರೇ ಸಂಜರೀ ಹರ್ತಿ ಸದ್ಯ ಅತ್ಯರ್ಥಂ ವರ್ಧಯಂತಿ ಮಣಿಗಣ ಸುಷಮಾ ಸಂಪದಂ ಸರ್ವ ಸಾನೋ ಭಾನೋ ಕೃಶಾನೋ ನಯನ ಸರಣಿತೋ ದೂರತೋ ಜಾತು ಯಾತು ಅಂತ ಏನು ಅರ್ಥ ಆಗದೆ ಇದ್ರು ಕಿವಿಯಿಂದ ಕೇಳಿದ್ರೇನೆ ಕಿವಿಯಂ ಜಕ್ಕುಲಿಸುವಂತೆ ಅಂತ ಹೇಳ್ತಾರಲ್ಲ ಹಾಗೆ ಈ ರೀತಿಯಾದ ಪಂಡಿತರ ಜೊತೆ ವಿನೋದನೂ ಮಾಡ್ತಾ ಇದ್ರು. ಹೀಗೆ ಡಿ ವಿ ಜಿಯವರ ಜ್ಞಾಪಕ ಚಿತ್ರಶಾಲೆ ಒಂದು ದೊಡ್ಡ ಪ್ರಪಂಚ, ಒಂದು ದೊಡ್ಡ ವಿಶ್ವ. ಇಷ್ಟನ್ನೂ ತಂದು ಕೊಡ್ತಕ್ಕಂಥದ್ದು ಎಂತೆಲ್ಲ ವ್ಯಕ್ತಿಗಳಿದ್ರು. ನಮ್ಮಂಥವ್ರ ಬದುಕಿನಲ್ಲಿ ತುಂಬ ದೊಡ್ಡ ವೈವಿಧ್ಯದ ಜನ ಸೇರೋಲ್ಲ. ಈಗಂತೂ ಫೇಸ್ಬುಕ್ಕು, ವಾಟ್ಸಪ್ಪು, ಇನ್ಸ್ಟಾಗ್ರಾಮ್ಗಳ ಕಾಲದಲ್ಲಿ ಯಾರೂ ನಮ್ಮ ಜೊತೆ ಬೆರೆಯೋಲ್ಲ. ಎಲ್ಲರದು ವರ್ಚುವಲ್ಲು, ರೀಲ್ ಅಷ್ಟೇ. ನಮ್ಮ ಕಾಲೇಜುಗಳಲ್ಲೆಲ್ಲ ವಿದ್ಯಾರ್ಥಿಗಳು ಅವ್ನು ರೀಲ್ ಬಿಡ್ತಾನೆ ಕಾಣುವಂತಿದ್ರು, ಸುಳ್ಳು ಹೇಳೋದಕ್ಕೆ. ಹಾಗಾಗಿದೆ ಅವ್ರಿಗೆ. ನೋಡಿ ಆ ಸಂಪುಟಗಳನ್ನು ನೋಡಿದ್ರೆ ಗೊತ್ತಾಗುತ್ತೆ. ಸಾಹಿತಿ, ಸಜ್ಜನ, ಸಾರ್ವಜನಿಕರು. ಸಾಹಿತಿಗಳು, ಸಜ್ಜನರು, ಸಾರ್ವಜನಿಕರು, ಮೆನ್ ಆಫ್ ಪಬ್ಲಿಕ್ ಇಂಟ್ರೆಸ್ಟ್ ಅಂತೀವಲ್ಲ, ಪಬ್ಲಿಕ್ ಇಂಟೆಲೆಕ್ಟ್ ಅಂತೀವಲ್ಲ, ಆ ಥರದವರು. ಆಮೇಲೆ ಎರಡನೇ ಸಂಪುಟ ಕಲೋಪಾಸಕರು. ಎಂತೆಂಥ ಕಲಾವಿದರ ಬಗ್ಗೆ ಹೇಳಿದ್ದಾರೆ ಅಲ್ಲಿ. ನೋಡಿ, ನಮ್ಮ ತ್ಯಾಗರಾಜರ ಸಮಾಧಿಗೆ ಒಂದು ದೇವಸ್ಥಾನ ಕಟ್ಟಿ ಅದನ್ನು ಜೀರ್ಣೋದ್ಧಾರ ಮಾಡಿ ಹುಡುಕಿ ದೊಡ್ಡ ಕೆಲಸ ಮಾಡಿದ ಮಹಾ ಸಾಧ್ವೀಮಣಿ ನಮ್ಮ ಬೆಂಗಳೂರು ನಾಗರತ್ನಂನವರು. ಅವರ ಬಗೆಗೆ ವಿ ಶ್ರೀರಾಮನ್ನವರು ನಾಗರತ್ನಮ ದ ಸೈಂಟ್ ದೇವದಾಸಿ ಅಂತ ಒಂದು ಪುಸ್ತಕ ಬರೆದಿದ್ದಾರೆ ಇಂಗ್ಲೀಷ್ನಲ್ಲಿ. ತುಂಬ ಸೊಗಸಾದ ಪುಸ್ತಕ. ಕನ್ನಡದಲ್ಲಿ ಮಲಯೂರು ಸ್ವಾಮಿ ಅನ್ನೋರು ಕಪಿಲೆ ಹರಿದಳು ಕಡಲಿಗೆ ಅಂತ ಅದರ ಆಧಾರದ ಮೇಲೆ ಒಂದು ಒಳ್ಳೆ ಕಾದಂಬರಿ ತರಹ ರೂಪನೂ ಮಾಡಿದ್ದಾರೆ. ಮತ್ತು ಅದನ್ನು ರಂಗಕ್ಕೂ ಕೂಡ ತಂದಿದ್ದಾರೆ. ನಮ್ಮ ಇವರು ನಾಗಾಭರಣ ಅವರೇನೇ ಒಂದು ರೂಪಕವಾಗಿಯೂ ಮಾಡಿದ್ರು, ನಾನು ನೋಡಿದ್ದೀನಿ ಅದನ್ನು. ಬೆಂಗಳೂರು ನಾಗರತ್ನಂನವರು ಅವರು ರಾಜದಾಸಿ ಕುಲದವರು. ಅಂದರೆ ಅದು ಒಂದು ಪಾರಂಪರಿಕವಾಗಿ ಬಂದಂಥ ಒಂದು ವೃತ್ತಿ. ಅದಕ್ಕೆ ನಚ್ಚಿಕೊಂಡಿದ್ದವರು, ನಂಜನಗೂಡಿಂದ ಬಂದವರು. ವಿದ್ಯಾಸುಂದರಿ ಅಂತ ಅವರಿಗೆ ಬೆರೆದಿತ್ತು. ಸಂಸ್ಕೃತ, ಕನ್ನಡ, ತೆಲುಗು, ತಮಿಳು ಎಲ್ಲ ಭಾಷೆನೂ ಕಲಿತಿದ್ರು. ಅವರು ತಮಿಳುನಾಡಲ್ಲಿ ಆಗ ದೊಡ್ಡ ಸಂಗೀತಗಾರ್ತಿಯಾಗಿ ಹೆಸರು ಪಡೆದರು. ಅವರು ಇಡೀ ಸಂಗೀತಗಾರರು ಎಲ್ಲರಿಗಿಂತ ಹೆಚ್ಚಿನ ಟ್ಯಾಕ್ಸ್ ಕೊಡ್ತಾ ಇದ್ರಂತೆ, ಸಂಪಾದನೆಗೆ, ಇನ್ಕಮ್ ಟ್ಯಾಕ್ಸ್. ಆ ರೀತಿಯಲ್ಲಿತ್ತು. ಅವರ ಬೆಳ್ಳಿ ಸಾಮಗ್ರಿ, ಒಡವೆಗಳು, ರತ್ನಗಳು, ವಜ್ರಗಳು ಅಷ್ಟು ಕೋಲಾಹಲವಾಗಿತ್ತು. ಎಲ್ಲವನ್ನೂ ಬಿಟ್ಟರು ಕೊನೆಗೆ. ಅವರ ಮುಪ್ಪಿನ ಕಾಲದಲ್ಲಿ ಡಿ ವಿ ಜಿ ಅವ್ರಿಗೆ ಚೆನ್ನಾಗಿ ಬಳಕೆ ಇತ್ತು. ಅವರು ಹಾಸಿಗೆ ಹಿಡಿದು ಮಲಗಿದ್ರಂತೆ. ತಮ್ಮ ಬದುಕಿನ ಬಗ್ಗೆ ಹೇಳ್ಕೋತಾರೆ ನಾಗರತ್ನಂನವರು. ಹೆಸರಿಟ್ಟಿದ್ದು ನಾಗರತ್ನ, ಆಮೇಲಾಗಿದ್ದು ಭೋಗರತ್ನ, ಈಗ ನೋಡಿದ್ರೆ ನಾನು ರೋಗರತ್ನ ಅಂದ್ರಂತೆ. ಅಮ್ಮ, ಇನ್ನೂ 2 ರತ್ನ ಇದೆ, ನೀವು ಅದನ್ನು ಮರೀಬೇಡಿ. ನಿಮ್ಮ ಆರಾಧ್ಯ ದೈವ ತ್ಯಾಗರಾಜರು ಪಂಚರತ್ನ ನಿರ್ಮಾಣ ಮಾಡಿದ್ದಾರೆ ಅಂತ ಡಿ ವಿ ಜಿ ಹೇಳಿದ್ರಂತೆ. ಏನಪ್ಪ ಅದು ಅಂದರೆ, ಭೋಗ ರೋಗ ಶರೀರಕ್ಕೆ ಅಂಟಿದ್ದು ಹೊರಟೋಗುತ್ತೆ, ಆದರೆ ಶಾಶ್ವತವಾಗಿ ಉಳಿಯೋದು ನಿಮ್ಮ ತ್ಯಾಗರತ್ನ, ನಿಮ್ಮ ರಾಗರತ್ನ ಅಂತಂದ್ರಂತೆ. ಸ್ವಾಮಿ, ಈ ಮಾತು ನಿಮ್ಮಲ್ಲಿಯೇ ಇಟ್ಟುಕೊಳ್ಳಿ ಅಂತ ಅಂದರಂತೆ. ಅವರು ತ್ಯಾಗರಾಜರ ಸಮಾಧಿಗಾಗಿ ಹಣ ಸಂಗ್ರಹ ಮಾಡ್ತಾ ಇದ್ದಾಗ ಡಿ ವಿ ಜಿ ಅವರಿಗೆ ನೆರವನ್ನೆಲ್ಲ ಕೊಟ್ಟಿದ್ರು. ಡಿ ವಿ ಜಿ ಅವರಿಗೆ ರಾಜಕೀಯ ದೃಷ್ಟಿಯಿಂದ ಅವರಿಗೆ ವಿರೋಧ ಪಕ್ಷದಲ್ಲಿದ್ದಂಥವರು ರಾಮಸ್ವಾಮಿ ಉದಲಿಯಾರ್, ಅವರು ಮೈಸೂರು ದಿವಾನರಾಗಿದ್ದರು. ಆದರೂ ನಾಗರತ್ನಮ್ಮ ಅವ್ರ ಕೇಸ್ ಅಂತ ಡಿ ವಿ ಜಿ ಅವರ ಹತ್ರಕ್ಕೆ ಹೋದರು. ರಾಮಸ್ವಾಮಿ ಮುದಲಿಯಾರ್ ಅವರು ದೊಡ್ಡವರು, ತಮ್ಮ ವಿರೋಧ ಪಕ್ಷದವರು ಅಂತ ಡಿ ವಿ ಜಿ ಕಡೆಯಿಂದ ಬಂದಂಥ ರೆಕಮೆಂಡೇಶನ್ ಅಂತ ಅದನ್ನು ನಿರಾಕರಿಸಲಿಲ್ಲ, ಸಹಾಯ ಮಾಡಿದ್ರು. ಆ ಕಾಲದ ರಾಜಕೀಯ ವಿರೋಧಗಳು ಕೂಡ ದೊಡ್ಡ ರೀತಿಯಲ್ಲಿ ಇರ್ತಾ ಇದ್ವು. ದೇ ಹ್ಯಾಡ್ ಗ್ರೇಟರ್ ವರ್ಚ್ಯೂ ಈವನ್ ಇನ್ ಫೈಟಿಂಗ್. ಅದು ದೊಡ್ಡ ವಿಷಯ. ಇಂಥದ್ದು ಕಲೋಪಾಸಕರಲ್ಲಿ ಬರ್ತದೆ. ಒಬ್ಬರು ವೆಂಕೋಬರಾಯರು ಅಂತ ಒಬ್ಬರು ಬರ್ತಾರೆ ಅಲ್ಲಿ. ಆ ವೆಂಕೋಬರಾಯರು ಪಾಪ ಆ ಕಾಲದಲ್ಲಿ ಶ್ರೀಕೃಷ್ಣ ಜಯಂತಿ, ಶ್ರೀರಾಮನವಮಿ ಈ ಥರದ್ದೆಲ್ಲ ಮಾಡಿ ಸಂಗೀತ ಕಾರ್ಯಕ್ರಮಗಳನ್ನು ಏರ್ಪಾಡು ಮಾಡ್ತಾ ಇದ್ರು. ವೀಣೆ ಶೇಷಣ್ಣನವರು ಮತ್ತು ಬಿಡಾರಂ ಕೃಷ್ಣಪ್ಪನವರು ಇಂಥ ದೊಡ್ಡ ದೊಡ್ಡ ಕಲಾವಿದರು ಮೈಸೂರಿನಲ್ಲಿ ಮಾಡ್ತಾ ಇದ್ರು. ಇವರು ವೆಂಕೋಬರಾಯರು ಅದೆಲ್ಲ ದೊಡ್ಡ ದೇವರುಗಳ ಕಥೆ ಆಯಿತು. ಶ್ರೀಕೃಷ್ಣ, ಶ್ರೀರಾಮ, ದೊಡ್ಡ ದೊಡ್ಡ ಸಂಗೀತಗಾರರು ಮಾಡ್ತಾರೆ. ನಾನು ಬಡವ, ನಾನು ಆ ಜಯಂತಿಗಳು ಮಾಡಿ ಸಂಗೀತ ಮಾಡಿಸೋಕ್ಕಾಗೋಲ್ಲ. ಆ ಕಾಲದಲ್ಲಿ ನಾನು ಒಂದು ರಾಮನವಮಿನಲ್ಲಿ ಮಾಡ್ತೀನಿ ಅಂದರೆ ತುಂಬ ಸಂಗೀತಗಾರರು ಬಹಳ ಬ್ಯುಸಿ ಆಗಿರ್ತಾರೆ. ಆಗ ನನಗೆ ಸಿಗೋದು ಕಷ್ಟ, ತುಂಬ ದುಬಾರಿ ಆಗುತ್ತೆ. ನಾನು ವಾಮನನ ಜಯಂತಿ ಮಾಡ್ತೀನಿ ಅಂದರೆ ವಾಮನ ಜಯಂತಿಗೆ ಯಾರು ಸ್ಪರ್ಧೆ ಇಲ್ಲ, ವಾಮನ ಕುಳ್ಳ ಬೇರೆ, ನಾನು ವಾಮನ, ಆ ತರಹ ಅಂತ ಹೇಳ್ಬಿಟ್ಟು ವಾಮನ ಜಯಂತಿ ಮಾಡ್ತಿದ್ದಂತೆ. ಆದರೆ ಅವರಿಗೆ ಸಂಗೀತದ ಪಾಂಡಿತ್ಯ ಎಷ್ಟಿತ್ತು ಅಂದರೆ ಎಲ್ಲರಿಗೂ
ಸಂಗೀತಗಾರರಿಗೆ ಕಚೇರಿನಲ್ಲಿ ವೆಂಕೋಬರಾಯರು ಬಂದಿದ್ದಾರಾ ಅಂತ ಮೊದಲು ವಿಚಾರಿಸ್ಕೊಳ್ಳೋರಂತೆ. ಯಾಕೆಂದ್ರೆ ಒಂದು ಸಣ್ಣ ತಪ್ಪಾದರೂ ಎದ್ದು ನಿಂತು ಆಕ್ಷೇಪ ಮಾಡ್ತಿದ್ರಂತೆ, ಆ ಭಯ. ಜೊತೆಗೆ ಆ ವೆಂಕೋಬರಾಯರಿಗಿಂತ ದೊಡ್ಡ ರಸಿಕರು ಯಾರೂ ಇಲ್ಲ, ಅವರಷ್ಟು ಚೆನ್ನಾಗಿ ಸಂಗೀತ ಆಸ್ವಾದ ಮಾಡೋರು ಯಾರೂ ಇಲ್ಲ ಅಂತ. ವೀಣೆ ಶೇಷಣ್ಣನವ್ರ ಬಗ್ಗೆ ಬರೀತಾರೆ, ಶೇಷಣ್ಣನವ್ರಿಗಿಂತ ಪ್ರಜ್ಞಾವಂತರು ಯಾರೂ ಇಲ್ಲ. ಅದಕ್ಕೆ ಭಯ ಎಲ್ರಿಗೂ, ಅವ್ರು ಮೆಚ್ಚಾರೋ ಇಲ್ಲವೋ ಅಂತ. ಆದರೆ ಒಂದು ಒಳ್ಳೆ ಸಂಗತಿ ಬಂದರೆ ಮೊದಲು ಭಲೆ, ಮೊದಲು ಆಹಾ, ಮೊದಲು ಭೇಷ್ ಅವರು ಶೇಷಣ್ಣನವ್ರ ಬಾಯಿಂದ ಬರ್ತಿತ್ತು ಅಂತ. ಈ ರೀತಿಯಾದ ಎಷ್ಟೋ ಚಿತ್ರಣಗಳನ್ನು ಕೊಡ್ತಾರೆ. ಬೆಂಗಳೂರಿನಲ್ಲಿ ಆಗ ಅನಂತ ಶಾಸ್ತ್ರಿಗಳು ಅಂತ ದೊಡ್ಡ ಗಾಯಕರಿದ್ದರು. ಒಳ್ಳೆ ಜರ್ಬಾದ ಪ್ರೌಢವಾದಂಥ ಗಾಯನ. ಅವ್ರನ್ನ ಸ್ವರಸಿಂಹ ಕುಟ್ಟಿ ಅಂತ ತಮಿಳುನಾಡೋರು ಬೆರೆದು ಕೊಟ್ಟಿದ್ರಂತೆ. ಅವರು ಆ ರೀತಿಯಾದಂಥ ವಾಕ್ಕು ಶಕ್ತಿ ಅವರಿಗಿತ್ತು. ಅವರ ಗುರುಗಳು, ಅವರಿಗೆ ಪಾಠ ಕಲಿಸಿದ ಗುರುಗಳು ಮಹಾವಿದ್ವಾಂಸರಾಗಿದ್ದಂತಹ ಕೆ.ಎ. ಕೃಷ್ಣಸ್ವಾಮಿ ಅಯ್ಯರ್. ಅವ್ರು ನೋಡೋದಕ್ಕೆ ಹೈಸ್ಕೂಲ್ ಮೇಷ್ಟ್ರು. ವೇದಾಂತಕ್ಕೆ ಒಂದು ನಿಜವಾದ ಯೋಗ್ಯತೆ ತಂದುಕೊಟ್ಟವರು ಅಂತಂದರೆ ಅವರೇ. ಎಲ್ರಿಗೂ ಹೊಳೆನರಸೀಪುರದ ಸ್ವಾಮಿಗಳ ಹೆಸರು ಗೊತ್ತಿರುತ್ತೆ, ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳು. ಅವರಿಗೆ ವಿದ್ಯಾಗುರುಗಳಾಗಿದ್ದವರು. ಅವರಿಗೆ ಶಂಕರ ಭಗವತ್ಪಾದರ ಭಾಷ್ಯಗಳ ನಿಜವಾದ ಸ್ವಾರಸ್ಯವನ್ನು ತೋರಿಸಿಕೊಟ್ಟವರು. ಅವರ ಶಿಷ್ಯರು ನಮ್ಮ ಈ ಅನಂತ ಶಾಸ್ತ್ರಿಗಳು. ಅವರು ಕೃಷ್ಣಸ್ವಾಮಿ ಅಯ್ಯರವರು ಕನ್ನಡ, ಇಂಗ್ಲೀಷ್ ತುಂಬ ಚೆನ್ನಾಗಿ ಬರ್ತಿತ್ತು, ಸಂಸ್ಕೃತ ಎಲ್ಲ ಬರ್ತಾ ಇತ್ತು, ತಮಿಳು ಅವ್ರ ಮಾತೃಭಾಷೆ. ಅವರು ವೈಲಿನ್ ನುಡಿಸ್ಕೋತಾ ಇದ್ರು. ಒಂದು ದಿವಸ ವೈಲಿನ್ ನುಡಿಸ್ಕೊಳ್ತಾ, ಅವ್ರು ಎಂಥ ವೈಲಿನ್ ಅಂದರೆ ಕಚೇರಿ ವೈಲಿನ್ ಅಲ್ಲ, ತಮ್ಮ ಸಂತೋಷಕ್ಕೆ ತಾವು ನುಡಿಸ್ಕೋತಾ ಇದ್ರಂತೆ. ಡಿ.ವಿ.ಜಿ. ಬರೀತಾರೆ, ಕೃಷ್ಣಸ್ವಾಮಿ ಅಯ್ಯರವರಿಗೆ ತುಂಬ ವಿಸ್ತಾರವಾದ ಕಚೇರಿ ನುಡಿಸುವಂಥ ಮನಸ್ಸು ಇರಲಿಲ್ಲ ಅವರಿಗೆ. ಕಾವೇರಿ ಪಟ್ಟಣಂ ಅಂದರೆ ಶಿಲಪ್ಪಧಿಕಾರಂ ಕಾವ್ಯ ನಡೆದ ಜಾಗ, ಅಲ್ಲಿಂದ ಅವರು ಬಂದವರು. ನಿಮಗೆ ನೃತ್ಯದ ಜಗತ್ತು ಗೊತ್ತಿದ್ದರೆ ಕಲಾನಿಧಿ ನಾರಾಯಣ್ ಅಂತ ಪದ್ಮಭೂಷಣ ಪಡೆದಂಥ ದೊಡ್ಡ ನಾಟ್ಯ ಗುರು ಇದ್ದರು ಹಲವು ವರ್ಷಗಳ ಕೆಳಗೆ. ಅವರ ಅಜ್ಜ ಇವರು. ಕಲಾನಿಧಿ ಅಜ್ಜ ನಮ್ಮ ಕೆ.ಎ. ಕೃಷ್ಣಸ್ವಾಮಿ ಅಯ್ಯರು. ಕೃಷ್ಣಸ್ವಾಮಿ ಅಯ್ಯರು ಆ ಥರ ಕಚೇರಿ ಮಾಡುವಂಥ 3-4 ಗಂಟೆಗಳ, ಆ ಕಾಲದಲ್ಲೆಲ್ಲ 5-6 ಗಂಟೆಗಳ ಕಾಲದ ವೈಲಿನ್ ನುಡಿಸೋರು ಎಲ್ಲ ಇದ್ರು. ಹಾಗಲ್ಲ, ಒಂದು ರಾಗದ ಎಲ್ಲವನ್ನೂ ಖಾಲಿ ಮಾಡಿಬಿಡ್ಬೇಕು ಅಂತಲ್ಲ. ಆ ರಾಗದ ಬೆಸ್ಟ್ ಯಾವುದಿದೆ, ರಸಘನವಾದ ಭಾವಗಳು ಅಂತ ಡಿ.ವಿ.ಜಿ. ಬರೀತಾರೆ. ರಸ ಹರಿಯೋದು, ಘನ ಬೇರೆ, ಅದು ಘನೀಕೃತವಾಗುವುದು. ರಸವೇ ಘನೀಭವಿಸಿದಂಥ ಬೆಸ್ಟ್ ಕ್ರಿಸ್ಟಲೈಸ್ಡ್ ಬ್ಯೂಟಿಫುಲ್ ಚಾಯ್ಸಿಯೆಸ್ಟ್ ಥಿಂಗ್ಸ್ ಇದೆಯಲ್ಲ, ಅವನ್ನ ಹುಡುಕಿಟ್ಟುಕೊಂಡು ಆ ರಾಗದಲ್ಲಿ, ಅಂದರೆ ಆ ರಾಗ ಅಷ್ಟು ಸ್ಕ್ಯಾನ್ ಮಾಡಿರ್ತಾರೆ, ಮಾಡಿ ಬೆಸ್ಟ್ ಫಿಟ್ಟನ್ನು ನೋಡಿ ಅದನ್ನು ನುಡಿಸ್ಕೊಂಡು ಮತ್ತೆ ಮತ್ತೆ ನುಡಿಸ್ಕೊಂಡು ಸಂತೋಷ ಪಡೋರಂತೆ. ಒಂದು ದಿವಸ ಸಂಜೆ ಅವ್ರ ಮನೆಗೆ ಅನಂತ ಶಾಸ್ತ್ರಿಗಳು ಬಂದ್ರಂತೆ. ಡಿ.ವಿ.ಜಿ. ಅವರು ಹೋಗಿದ್ರಂತೆ. ಏನಪ್ಪ ಇವತ್ತು ಮನಸ್ಸು ಯಾಕೋ ಕೇದಾರಗೌಳದ ಕಡೆ ತಿರುಗಿದೆ ಎಂದ್ರಂತೆ. ಅಪ್ಪಣೆ ಆಗಬೇಕು ಗುರುಗಳೇಂದ್ರಂತೆ. ಆಗ ಮನೆಯಾಕೆ ಬಂದು ಸಂಧ್ಯಾವನ್ನೇ ಊಟ ಮಾಡಿಬಿಡಿ, ಆಮೇಲೆ ಸಂಗೀತ ತುಂಬ ಲೇಟ್ ಆಗುತ್ತೆ ಅಂದರು. ಬಂದವರೆಲ್ಲ ಊಟ ಮಾಡಿದ್ರು. ಆ ಕಾಲದಲ್ಲಿ ಹಾಗೆ ಯಾರ ಮನೆಗೂ ಯಾರು ಹೇಳಿಕೆ ಮೇಲೆ ಊಟಕ್ಕೆ ಹೋಗಬೇಕಾಗಿರಲಿಲ್ಲ. ಒಂದಷ್ಟು ಇದ್ದೇ ಇರ್ತಾ ಇತ್ತು ಮನೆಯಲ್ಲಿ. ಯಾರಿಗೂ ಪಂಚಪಕ್ಷ ಪರಮಾನ್ನ ಬೇಕಾಗಿರಲಿಲ್ಲ. ಇದ್ದದ್ದನ್ನು ತಿಂದರು, ಕೂತ್ಕೊಂಡ್ರು. 8 ಗಂಟೆಗೆ ಕೂತ್ಕೊಂಡ್ರೆ ರಾತ್ರಿ 11 ಗಂಟೆವರೆಗೂ ಅವರು ಒಂದೇ ಕೇದಾರಗೌಳ ರಾಗವನ್ನು ಹಾಡಿದ್ರಂತೆ. ಆಮೇಲೆ ಶಾಸ್ತ್ರಿಗಳ ಆ ಗಾನವನ್ನು ಕೇಳಿ ಕೃಷ್ಣಸ್ವಾಮಿಯರು ಆನಂದದಿಂದ ಅಪ್ಪಿಕೊಂಡು, ಏನಯ್ಯ ಇಷ್ಟು ಒಳ್ಳೆ ಸಂಗೀತ ಕೊಟ್ಬಿಟ್ಟೆ, ಈ ಹೊತ್ತಿನಲ್ಲಿ ಒಂದು ಹೂವಿನ ಹಾರ ಅಂದರೆ ಅಂಗಡಿ ಕೂಡ ತೆಗೆದಿಲ್ವಲ್ಲ, ಏನು ಮಾಡೋದು ಅಂತ ದೇವರ ಮಂದಾಸನದಿಂದ ತೆಗೆದು ಪೂಜೆ ಮಾಡಿದ ಹೂವನ್ನು ಕೊಟ್ಟರಂತೆ. ಗುರುಗಳೇ ಇದು ನನಗೆ ಅನುಗ್ರಹ ಅಂತ ಅವರು ಕಣ್ಣುಗೊತ್ಕೊಂಡ್ರಂತೆ. ಈ ಥರದ ಘಟನೆಗಳು ಎಷ್ಟು ಬರುತ್ತವೆ. ಒಬ್ಬ ಕಲಾವಿದ ಅಂದರೆ ಯಾವ ರೀತಿಯಾದದ್ದು. ಇನ್ನು ಅವರು 3ನೇ ಸಂಪುಟ ಸಾಹಿತ್ಯೋಪಾಸಕರು, ಅದ್ಭುತವಾದ ಸಂಪುಟ. ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತಿನ ಕಟ್ಟಿದ ಮಹನೀಯರ ಚಿತ್ರಣ ಅಲ್ಲಿ ನಾವು ನೋಡ್ತೀವಿ. ಅಲ್ಲಿ ಬೆಳ್ಳಾವೆ ವೆಂಕಟನಾರಾಯಣಪ್ಪನವರು ಅಂತ. ನಿಮಗೆಲ್ಲ ಆಶ್ಚರ್ಯವಾಗಬಹುದು, ಹೆಮ್ಮೆಯೂ ಆಗುತ್ತೆ. ಇಡೀ ಭಾರತದಲ್ಲಿ ಮೊದಲು ವಿಜ್ಞಾನದ ಪತ್ರಿಕೆ ಪ್ರಾದೇಶಿಕ ಭಾಷೆಗಳಲ್ಲಿ ಬಂದಿದ್ದು ಕನ್ನಡದಲ್ಲಿ, ಅದು ಬೆಳ್ಳಾವಿಯವರು ಮಾಡಿದ್ದು. ನಾನು ಆ ಪತ್ರಿಕೆಗಳ ಹಳೆ ಆವೃತ್ತಿಗಳನ್ನು ನೋಡಿದ್ದೀನಿ. ಎಷ್ಟು ಹೈ ಕ್ಲಾಸ್ ಭಾಷೆ, ಎಷ್ಟು ಒಳ್ಳೆಯ ರೀತಿ, ಎಷ್ಟು ಒಳ್ಳೆಯ ನಿರೂಪಣೆ ಅಂತ ಗೊತ್ತಾಗುತ್ತದೆ. ಅದು ಪ್ರತಿ ತಿಂಗಳ ಅಮಾವಾಸ್ಯೆ ದಿವಸ ಅದು ಬಿಡುಗಡೆ ಮಾಡ್ತಾ ಇದ್ರು. ಅಲ್ಲಿವರೆಗೂ ಪ್ರೆಸ್ಸಲ್ಲಿ ಕೂತು ಪ್ರೂಫ್ ನೋಡೋದು, ಪೇಜ್ ಮೇಕಿಂಗ್ ಮಾಡೋದು ಎಲ್ಲ ಮಾಡಿ ಕೊನೆಗೆ ಪ್ರಿಂಟ್ ಹಾಕಿಸಿ ಬೈಂಡ್ ಮಾಡಿದ್ಮೇಲೆ ಅಂಚನ್ನು ಕತ್ತರಿಸೋದು ಉಂಟು. ಹಾಗೆ ಕತ್ತರಿಸಿ ರಾತ್ರಿ 12 ಗಂಟೆ ಆಗೋದ್ರೊಳಗಾಗಿ 4 ಮನೆಗಳಿಗಾದ್ರೂ ಪೋಸ್ಟ್ ಮಾಡಿಬಿಟ್ರೆ
ಆಗ ಪತ್ರಿಕೆ ಸರಿಯಾದ ಕಾಲಕ್ಕೆ ಬಂತು ಅಂತ. ಹಾಗಾಗಿ 11 ಗಂಟೆ ಅಷ್ಟೊತ್ತಿಗೆ ಒಂದು 8 ವಿಜ್ಞಾನ ಪತ್ರಿಕೆಯ ಪ್ರತಿಗಳನ್ನು ಇಟ್ಟುಕೊಂಡು ಬಸವನಗುಡಿನಲ್ಲಿರ್ತಕ್ಕಂಥ ಅದರ ಚಂದಾದಾರ ಮನೆ ಕಿಟಕಿಗೆ ಹೋಗ್ಬಿಟ್ಟು ಹಾಕ್ಬಿಟ್ಟು ಇವತ್ತೇ ಪತ್ರಿಕೆ ಬಂದಿದ್ಯಪ್ಪೋ ಅಂತ ಕೂಗ್ಬಿಟ್ಟು ಹೋಗೋರಂತೆ. ಇದು ನಿಯತ್ತು ಅಂತಂದ್ರೆ ಅವರಿಗೆ ಈ ರೀತಿಯಾದ ವಿಜ್ಞಾನದ ಬಗ್ಗೆ ಎಷ್ಟಿತ್ತೋ ಸಮಾಜ ಹಿತಗಳ ಬಗ್ಗೆ ಹಾಗಿತ್ತು. ನೀವು ಬೆಂಗಳೂರಿನ ಗಾಂಧಿ ಬಜಾರ್ಗೆ ಬಂದರೆ ಗಾಂಧಿ ಬಜಾರ್ ಟ್ಯಾಕ್ಸಿ ಸ್ಟ್ಯಾಂಡ್ ಅಂತ ಜಾಗ, ಟ್ಯಾಗೋರ್ ಸರ್ಕಲ್ ಅಂತ ಇದೆ. ಅಲ್ಲಿ ಬಸವನಗುಡಿ ಕ್ಲಬ್ ಅಂತ ಇದೆ. ಆ ಕ್ಲಬ್ಬಿನ ಗೋಡೆಗಳನ್ನು ಇಟ್ಟಿಗೆಗಳನ್ನು ಜೋಡಿಸಿ ಇವರೇ ಕರುಣೆ ಇಟ್ಕೊಂಡು ಮಟ್ಟಗೋಲು ಇಟ್ಕೊಂಡು ಕಟ್ಟಿದ್ರಂತೆ. ನಾನು ಯಾವ ಜಾಗದಲ್ಲಿದ್ದೀನಿ, ನಮ್ಮ ಮನೆ ಪಕ್ಕದಲ್ಲೇ ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನ, ಅದನ್ನು ಅವರೇ ಕಟ್ಟಿದ್ರು. ಅವರು ಬಸವನಗುಡಿಗೆ ಬಂದ ಮೊದಲ ಜನದಲ್ಲಿ ಒಬ್ಬರು. ಇವತ್ತು ಅವ್ರ ಮನೆ ಹಾಗೇ ಇದೆ, ನೀವು ನೋಡ್ಬೋದು ಬೇಕಾದ್ರೆ. ಬ್ಯೂಗಲ್ ರಾಕ್ ಪಾರ್ಕ್ ಅಂತ ಯಾವುದಿದೆ, ಕಹಳೆ ಬಂಡೆ ಉದ್ಯಾನ, ಅದರ ಹತ್ತಿರದಲ್ಲೇ ಆ ಮನೆ ಇದೆ. DVG ರಸ್ತೆಯಲ್ಲೇನೇ ಇದೆ ಕಾರ್ನರ್ ಮನೆ. ಅವರು ಶಿವಾಲಯ ಭಗವಂತನ ಸನ್ನಿಧಿ ಇಲ್ಲದೇ ಇರೋ ಜಾಗದಲ್ಲಿ ಇರಬಾರ್ದು ಅಂತ ಆ ಏರಿಯಾದಲ್ಲೆಲ್ಲ ನೋಡಿದ್ರು. ಒಂದು ಮುರುಕಲ್ ಮಂಟಪದಲ್ಲಿ ಶಿವಲಿಂಗ ಕಾಣಿಸ್ತು. ತಕ್ಷಣ ಎಂದಿನಂತೆ ತಾವೇ ಸಿಮೆಂಟು ಮಣ್ಣು ಕಲಸಿ ಅದನ್ನು ಮಂದಿರ ನಿರ್ಮಾಣಕ್ಕೆ ತೊಡಗಿದ್ರಂತೆ. ಮತ್ತೆ ಅದು ಗೌರ್ಮೆಂಟಿನ ಮೂಲಕ ಅದು ಇದು ಮುಜರಾಯಿ ಇಲಾಖೆಗೆ ಸೇರುವುದು, ಇಷ್ಟೆಲ್ಲ ಪರಿಶ್ರಮ ಮಾಡಿದ್ರು. ಜೊತೆಗೆ ಫಿಸಿಕ್ಸ್ ಪಾಠ ಮಾಡ್ತಾ ಇದ್ರು ಅದ್ಭುತವಾಗಿ. ನಿಮಗೆಲ್ಲ BM ಶ್ರೀಕಂಠಯ್ಯನವರು ಗೊತ್ತು, ಅವರ ವಿದ್ಯಾಗುರುಗಳು ಇವರು. BM ಶ್ರೀಯವರು ಬೆಳ್ಳಾವಿಯವರ ಶಿಷ್ಯರು. ಬೆಳ್ಳಾವಿಯವರಿಗೆ ನಂಗಪುರಂ ವೆಂಕಟೇಶ್ ಅಯ್ಯಂಗಾರ್ ಅಂತ ಜಿಯಾಲಜಿಸ್ಟ್, ಅವರು ಗುರುಗಳು. ಇವರೆಲ್ಲರೂ ಒಬ್ಬ ಜಿಯಾಲಜಿಸ್ಟಲ್ಲಿ, ಫಿಸಿಸಿಸ್ಟಲ್ಲಿ, ಇಂಗ್ಲಿಷ್ ಪ್ರೊಫೆಸರಲ್ಲಿ ಇವರೆಲ್ಲ ಕನ್ನಡ ಕಟ್ಟಿದ್ದಾರೆ. ನಂಗಪುರಂ ವೆಂಕಟೇಶ್ ಅಯ್ಯಂಗಾರರು, ಬೆಳ್ಳಾವಿಯವರು, BM ಶ್ರೀಕಂಠಯ್ಯನವರು, ಮತ್ತೆ ER ಕೃಷ್ಣಶಾಸ್ತ್ರಿ, ವೆಂಕಣ್ಣಯ್ಯ, ಕುವೆಂಪು, BM ಶ್ರೀಕಂಠಯ್ಯ, DL ನರಸಿಂಹಾಚಾರ್ಯ, ಹಿಂಗೆ ಆ ಪರಂಪರೆ ಬೆಳೆದಿರತಕ್ಕಂಥದ್ದು ನೋಡ್ತೀವಿ. ಆಮೇಲೆ ಜವರೇಗೌಡರು ಹೀಗೆ ಬಂದಿದೆ. ಈ ರೀತಿ ಮಾಡಿದ್ದವರು. ಆಮೇಲೆ ನೀವು ವಿ ಸೀತಾರಾಮಯ್ಯನವರ ಪಂಪ ಯಾತ್ರೆ ಅನ್ನುವ ಪುಸ್ತಕ ಓದಿರ್ತೀರಾ ಅನ್ಸುತ್ತೆ. ಓದದೇ ಇದ್ದರೆ ಹಿಂದೇ ಮನೆಗೆ ಹೋಗಿ ಎಲ್ಲಾದರೂ ಇದ್ದರೆ ಓದಿ. ಅದಂತೂ ಈಗ ಆನ್ಲೈನಲ್ಲಿ ಫ್ರೀ ಡೌನ್ಲೋಡ್ ಮಾಡ್ಕೋಬೋದು. VC ಅವರ ಸಾಹಿತ್ಯ ಎಲ್ಲ ನಿಮಗೆ ಸಿಗುತ್ತದೆ, ಓದಿ, ಖಂಡಿತ ಓದಿ. ಪಂಪ ಯಾತ್ರೆ ಕನ್ನಡದ ಮೊದಲ ಪ್ರವಾಸ ಕಥನ, ಅತ್ಯಂತ ಉತ್ತಮವಾದದ್ದು. ಆ ಪ್ರವಾಸ ಕಾಲದಲ್ಲಿ ಬೆಳ್ಳಾವಿಯ DVG ಎಲ್ಲ ಅವ್ರ ಜೊತೆಗಿದ್ರು. ಬೆಳ್ಳಾವಿಯವರು ಪ್ರವಾಸ ಹೋಗುವಾಗ ಎಲ್ರಿಗೂ ಅಡುಗೆ ಮಾಡಿ ತಾವೇ ಹಾಕ್ತಾ ಇದ್ರು. ಮಸಿ ಪಾತ್ರೆಗಳನ್ನು ತೊಳಿತಾ ಇದ್ರಂತೆ. ವಯಸ್ಸಿನಿಂದ ಹಿರಿಯರು. ಅವ್ರು ಕಾಫಿ ಕುಡಿತಾ ಇರಲಿಲ್ಲ, ಮನೇಲಿ ಕಾಫಿ ಗಿಡ ಹಾಕಿದ್ರು, ಬಂದವರು ಕಾಫಿ ಮಾಡಿಕೊಡೋರಂತೆ. ಈ ದೊಡ್ಡತನ ನೋಡಿ, ಎಷ್ಟು ದೊಡ್ಡವರು ಇವರೆಲ್ಲ ಅನ್ಸುತ್ತೆ. ಈ ಬಗೆಯಾದಂಥದ್ದು ಅವರ ವ್ಯಕ್ತಿತ್ವ, ಅವರ ಮಡಿ, ಅವರ ನಚ್ಚು, ಅವ್ರ ನಸ್ನಸೆ, ಅವ್ರ ಸ್ವಾವಲಂಬನೆ. ಎಂಥ ಸ್ವಾವಲಂಬನೆ ಅಂತಂದ್ರೆ ಪೆನ್ನಿಗೆ ಬೇಕಾದ ಇಂಕನ್ನು ತಾವೇ ಮಾಡ್ಕೋತಾ ಇದ್ರಂತೆ. ಮತ್ತೆ ಕೋಟನ್ನ ಬಟ್ಟೆನ ಎಲ್ಲ ಒಗೆಯೋಕೆ ಹಾಕಿದ್ರೆ ಗುಂಡಿ ಒಡೆದೋಗ್ಬಿಡುತ್ತೆ, ಒಗೆಯೋ ಬಂಡ ಮೇಲೆ ಕುಕ್ಕಿ ಅಂತ ಗುಂಡಿನಷ್ಟು ಕತ್ತರಿಸಿಟ್ಕೊಂಡು ಮತ್ತೆ ತಿರ್ಗಾ ಹೊಲ್ಕೊಳ್ಳೋರಂತೆ ಅವರೇ. ಉಪ್ಪಿನಕಾಯಿ ಅವರು ಹಾಕೋರಂತೆ. ಉಪ್ಪಿನಕಾಯಿ ಹಾಕುವಾಗ ಇಡಿಯಾಗಿ ಮಾವಿನಕಾಯಲ್ಲಿ ಹಾಕಿದ್ರೆ ಕೆಲವೊಮ್ಮೆ ಹುಳ ಬರುತ್ತೆ. ಅದಕ್ಕೆ ಮಾವಿನ ತೊಟ್ಟಿನ ಹತ್ರ ರಂಧ್ರ ಮಾಡಿ ಯಾವುದೋ ಒಂದು ಆಯುರ್ವೇದ ಔಷಧಿನ ಇಂಜೆಕ್ಟ್ ಮಾಡಿ ಹುಳ ಹಿಡಿಯದಂತೆ ಮಾಡ್ತಿದ್ರಂತೆ. ಏನದು? ಪಂಪ ಭಾರತವನ್ನ ಸಂಪಾದನೆ ಮಾಡಿಕೊಟ್ಟವರು ಇವರು ಸ್ವಾಮಿ. ಅಂದ್ರೆ ಇವರು ಯಾವ ರೀತಿಯಲ್ಲಿ ಬಯಾಲಜಿ ಪಾಠ ಮಾಡ್ತಾ ಇದ್ರು. ಮಡಿ ಅಂದ್ರೆ ಮಡಿಗೆ ಮಡಿ, ಶಾಸ್ತ್ರಕ್ಕೆ ಶಾಸ್ತ್ರ, ಪ್ರಾಮಾಣಿಕತೆಗೆ ಪ್ರಾಮಾಣಿಕತೆ. ಯಾವ ಮಟ್ಟದ ಮಡಿ ಅಂತಂದ್ರೆ ಈ ದೇಹ ರಚನಾ ಭಾಗಗಳು ಎಲ್ಲ ಪಿಂಗಾಣಿಯಲ್ಲಿ ನಿರ್ಮಾಣವಾದಂಥ ಮಾಡೆಲ್ಸ್ ಇರ್ತಾ ಇದ್ವು. ಅವನು ತೋರಿಸ್ಬಿಟ್ಟು ಇದು ಪಿತ್ತಜನಕ, ಇದು ಮೇದೋಜನಕ, ಇದು ಸಣ್ಣ ಕರಳು, ಇದು ದೊಡ್ಡ ಕರಳು ಅಂತ ತೋರಿಸ್ಬೇಕು. ತೋರಿಸುವಾಗ ಇವರೊಂದು ಕೋಲಿಟ್ಟುಕೊಂಡು ಆ ಕೋಲಿಂದ ತೋರಿಸೋರಂತೆ. ಆ ಕೋಲು ಅದಕ್ಕೆ ತಾಕ್ತಾ ಇರಬಾರ್ದು. ವಸ್ತುತ ಅದು ಪಿಂಗಾಣಿ, ಅದು ನಿಜವಾದ ಮನುಷ್ಯರ ಅಂಗೋಪಾಂಗ ಅಲ್ಲ. ಆದರೂ ಆ ಶರೀರದ ಹೆಸರಿದೆಯಲ್ವಾ, ಅದಕ್ಕೆ ದೂರದಲ್ಲಿಡಬೇಕು ಅಂತ. ಅಂದರೆ ಮಡಿ ಇರೋದು ಬೇರೆ, ಪ್ರಾಮಾಣಿಕತೆ ಬೇರೆ. ಚೆನ್ನಾಗಿ ಕಲಿಸಿದ್ರಂತೆ. ಅವರು ಕೈ ಕೆಳಗೆ ತಯಾರಾದ್ರು, ಡಾಕ್ಟರ್ಗಳಾದ್ರು ಅಂತ DVG ಬರೀತಾರೆ. ಅಂದರೆ ಈ ಥರದ ವ್ಯಕ್ತಿಗಳನ್ನ ನಾವು ಎಲ್ಲಾದರೂ ನೋಡೋದಕ್ಕೆ ಸಾಧ್ಯವ, ಊಹೆ ಮಾಡ್ಕೊಳ್ಳೋಕೆ ಸಾಧ್ಯವ, ಅಂಥದ್ದನ್ನೆಲ್ಲ ಬರೀತಾರೆ. ಇನ್ನು ವೆಂಕಣ್ಣಯ್ಯನವರು ಈ ದೇವಮಾನವ, ಅವರು ಅಂಥ ದೊಡ್ಡ ವ್ಯಕ್ತಿತ್ವ. ಅವರ ವ್ಯಕ್ತಿತ್ವದಲ್ಲಿ ಮತ್ತೆ AR ಕೃಷ್ಣಶಾಸ್ತ್ರಿಗಳು, ಅವರು ಉಜ್ವಲವಾದ ಪಾಂಡಿತ್ಯ, ಕ್ರಿಯಾಶೀಲತೆ, ಅನ್ಯೋನ್ಯ ಸಾಮರಸ್ಯ. ವೆಂಕಣ್ಣಯ್ಯನವರಿಗೆ ಸತ್ಕಾವ್ಯ, ಅಧ್ಯಾತ್ಮ ಎರಡೂ ನಾಗರ ಕಟ್ಟೆಯ ನಾಗರ ಹೆಣಕೊಂಡಿರುತ್ತಲ್ಲ, ಹೀಗೆ ಆ ಥರ ಇರ್ತಿತ್ತು ಅಂತ DVG ಬರೀತಾರೆ. ಕ್ರಿಯಾಶೀಲತೆ ಕೃಷ್ಣಶಾಸ್ತ್ರಿಗಳದು, ವೆಂಕಣ್ಣಯ್ಯನವ್ರದ್ದು ಪ್ರೇರಣೆ.
ಕನ್ನಡ ಕಟ್ಟುವಂಥದ್ದು ಪ್ರಬುದ್ಧ ಕರ್ನಾಟಕ ಪತ್ರಿಕೆ ಶುರು ಮಾಡಿದರು ಇವರು, ನಮ್ಮ ಕೃಷ್ಣಶಾಸ್ತ್ರಿಗಳು. ಅದಕ್ಕೆ ಪ್ರೇರಣೆ ಕೊಡ್ತಾ ಇದ್ದವರು ವೆಂಕಣ್ಣಯ್ಯನವರು. ಹೇಗೆ ಅಂತಂದರೆ ಸೆಂಟ್ರಲ್ ಕಾಲೇಜಿನ ಕರ್ನಾಟಕ ಸಂಘ, ಇಲ್ಲಿ ಹೇಗೆ ಕರ್ನಾಟಕ ಸಂಘ ಎಲ್ಲ ಶುರು ಆಯಿತು, ಆ ಪ್ರೇರಣೆಯಿಂದಲೇ ಇದು ಆರಂಭವಾಗಿದ್ದು. ಸೆಂಟ್ರಲ್ ಕಾಲೇಜ್ ಕರ್ನಾಟಕ ಸಂಘ ಹಾಗೆ ಆರಂಭ ಮಾಡಿದ್ರು. ಮೊದಲ ಅಧ್ಯಕ್ಷರು ಬೆಳ್ಳಾವೆಯವರು, ಅದಕ್ಕೆ ಆಮೇಲೆ BM ಶ್ರೀಕಂಠಯ್ಯನವರು, ಮತ್ತೆ ನಾವು ಬೇರೆಯವ್ರನ್ನ ನೋಡ್ತೀವಿ. ಇಲ್ಲಿ ನೋಡಿ ಸ್ವಾರಸ್ಯ ಏನಂದರೆ, ಈ ವೆಂಕಣ್ಣಯ್ಯನವರು ಪ್ರೇರಣೆ, ಒಂದು ಉತ್ಸವ ಆಗುತ್ತದೆ ಸೆಂಟ್ರಲ್ ಕಾಲೇಜಿನಲ್ಲಿ, ಒಂದು ಕನ್ನಡದ ಹಬ್ಬ, ನಾಡ ಹಬ್ಬ ಅಂತ ಆಗುತ್ತೆ ಅಂದರೆ ಅಲ್ಲಿ ಒಂದು ಕಾಕಡ ಹೂವಿನ ಹಾರ ಹಾಕೋಣ ಅಂತ ನೋಡಿದ್ರೆ, ಕಾಕಡ ಹೂವಿನ ಹಾರ ನೋಡೋಕ್ಕೆ ಚೆನ್ನಾಗೇನೋ ಇರುತ್ತೆ, ಆದರೆ ಮಲ್ಲಿಗೆ ಹಾರ ಹಾಕಿದ್ರೆ ರಾಜಸ್ಥಾನ ಇದ್ದಂಗಿರುತ್ತೆ ಅನ್ನೋರಂತೆ ಸೂಚನೆ. ಹಾಗೆ ಓಹೋ ಎಲ್ರಿಗೂ ಆಮೇಲೆ ತಿಂಡಿ ಕೊಡೋದಕ್ಕೋಸ್ಕರ ಅವರೆಕಾಳು ಉಪ್ಪಿಟ್ಟು ತಯಾರಾಗ್ತಾ ಇದೆಯಾ, ತುಂಬ ಒಳ್ಳೆಯದು. ಆ ಉಪ್ಪಿಟ್ಟನ್ನು ಪಿಡಿಚೆ ಕಟ್ಟಿ ಆವಿಯಲ್ಲಿ ಬೇಯಿಸಿದ್ರೆ ಮತ್ತೂ ಚೆನ್ನಾಗಿರುತ್ತೆ. ಆ ಪಿಡಿಚೆನಲ್ಲಿ ಒಂದು ಸ್ವಲ್ಪ ಇದನ್ನು ಮೆಣಸಿನ ಕಾಳನ್ನು ಇಟ್ಟರೆ ಚೆನ್ನಾಗಿರುತ್ತೆ. ಓ ಕೋಸಂಬರಿ ನಡೀತಾ ಇದೆಯಾ, ಮಾವಿನ ಚೂರನ್ನು ಸ್ವಲ್ಪ ತುರಿದು ಹಾಕಿ ಇನ್ನೂ ಚೆನ್ನಾಗಿರುತ್ತೆ ಅಂತ. ಇವರು ಯಾರು ಕೃಷ್ಣಶಾಸ್ತ್ರಿಗಳು, ನೀನೆಲ್ಲ ಹೇಳೋದು ಮಾಡೋದೇನೂ ಇಲ್ಲ ಅಂತ ಬೈಯೋರು. ಆದರೆ ಅವರ ಸಲಹೆ ಚೆನ್ನಾಗಿರ್ತಿತ್ತು, ಅದು ನಡೆಸ್ತಾ ಇದ್ರು. ಹೀಗೆ ಈ ರೀತಿಯಲ್ಲಿ ಪ್ರೀತಿ ವಿಶ್ವಾಸಗಳಿಂದ ಅವರು ಅಶ್ವಿನಿ ದೇವತೆಗಳು ಅಂತ ಬರೀತಾರೆ ಮಾಸ್ತಿಯವರು ಇವರಿಬ್ಬರನ್ನ, ಅಂಥವ್ರು ಚಿತ್ರಣ ಕೊಡ್ತಾರೆ. ಮತ್ತೆ ವಿನೋದ, ಎಷ್ಟು ವಿನೋದ. BM ಶ್ರೀಕಂಠಯ್ಯನವರು ಬಬ್ಬೂರು ಕಮ್ಮೆ ಅಂತ ಒಂದು ಸ್ಮಾರ್ತ ಬ್ರಾಹ್ಮಣ ಪಂಗಡಕ್ಕೆ ಸೇರಿದವರು. ನಮ್ಮ DVG ಅವರು ಅವ್ರನ್ನ ಗೇಲಿ ಮಾಡ್ತಾ ಇದ್ದಂತೆ. ನೋಡಿ, ಬಬ್ಬೂರು ಅನ್ನೋ ಶಬ್ದ ಹೇಗೆ ಬಂತು ಗೊತ್ತೇ, ಬರ್ಬರ ಅನ್ನುವ ಸಂಸ್ಕೃತ ಶಬ್ದದಿಂದ ಬಂತು. ಬರ್ಬರ ಅನ್ನೋ ಸಂಸ್ಕೃತ ಶಬ್ದದಿಂದ ಇಂಗ್ಲಿಷ್ನಲ್ಲಿ ಬಾರ್ಬೇರಿಕ್ ಅಂತ ಬಂದಿರೋದು. ಬರ್ಬರ ಅಂತ ಒಂದು ಧಾನ್ಯಕ್ಕೂ ಹೇಳ್ತಾರೆ. ಆಷಾಢ ಮಾಸದಲ್ಲಿ ಬರ್ರಂತ ಗಾಳಿ ಬೀಸಿದಾಗ ಆ ಧಾನ್ಯ ಹುಟ್ಟುತ್ತದೆ ಅಂತ ಹೇಳ್ತಾರೆ. ಆ ಧಾನ್ಯಕ್ಕೆ ಒಡೆಯ ಅಂಗಾರಕ. ಅಂಗಾರಕ ಕ್ಷೌರಿಕರಿಗೆ ಇಷ್ಟವಾದ ದೇವತೆ, ಅದಕ್ಕೆ ಮಂಗಳವಾರ ಕ್ಷೌರ ಮಾಡೋದಿಲ್ಲ ಅವರು. ಬಾರ್ಬರ್ ಅಂತ ಅದಕ್ಕೆ ಕರೆಯೋದು. ಬಬ್ಬೂರು ಕಮ್ಮಿಗಳು ಬಾರ್ಬರ್ ಅಂತ ಅಂದ್ಬಿಟ್ರಂತೆ. ಇದಿಷ್ಟನ್ನೇ ಯಾರಾದ್ರೂ ಯೂಟ್ಯೂಬಿಂದ ಕತ್ತರಿಸ್ಬಿಟ್ಟಿದ್ರು ನನಗೆ ಮಾನ ತೆಗಿಬೇಡಿ, ಈಗಲೇ ಕೇಳ್ತಾ ಇದ್ದೀನಿ. ಯಾಕೆಂತಂದ್ರೆ ಗಣೇಶ್ ಅವರು ಹೇಳಿಬಿಟ್ರು ಬಬ್ಬೂರು ಕಮ್ಮಿಗಳಿಗೆ ಬಾರ್ಬರ್ಗಳಿಗೆ ಸಂಬಂಧ ಇದೆ ಅಂತ, ಅವರಿಗೆ ಅವಮಾನ ಮಾಡಿಬಿಟ್ರು ಅಂತ. ಹಾಗೆಲ್ಲ ಏನಲ್ಲ, DVG ತಮಾಷೆ ಮಾಡಿ ಈ ಭಾಷಾಶಾಸ್ತ್ರ ಅನ್ನೋದು ಧ್ವನಿ ಸಾಮ್ಯದಿಂದ ಎಲ್ಲೆಲ್ಲಿಗೂ ಹೊರಟೋಗುತ್ತೆ ಅಂತ ಗೇಲಿ ಮಾಡುವಂಥ ಪ್ರಯತ್ನ. BM ಶ್ರೀಕಂಠಯ್ಯನವ್ರು ನಗ್ತಾ, ಅಪ್ಪ ಸಾಕಪ್ಪ ನಿಮ್ಮ ಫೈಲಾರ್ಜಿ ಈ ಥರ ಇದೆಯಾ ಅಂತ. ಈ ರೀತಿಯಾದ ವಿನೋದ ಪ್ರಸಂಗಗಳು, ಗಂಭೀರವಾದ ಪ್ರಸಂಗಗಳು ಇಷ್ಟನ್ನೂ ತಂದಿದ್ದಾರೆ. ಒಂದೊಂದರೊಳಗೂ ಆ ವ್ಯಕ್ತಿಗಳ ಶೀಲ ಸ್ವಭಾವಗಳು ಗೋಚರವಾಗುವಂತೆ ಮಾಡ್ತಾರೆ. ಅದು ಅಸಾಮಾನ್ಯವಾದದ್ದು. ಅದರ ಕೆಲವೊಂದು ಅಂಶ ಹೇಳ್ತೀನಿ ನೋಡಿ. ಇದು ಮೊದಲ ಸಂಪುಟ ಶುರು ಆಗೋದು 3 ಜನ ಇಂಗ್ಲಿಷ್ ಬಲ್ಲಂತಹ ವಿದ್ವಾಂಸರಿಂದ ಆರಂಭ ಆಗುತ್ತದೆ. 3 ಜನ ಆ ಕಾಲದ ಬೆಂಗಳೂರಿನಲ್ಲಿ ಅತ್ಯುತ್ತಮರಾದಂತಹ ಇಂಗ್ಲಿಷ್ ವಿದ್ವಾಂಸರಾಗಿದ್ದರು. K. ರಾಮಚಂದ್ರರಾವ್, ಮತ್ತು ನಾನು ಮೊದಲೇ ಹೇಳಿದಂಥ KA ಕೃಷ್ಣಸ್ವಾಮಿ ಅಯ್ಯರ್, ಮತ್ತು ಇನ್ನೊಬ್ಬರು MG ವರದಾಚಾರ್ಯರು. ಈ ರಾಮಚಂದ್ರರಾಯರು ಒಂದು ಹೈಸ್ಕೂಲ್ನಲ್ಲಿ ಇಂಗ್ಲಿಷ್ ಪಾಠ ಮಾಡ್ತಾ ಇದ್ದವರು. ಇನ್ನು ಕೃಷ್ಣಸ್ವಾಮಿ ಅಯ್ಯರು ಹಾಗೆ. ಆದರೆ MG ವರದಾಚಾರ್ಯರು ಒಳ್ಳೆಯ ಅಡ್ವೊಕೇಟು. DVG ಆ ಕಾಲದಲ್ಲಿ ರಾಮಕೃಷ್ಣ ಪರಮಹಂಸರ ಶಿಷ್ಯೋತ್ತಮರಲ್ಲಿ ಒಬ್ಬರಾದ ಸ್ವಾಮಿ ಅಭೇದಾನಂದರು, ವಿವೇಕಾನಂದರ ಗುರುಭಾಯಿ, ಅವರು ಬೆಂಗಳೂರಿಗೆ ಬರ್ತಾರೆ ಅಂತ ಗೊತ್ತಾಗಿ ಇವರು 18 ವರ್ಷ ಇಂಗ್ಲಿಷ್ನಲ್ಲಿ ಒಂದು ಪದ್ಯ ಬರೀತಾರೆ. ಬರೆದಾಗ ಗೆಳೆಯರೆಲ್ಲ ತುಂಬ ಚೆನ್ನಾಗಿದೆ, ಅದನ್ನು ಅಚ್ಚು ಮಾಡಿಸೋಣ, ಆದರೆ ಇದು ಸರಿಯಾಗಿದೆಯಾ ಇಲ್ವಾ ಅಂತ ವಿದ್ವಾಂಸರಿಗೆ ತೋರಿಸೋಣ ಅಂತ. ಈ ಕಾಲದಲ್ಲಿ ಸರಿಯೋ ತಪ್ಪೋ ಫೇಸ್ಬುಕ್ಕಿಗೆ ಹಾಕಿ 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 ಪ್ರಿಂಟ್ ಮಾಡಿಸಿ ಎಲ್ಲರ ಮನೆಗಳಿಗೂ ಕಾಂಪ್ಲಿಮೆಂಟ್ರಿ ಕಾಪಿ ಕೊಟ್ಟುಬಿಟ್ಟಿದ್ರೂ ಬೇಡದ ಅತಿಥಿಗಳಾಗ್ಬಿಡುತ್ತವೆ ಪುಸ್ತಕಗಳು. ಹಿಂದೆ ಹಾಗಲ್ಲ, ಒಂದು ಪದ್ಯ ಬರೆದ್ರು 4 ಜನಕ್ಕೆ ತೋರಿಸಿ ಪರಿಷ್ಕಾರ ಮಾಡಿಸ್ಕೋಬೇಕು, ತಿದ್ದುಕೋಬೇಕು ಅಂತ. ಆಗ ಈ 3 ಜನರ ಹೆಸರು ಹೇಳ್ತಾರೆ. ಇವರು 3 ಜನ ಒಪ್ಪಿದ್ರೆ ಸರಿ ಅಂತ. ಮೊದಲು ಇವರು ರಾಮಚಂದ್ರಾಯರ ಹತ್ರಕ್ಕೆ ಹೋಗ್ತಾರೆ, ಅವರು ಸ್ವಲ್ಪ ಸಲಹೆ ಕೊಡ್ತಾರೆ. ಆಮೇಲೆ ಕೃಷ್ಣಸ್ವಾಮಿಯರವ್ರ ಹತ್ರಕ್ಕೆ ಹೋಗ್ತಾರೆ. ಅವರಂತೂ ನೋಡ್ತಾ ಇದ್ದಂತೆಯೇ ನೀನು ಬೈರನ್ ಕವಿಯನ್ನು ಓದಿಲ್ಲ ಅಷ್ಟಾಗಿ ಅನ್ಸುತ್ತೆ ಅಂದ್ರಂತೆ. ನೋಡ್ತಾ ಇದ್ದಂತೆಯೇ, ಯಾಕೆಂದರೆ ಬೈರನ್ ಕವಿಯ ಶೈಲಿಯಲ್ಲಿ ಒಂದು ಓಜಸ್ಸಿದೆ, ಅದು ಬೇಕು ನಿನ್ನ ಪದ್ಯಕ್ಕೆ ಅಂತ ಹೇಳ್ಬಿಟ್ಟು ಹೇಳಿದ್ರಂತೆ. ಆಮೇಲೆ ರಾಬರ್ಟ್ಸ್ ಅದೇದಿರ್ಬೋದು, ಮತ್ತು ಶೆಲ್ಲಿದಿರ್ಬೋದು, ಈ ಥರ ಬೇರೆ ಬೇರೆ ಕವಿಗಳದ್ದು ಪದ್ಯಗಳನ್ನು ಓದಿ ಒಂದು 4 ದಿವಸ, ಒಂದು ವಾರ ಕೂತ್ಕೊಂಡು ಸಾಹಿತ್ಯದ ಶೈಲಿಗಳ ಪಾಠ ಮಾಡಿದ್ರಂತೆ, ಅನೌಪಚಾರಿಕ ಅರೆ ಮಾಡಿ. ಆಮೇಲೆ ಕೊನೆಗೆಲ್ಲ ಸರಿಯಾಯಿತು. ಅದು ಓದುವಾಗ ಇಂಗ್ಲೀಷ್ನಲ್ಲಿ ಆಕ್ಸೆಂಟೆಡ್ ಅಂತ ಕರೀತಾರೆ. ಆ ಆಕ್ಸೆಂಟೆಡ್ ಆಗಿರುವ ಭಾಷೆ ಅದು. ಹಾಗಾಗಿ ಇಲ್ಲಿ ಗುರು ಲಘು ಅಂತ ನಿಯತವಾದ ರೀತಿ ಇರೋಲ್ಲ.
ಅದನ್ನು ಓದುವಾಗ ಸರಿಯಾಗಿ ಓದಬೇಕು. ಅದಕ್ಕೆ ತೊಂದರೆ ಆದರೆ ಚಂದೋ ದೋಷ ಆಗಿದೆ, ಅದನ್ನೆಲ್ಲ ಗುರುತು ಮಾಡಿಕೊಟ್ಟು ತಿದ್ದಿಸಿದ್ರು. ಡಿ ವಿ ಜಿ ತಿದ್ದಿ ಪರಿಷ್ಕಾರ ಮಾಡಿದ್ರು. ಆಗ ಕೃಷ್ಣಸ್ವಾಮಿಯರೇ ಹೇಳಿದ್ರಂತೆ, ಇದು ಪಬ್ಲಿಷ್ ಮಾಡಬೇಕಲ್ಲ, ಮಾಡಲೇಬೇಕು, ಯಾರಾದರೂ ಪ್ರಶ್ನೆ ಕೇಳಿದ್ರೆ ಉತ್ತರ ಕೊಡೋಕೆ ನಾನಿದ್ದೀನಿ ಇದ್ರಂತೆ. ಇದು ಬೇಕು ವಿದ್ವತ್ತೆ ಅಂದರೆ ಈ ತರಹ. ಆಮೇಲೆ ಇವರು ಎಂ ಜಿ ವರದಾಚಾರ್ಯ ಹತ್ರ ಹೋಗ್ತಾರೆ. ಅವ್ರು ನೋಡ್ತಾ ಇದ್ದಂತೆ ತುಂಬ ಚೆನ್ನಾಗಿದೆ ಅಂತಂತಾರೆ. ಆಮೇಲೆ ಆ ಪದ್ಯದ ಪ್ರಸಂಗ ಮುಗಿಯುತ್ತೆ ಚೆನ್ನಾಗಿ. ವರದಾಚಾರ್ಯರು ಅಭೇದಾನಂದರ ಬಗ್ಗೆ ಕೆಲವು ಪದ್ಯ ಬರೆದಿದ್ರು ಅಂತ ಗೊತ್ತಾಗುತ್ತದೆ. ಆದರೆ ಅಲ್ಲಿ ಬರುವ ಒಂದು ಸ್ವಾರಸ್ಯ ನೋಡಿ, ವರದಾಚಾರ್ಯರು ತರುಣರು, ಅದ್ಭುತವಾದ ವಾಗ್ಮಿ, ಒಳ್ಳೆ ಸಾಹಿತ್ಯವೇತ್ತರು, ತುಂಬ ಜನಪ್ರಿಯ ವಕೀಲರು, ಸರಸಿಗಳು, ಸ್ನೇಹಶೀಲರು, ಆ ಕಾಲದ ಎಲ್ಲ ಚಟುವಟಿಕೆಗಳಲ್ಲೂ ಪಾಲ್ಗೊಳ್ತಾ ಇದ್ರು. ಸಾಮಾಜಿಕ, ರಾಜಕೀಯ, ಆರ್ಥಿಕ, ಸಾಂಸ್ಕೃತಿಕ, ಸಾಹಿತ್ಯಕ ಎಲ್ಲ ಚಟುವಟಿಕೆಯಲ್ಲೇ ಡಿ ವಿ ಜಿಯವ್ರಿಗೂ ಆತ್ಮೀಯರಾದರು. ಒಮ್ಮೆ ಡಿ ವಿ ಜಿಯವರು ಇವರಿಬ್ಬರು ದಸರಾ ನವರಾತ್ರಕ್ಕೆ ಮೈಸೂರಿಗೆ ಹೋಗಬೇಕು ಅಂದ್ಕೋತಾರೆ. ವರದಾಚಾರ್ಯರನ್ನು ನೋಡಿದ್ರೆ ಅವರು 8 ರುಮಾಲುಗಳು, ಪೇಟಗಳು, ಇದು ಜರತಾರಿದು, ಇದು ಬಿಳಿದು, ಇದು ಮಾವಿನಕಾಯಿ ಹೆಂಚಿಂದು ಅಂತ ಪೇಟಗಳು 8 ಕಟ್ಟಿಟ್ಕೊಂಡಿದ್ದಂತೆ. ಸೂಟುಗಳು 8-10 ಸೂಟುಗಳು, ವಾಕಿಂಗ್ ಸ್ಟಿಕ್ಗಳು, ಇದು ದಂತದ್ದು, ಇದು ಬೆಳ್ಳಿ ಹಿಡಿಕೆದು, ಇದು ರೋಸ್ ವುಡ್ದು, ಆ ಥರ ಒಂದು 7-8 ವಾಕಿಂಗ್ ಸ್ಟಿಕ್ಗಳು, ಮತ್ತು ಕ್ರಿಕೆಟ್ ಬ್ಯಾಟ್ಗಳು, ಆಮೇಲೆ ಪ್ಯಾಡ್ಗಳು, ಆಮೇಲೆ ಟೆನ್ನಿಸ್ ರಾಕೆಟ್ಗಳು, ಹೀಗೆ 5 ಟ್ರಂಕ್ಗಳು, ಒಂದು ಹೋಲ್ಡಾಲು, ಈ ಸೂಟ್ ಕೇಸುಗಳು, ಈಗ ದೊಡ್ಡ ರಾಶಿ ಇತ್ತಂತೆ. ಎಷ್ಟು ದಿವಸ? 3 ದಿವಸ ಪ್ರಯಾಣಕ್ಕೆ. ಡಿ ವಿ ಜಿ ಹತ್ರಕ್ಕೆ ಬಂದ್ರಂತೆ, ನಿಮ್ದೆಲ್ಲಿ ಲಗೇಜು ಅಂತ. ಅವ್ರದ್ದು ಒಂದೇ ಒಂದು ಹಾಸಿಗೆ ಸುರಳಿ ಇತ್ತಂತೆ, ಇನ್ನೇನು ಇರಲಿಲ್ವಂತೆ. ಆಗ ಎಂ ಜಿ ವರದಾಚಾರ್ಯ ಹೇಳದಂತೆ, ನನ್ನ ವಿವೇಕ ಇರೋದು ವಿರಕ್ತಿಯಲ್ಲಿ, ಅರೆ ಸ್ವಭಾವ ಇರೋದು ಸಂಸಾರದಲ್ಲಿ ಅಂತಂದ್ರಂತೆ. ಇದು ಎಷ್ಟು ಸೊಗಸಾದ ಮಾತು ಅಂದರೆ, ನಾವೆಲ್ಲ ಹೀಗೇನೆ, ನಾವು ವಿವೇಕಿಗಳಾಗಿದ್ದರೆ ವೈರಾಗ್ಯವೇ ನಮಗೆ ಬೇಕು, ಅರೆ ನಮ್ಮ ಸ್ವಭಾವದಲ್ಲಿ ಸಂಸಾರವನ್ನು ಕಟ್ಟಿಕೊಂಡಿದ್ದೀವಿ ಅಂತ. ಈ ರೀತಿ ಅಲ್ಲಲ್ಲಿ ಬರುವ ಸೂಕ್ತಿಗಳು ಇವೆಯಲ್ಲ, ಅಷ್ಟು ಚೆನ್ನಾಗಿರತಕ್ಕಂಥ ಸೂಕ್ತಿಗಳು, ಆ ವ್ಯಕ್ತಿತ್ವವನ್ನು ತೋರಿಸುವಂಥವಾಗಿವೆ. ಅವನ್ನು ನಾವು ನೋಡ್ತೀವಿ. ಮತ್ತೆ ಇಲ್ಲಿ ಕೆಲವೊಂದು ಸ್ವಾರಸ್ಯಗಳನ್ನು ಈಗ ಬರ್ತಿರೋದು ಅದೇನೆ. ಇನ್ನು ಕೆಲವನ್ನ ನಾನು ಹೇಳ್ತೀನಿ ನೋಡಿ. ಡಿ ವಿ ಜಿ ಅಂತ ಕುಚೇಷ್ಟೆ, ಕಿಡಿಗೇಡಿತನ ಮಾಡ್ತಾ ಇದ್ರು ಅಂದರೆ, ವೆಂಕಣ್ಣಯ್ಯನವ್ರ ಬಗ್ಗೆ ಬಂತಲ್ಲ, ವೆಂಕಣ್ಣಯ್ಯನವ್ರಿಗೆ ಈ ಎಣ್ಣೆಗಾಯಿ, ಬದನೆಕಾಯಿ ಎಣ್ಣೆಗಾಯಿ ಅಂದರೆ ತುಂಬ ಇಷ್ಟ. ತಿಂದುಬಿಟ್ರೆ ಅವರಿಗೆ ಪೈಲ್ಸ್ ಪ್ರಾಬ್ಲಮ್, ಮೂಲವ್ಯಾಧಿ, ಹೊಟ್ಟೆ ಉರಿ ಎಲ್ಲ ಆಗ್ತಾ ಇತ್ತು. ಒಮ್ಮೆ ವೆಂಕಣ್ಣಯ್ಯನವರಿಗೆ ಹಾಗೆ ಮೂಲವ್ಯಾಧಿಯಾಗಿ ಒದ್ದಾಡ್ತಿದ್ದಾರೆ ಅಂತ ಗೊತ್ತಾಯ್ತಂತೆ. ಮೈಸೂರಲ್ಲಿದ್ರು. ಡಿ ವಿ ಜಿ ಒಂದು ಕಾರ್ಡಿನಲ್ಲಿ ಒಂದು ತೆಲುಗು ಪದ್ಯ ಬರೆದ್ರು. ವೆಂಕಾ ವಂಕಾಯೊಕ್ಕಟೆ ಕಡುಪನ ಸಂಕಟమును ಗಲುಗು ಚೆಯ್ಯುನಯ್ಯಾ ನೂನನ್ ಇಂಕನು ಮಿರಪನು ಜೇರಿತೆ ವೆಂಕಣ್ಣ ಗೃದ್ಧ ಚೆನಿಗಿ ಪೋಬಕ ಗಲದೆ ಅಂತ. ಬದನೆಕಾಯಿ ಒಂದೇ ಸಾಕು, ಬಹಳ ಹೀಟ್ ಉಂಟು ಮಾಡುತ್ತೆ, ಉಷ್ಣ ಪ್ರಕೃತಿ. ಇನ್ನು ಅದಕ್ಕೆ ಎಣ್ಣೆ, ಮೆಣಸು, ಮೆಣಸಿನಕಾಯಿ ಎಲ್ಲ ಸೇರಿದ್ರೆ ಇನ್ನೇನು ಹೇಳಬೇಕು, ನವದ್ವಾರಗಳು ಸೀಳೋಗ್ಬಿಡುತ್ತವೆ ಅಂತಕ್ಕಂಥದ್ದು. ಈ ತೆಲುಗು ಪದ್ಯನ ಕನ್ನಡ ಲಿಪಿನಲ್ಲಿ ಬರೆದು ಪೋಸ್ಟ್ ಕಾರ್ಡಲ್ಲಿ ಕಳಿಸಿದ್ರು. ವೆಂಕಣ್ಣಯ್ಯನವರು ಪಾಪ ರಜಾ ಹಾಕಿದ್ರು. ಸ್ಟಾಫ್ ರೂಮ್, ಕಾಮನ್ ಸ್ಟಾಫ್ ರೂಮು, ಅಲ್ಲಿ ಎಲ್ಲರೂ ಈ ಪದ್ಯ ನೋಡಿ ನೋಡಿ ಗೇಲಿ ಮಾಡ್ಕೊಂಡು ನಕ್ಕರಂತೆ. ವೆಂಕಣ್ಣಯ್ಯನವರು ಆಮೇಲೆ ಡಿ ವಿ ಜಿಗೆ ಸಿಕ್ಕಾಗ ಸ್ವಲ್ಪ ಕೋಪ ಮಾಡ್ಕೊಂಡಿದಂತೆ. ಏನಪ್ಪ ನೀವು ಪದ್ಯ ಬರೆದಿದ್ದೇನೋ ಚೆನ್ನಾಗಿದೆ, ಅದೊಂದು ಕವರಲ್ಲಿ ಹಾಕಿ ಕಳಿಸ್ಬಾರ್ದಾಗಿತ್ತ, ಪೋಸ್ಟ್ ಕಾರ್ಡಲ್ಲಿ ಯಾಕೆ ಬರೆದ್ರಿ ಅಂತ. ಅಂದರೆ ಈ ಥರದ ವಿನೋದಗಳು ಈ ಕಾಲದಲ್ಲಿ ಎಲ್ಲಾದರೂ ಮಾಡೋಕ್ಕಾಗತ್ಯೆ? ಕೇಸ್ ಹಾಕ್ಬಿಡ್ತಾರೆ, ಕೊಲೆ ಮಾಡಿಬಿಡ್ತಾರೆ. ವೆಂಕಣ್ಣಯ್ಯನವರು ನಶ್ಯ, ತುಂಬ ಅಭ್ಯಾಸ. ಡಿ ವಿ ಜಿಯವ್ರಿಗೂ ಪೈಲ್ಸ್ ಪ್ರಾಬ್ಲಮ್ ಇತ್ತು. ಅದಕ್ಕೆ ವೆಂಕಣ್ಣಯ್ಯನವರು ನೋಡ್ಕೊಂಡ್ರಂತೆ. ಒಮ್ಮೆ ವೆಂಕಣ್ಣಯ್ಯನವರು ಉದ್ದಕ್ಕಿದ್ದವರು, 6 ಅಡಿಗಿಂತ ಹೆಚ್ಚು, ಸಣ್ಣಗೆ ಬೇರೆ ಇದ್ರು. ನಶ್ಯ ಹಾಕ್ಕೋತಾ ಇದ್ದಿದ್ದರಿಂದ ಡಿ ವಿ ಜಿ ಗೋಂದಿನ ಮರ ಅಂತ ಕರಿತಾ ಇದ್ದಂತೆ. ವೆಂಕಣ್ಣ ವೆಂಕಣ್ಣ ಬಂಕಿಯ ಮೂಗಿನ ವೆಂಕಣ್ಣ ಅಂತ ಅವ್ರನ್ನ ಗೇಲಿ ಮಾಡಿ ಹಾಡು ಕಟ್ಟಿದ್ರೆ, ಇವ್ರ ತಕ್ಷಣವೇನೆ ಇವ್ರಿಗೆ ಪೈಲ್ಸ್ ಕಂಪ್ಲೇಂಟ್ ಡಿ ವಿ ಜಿಗೂ ಬಂದಿದೆ ಅಂತ ಗೊತ್ತಾಗಿ ಗುಂಡಣ್ಣ ಗುಂಡಣ್ಣ ಕುಂಡಿ ಹುಂಡಿನ ಗುಂಡಣ್ಣ ಅಂತ ಅವರು ಹಾಡಿದ್ರಂತೆ. ಇದು ಈ ವಿದ್ವಾಂಸರು, ಕನ್ನಡ ಕಟ್ಟಿದವರು ಇಷ್ಟು ಹಾಯಾಗಿರ್ತಾರಲ್ಲ. ಈ ಕಾಲದಲ್ಲಿ ವಿ ಹ್ಯಾವ್ ಬಿಕಮ್ ಓವರ್ ಸೀರಿಯಸ್, ಸಿಕ್ಕಾಪಟ್ಟೆ ಸೀರಿಯಸ್ ಆಗಿದ್ದೀವಿ. ತಲೆ ಮೇಲೆ ಬೆಟ್ಟ ಇದೆ, ಆಕಾಶ ಇದೆ ಅಂತ. ನ ಪ್ರಾಪ್ನುವಂತಿ ಯತೆಯೋ ಹೃದಯೇನ ಮೋಕ್ಷಂ ಸ್ವರ್ಗಾಯತಿನ್ನ ಪರಿಹಾಸ ಕಥಾ ಋಣದ್ಧಿ ತಸ್ಮಾತ್ ಪ್ರತೀತ ಮನಸ ಹಸಿತವ್ಯಮೇವ ಯತ್ನಾತ್ ಬುಧೇನ ಖಲು ಕೌರುಕುಚಿಂ ವಿಹಾಯ ಅಂತ ಶಾಮಿಲ ಖಾನ್ ಒಬ್ಬ ಕವಿ ಬರೆದಿದ್ದಾನೆ 1500 ವರ್ಷಗಳ ಕೆಳಗೆ. 10 ಸ್ವರ್ಗ ಕಂಡವರಿಲ್ಲ, ನಕ್ಕು ನರಕಕ್ಕೆ ಹೋದವರಿಲ್ಲ, ನಕ್ಕು ಸ್ವರ್ಗ ಕಳ್ಕೊಂಡವರಿಲ್ಲ, 10 ಸ್ವರ್ಗ ಪಡ್ಕೊಂಡವರಿಲ್ಲ. ಹಾಗಾಗಿ ಯಾವ ಸಂಕೋಚವೂ ಇಲ್ಲದೆ ಹಾಯಾಗಿ ಹಗುರವಾಗಿ ನಕ್ಕು ಮುಂದಕ್ಕೆ ಹೋಗೋಣ ಅಂತ
ಇದನ್ನ ಕಾಳಿದಾಸನ ಯಂಗರ್ ಕಾಂಟೆಂಪ್ರರಿ, ಚಿಕ್ಕ ವಯಸ್ಸಿನ ಸಮಕಾಲಿಕ ಅಂತ ಹೇಳ್ಬೋದಾದ ಶಾಮಿಲಕ ಬರೆದಂತಹ ಪದ್ಯ. ಅಲ್ಲಿ ನಾವು ನೋಡ್ತೀವಿ DVG ಈ ಶ್ಲೋಕವನ್ನ ಗೊರೂರು ರಾಮಸ್ವಾಮಿಯಂಗಾರವರ ನಮ್ಮ ಊರಿನ ರಸಿಕರು ಪುಸ್ತಕಕ್ಕೆ ಮುನ್ನುಡಿ ಬರಿತಾ ಉಲ್ಲೇಖ ಮಾಡ್ತಾರೆ. 2 ಸಾಲು ಮಾತ್ರ ಉಲ್ಲೇಖ ಮಾಡ್ತಾರೆ. ಎಷ್ಟು ಸೊಗಸಾದದ್ದು ಅಂತ ಗೊತ್ತಾಗುತ್ತದೆ. ಅವರು ಮೈಸೂರು ಮಲ್ಲಿಗೆ ಪುಸ್ತಕ ಇದೆಯಲ್ಲ, ನರಸಿಂಹಸ್ವಾಮಿಯವರ ಅಜರಾಮರ ಕೃತಿ, ಅದಕ್ಕೆ ಮುನ್ನುಡಿ ಬರಿತಾ, ಮುನ್ನುಡಿಗಾಗಿ ಸುಮ್ಮನೆ 2-3 ಹಾಳೆಗಳು ವ್ಯರ್ಥ ಮಾಡಬಾರ್ದು ಲೇಖಕರು, ಸ್ವಯಂ ಅದರ ಗುಣದಿಂದಲೇ ಬೆಳೆಯುತ್ತೆ. ಕನ್ನಡಿಗರಿಗೆ ಇಷ್ಟನ್ನು ಹೇಳಬೇಕು, ಮಲ್ಲಿಗೆಯ ತೋಟಕ್ಕೆ ಬಂದಾಗ ಧಾರಾಳವಾಗಿ ಉಸಿರಾಡಿ ಅಂತ ಬೇಡಿಕೊಳ್ಳುವ ದುಸ್ಥಿತಿ ಎಂದು ಬರಬಾರದು ಅಂತ ಹೇಳ್ತಾರೆ. ಎಷ್ಟು ಒಳ್ಳೆಯ ಮಾತು. ಈ ರೀತಿಯಾದದ್ದು ಅವರ ಸ್ನೇಹಗಳು. ನೋಡಿ, ಇದು 3ನೇ ಸಂಪುಟ ಆಯಿತು ಹೇಳಿದೆ. 4ನೇ ಸಂಪುಟ ದಿವಾನರದು. ಒಬ್ಬೊಬ್ಬ ದಿವಾನರದು ವಿವರಗಳನ್ನು ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ. ಅವರು ಇಡೀ ಮೈಸೂರು ದೇಶದ ಚರಿತ್ರೆ, ಮೈಸೂರು ರಾಜ್ಯದ ಚರಿತ್ರೆ ಬರೆದಿದ್ದಾರೆ. ಪ್ರಸಿದ್ಧ ಪತ್ರಿಕಾಕರ್ತ YN ಕೃಷ್ಣಮೂರ್ತಿ, YNK, ಅವರ ವಂಡರ್ ಕಣ್ಣು ಇತ್ಯಾದಿ ವಿಡಂಬನೆಗಳಿಂದ ತುಂಬ ಪ್ರಸಿದ್ಧರಾಗಿದ್ದಾರಲ್ಲ, ಅವರು ಇದನ್ನು ಓದಿ ಹೇಳಿದ್ರಂತೆ, ಆ ಕಾಲದ DVG ಬಿಟ್ಟು ಇನ್ಯಾರಿಗೂ ಕಣ್ಣೇ ಇರಲಿಲ್ವಾ ಅಂತ. ಸುತ್ತಲೂ ಇಷ್ಟು ದೊಡ್ಡದು ನಡೀತಾ ಇತ್ತು, ಯಾವುದೊಂದು ಅವರು ಕಾಣಿಸ್ಲಿಲ್ವೇ, ಇಷ್ಟು ಒಳ್ಳೆ ದಾಖಲೆ ಇವರು ಮಾತ್ರ ಮಾಡಿದ್ರಲ್ಲ ಅಂತ. ದಿವಾನ್ ರಂಗಾಚಾರ್ಲು ಅವರಿಂದ ಆರಂಭ ಮಾಡಿ ಕೊನೆಗೆ ಮೈಸೂರು ಯಾವಾಗ ಅಖಂಡ ಭಾರತದಲ್ಲಿ ವಿಲೀನವಾಯಿತು ಅಲ್ಲಿವರೆಗೂ ಅವರು ಬರೆದಿದ್ದಾರೆ. ಸುಮಾರು 90 ವರ್ಷಗಳ ಚರಿತ್ರೆಯನ್ನು ಅವರು ಬರೆದಿದ್ದಾರೆ. ತುಂಬ ಸೊಗಸಾಗಿ ಬರೆದಿದ್ದಾರೆ. ಒಬ್ಬೊಬ್ಬ ದಿವಾನರದ್ದು ಸ್ವಭಾವಗಳು, ಶೀಲಗಳು ಎಲ್ಲವನ್ನು ಹೇಳ್ತಾರೆ. ಅಲ್ಲಿ VP ಮಾಧವರಾವ್ ಅಂತ ಒಬ್ಬರು ಬರ್ತಾರೆ ದಿವಾನರು. ಅವರು ತಿರುವಾಂಕೂರ್ಗೂ ದಿವಾನರಾಗಿ ಆಮೇಲೆ ಹೋಗ್ತಾರೆ. ಆಗ ದಿವಾನರಾಗಿ ತಿರುವಾಂಕೂರಿಗೆ ಹೋದಾಗ ಶಂಕರಾಚಾರ್ಯರ ಜನ್ಮಸ್ಥಳವನ್ನು ಕಂಡಿಡಿದು ಆಮೇಲೆ ಕಾಲಟಿ ಅಂತೆಲ್ಲ ಕ್ಷೇತ್ರ ಪ್ರಸಿದ್ಧವಾಗುತ್ತೆ ಅಂತ ಗೊತ್ತಾಗುತ್ತೆ. ಆ ಥರದ್ದೆಲ್ಲ ಘಟನೆಗಳು ನಡೆಯುತ್ತೆ. ಇವರು ತುಂಬ ಉದಾರಿಗಳಾಗಿದ್ದವರು ನಮ್ಮ VP ಮಾಧವರಾಯರು. ಆದರೆ ಅವರ ಆಳ್ವಿಕೆ ಸ್ವಲ್ಪ ಧೋರಣೆ ಇದ್ದದ್ದು. ಪತ್ರಿಕಾ ಸ್ವಾತಂತ್ರ್ಯ ನಿರ್ಬಂಧ ಎಲ್ಲ ಮಾಡಿತ್ತು. ಚಪ್ಪಲಿ ವಿಶ್ವೇಶ್ವರ ಶಾಸ್ತ್ರಿ ಅಂತ ಒಬ್ಬ ವಿದ್ವಾಂಸರು, ಅವರು DVGಗೆ ಹೇಳ್ತಾ ಇದ್ರಂತೆ, ನೋಡಿಯಾ ನೀನು ಲೋಭಿಯಾದಂಥ ದಿವಾನ್ ರಂಗಾಚಾರ್ಲು ಬಗ್ಗೆ ಇಂಗ್ಲೀಷಲ್ಲಿ ಪುಸ್ತಕ ಬರೆದೆ, ಪಾಟಣ್ಕರ್ ಅವ್ರ ಬಗ್ಗೆ ಬರಿ ಅಂತಂದರೆ VP ಮಾಧವರಾಯರ ಬಗ್ಗೆ ಬರಿ, ಅವರು ಉದಾರಿಗಳು ಅಂತ. DVG ಅದಕ್ಕೇನು ಉತ್ತರ ಕೊಡಲಿಲ್ಲ. ರಂಗಾಚಾರ್ಲು ಅವರು ಉದಾರಿಗಳಲ್ಲ ಅಂತಂದರೆ ಅವ್ರು ಲೋಭಿ ಅಲ್ಲ. ಸರ್ಕಾರ ಸರಿಯಾಗಿ ನಡೆಯಬೇಕು, ಜನಕ್ಕೆ ಸುವ್ಯವಸ್ಥೆ ಬೇಕು, ಪ್ರಜಾಪ್ರತಿನಿಧಿ ಸಭೆ ಅವರೇ ಆರಂಭ ಮಾಡಿದ್ದು, ಪ್ರಜೆಗಳಿಗೆ ಸ್ವಾತಂತ್ರ್ಯ ಇರಬೇಕು, ರಾಜ ಪ್ರಜೆಗಳ ಸಾಮರಸ್ಯ ಇರಬೇಕು, ನಿರಂಕುಶವಾಗಿರಬಾರದು ಪ್ರಭು. ಈ ರೀತಿ ಡೆಮಾಕ್ರಸಿಯ ಮೊದಲ ಪಾಠವನ್ನು ನಮ್ಮ ಜನತೆಗೆ ಮಾಡಿದವರಲ್ಲಿ ಇವರೊಬ್ಬರು ಅಂತ. ಅದು DVG ಅವರಿಗಿದ್ದ ಗೌರವ. ಅದೇ VP ಮಾಧವರಾಯರು ಕಾನೂನು ನಿರ್ಬಂಧ ಎಲ್ಲ ಮಾಡಿ ಪತ್ರಿಕೆಗಳೇ ಹೊರಡದಂತೆ ಮಾಡಿದ್ರು. ಆಗ DVG ಮದ್ರಾಸಿಗೆ ಹೋಗಿ ಅಲ್ಲಿಂದ ಪತ್ರಿಕೆ ಹೊರಡಿಸ್ತಾ ಇದ್ರಂತೆ. ಈ ಥರದ್ದೆಲ್ಲ ಬರ್ತದೆ. ಆದರೆ ಪಾಟಣ್ಕರ್ ಮಾಧವರಾಯರ ಬಗ್ಗೆ ಇವ್ರಿಗೆ ತುಂಬ ಗೌರವ ಇತ್ತು. ಅವ್ರು ಮಾಡಿದ ಒಳ್ಳೆಯ ಕೆಲಸಗಳೇನೋ ಅದನ್ನೆಲ್ಲ ಬರೀತಾರೆ. ಅಂದರೆ ಇವರು ನಿರ್ಮತ್ಸರವಾದ ಮನಸ್ಸು ಹೇಗೆ ಅಂತ ಗೊತ್ತಾಗುತ್ತೆ. ಅವ್ರಿಗಿಂತ ಮುಂಚೆ ಸರ್ ಕೆ ಶೇಷಾದ್ರಯ್ಯರವರು, ಕುಮಾರಮಂಗಳಂ ಶೇಷಾದ್ರಯ್ಯರವರಿದ್ದರು. ಆ ಕಾಲದಲ್ಲಿ ಏನೆಲ್ಲ ಒಳ್ಳೆಯದಾಯಿತು ಅಂತ ಹೇಳ್ತಾರೆ. ಅವರು ತುಂಬ ಧೋರಣೆ ದರ್ಪಿಷ್ಠರಾದವರು. ಎಲ್ಲಿವರೆಗೆ ಅಂತಂದರೆ ಅವರ ಸಭೆಯಲ್ಲಿ ಯಾರೋ ಒಬ್ಬ ಪ್ರಜಾಪ್ರತಿನಿಧಿ ಸಭೆಯಲ್ಲಿ ಎದುರು ವಾದಿಸಿದ್ದಕ್ಕೆ ಬಾಯಿ ಬಡಿದು ಕೂಡಿಸ್ಬಿಟ್ರಂತೆ. ಅಂದರೆ ದರ್ಪದಿಂದ ಕೂಡಿಸ್ಬಿಟ್ರಂತೆ. ಆಗ ಅದನ್ನು ತುಂಬ ಮೆಚ್ಚಿಕೊಂಡು ಬ್ರಿಟಿಷ್ ರೆಸಿಡೆಂಟ್ ಇದ್ನಲ್ಲ ಅವನು ಇವರಿಗೆ ಅದನ್ನು ಅಭಿನಂದನ ಪತ್ರ ಬರೆದು ಕಳಿಸಿದ್ನಂತೆ. ಅದನ್ನು ತೆಗೆದುಕೊಂಡು ಹೋಗಿ ತಮ್ಮ ಗೆಳೆಯರಾಗಿದ್ದಂತಹ ಚಂಚಲ್ ರಾವ್ ಅಂತ ಒಬ್ಬರಿಗೆ ತೋರಿಸಿದಂತೆ. ನೋಡಿ ಬ್ರಿಟಿಷರ್ಸ್ ಎಲ್ಲ ನನ್ನನ್ನು ಹೇಗೆ ಹೊಗಳ್ತಾರೆ ಅಂತ. ಲಾರ್ಡ್ ಕರ್ಜನ್ ಶೇಷಾದ್ರಯ್ಯರಿಗೆ ದೊಡ್ಡ ಫ್ಯಾನ್ ಆಗಿದ್ದ. ಆ ಥರದ್ದು ಕರ್ಜನ್ ಮಹಾ ದುರಹಂಕಾರಿ. ಅವನಿಗೆ ಶೇಷಾದ್ರಯ್ಯರ ಬಗ್ಗೆ ಮೆಚ್ಚುಗೆ ಇತ್ತು. ಹೀಗಾಗಿ ಇವರು ಬ್ರಿಟಿಷರೆಲ್ಲ ನನಗೆ ಮೆಚ್ಚುಗೆ ತೋರಿಸ್ತಾರೆ ಅಂತ ಪತ್ರ ತೋರಿಸಿದಂತೆ. P ಚಂಚಲ್ ರಾಯರು ತುಂಬ ಭಿನ್ನವಾದ ಮನಸ್ತತ್ವದವರು. ಅವರು ಸರ್ಕಾರದಲ್ಲಿ ಉದ್ಯೋಗ ಮಾಡ್ತಾ ಇದ್ರು. ಒಂದು ಪ್ರೆಸ್ ಬೇರೆ ಇಟ್ಕೊಂಡಿದ್ರಂತೆ. ಪ್ರತಿ ದಿವಸವೂ ವೇದ ಭಾಗಗಳನ್ನು ಪ್ರಿಂಟ್ ಮಾಡೋದಕ್ಕೆ ಅಂತ ಮಂತ್ರಗಳನ್ನು ಬರೆದು, ತಾತ್ಪರ್ಯ ಬರೆದು, ಅರ್ಥ ಬರೆದು, ಪ್ರತಿಪದಾರ್ಥ ಬರೆದು ಎಲ್ಲ ಮಾಡಿ ಕಂಪೋಸ್ ಮಾಡಿದ್ದನ್ನು ಪ್ರೂಫ್ ಎಲ್ಲ ನೋಡಿ ಪುಸ್ತಕಗಳನ್ನು ಪ್ರಿಂಟ್ ಮಾಡಿಸಿ ಹಂಚ್ತಾ ಇದ್ದರಂತೆ. ವೇದನಿಷ್ಠೆ ಅವರಿಗೆ ತುಂಬ ಇತ್ತಂತೆ. ಅವರ ಮಗನಿಗೆ ಪಾಣಿನಿರಾವ್ ಅಂತ ಹೆಸರಿಟ್ಟಿದ್ರಂತೆ. ಚಂಚಲ್ ರಾಯರು ಹೇಳಿದ್ರಂತೆ ಶೇಷಾದ್ರಯ್ಯರಿಗೆ, ಇದು ತುಂಬ ಕೀಳಾದದ್ದು. ನಮ್ಮ ದೇಶದ ಒಬ್ಬ ಜನರ ಬಾಯನ್ನು ನೀನು ಮುಚ್ಚಿಸಿದೆ ಅಂತ ಬಿಳಿಯ ಚರ್ಮದವನೊಬ್ಬ ಆ ಯುರೋಪಿಯನ್ನು, ಅವನು ಇಂಗ್ಲೆಂಡಿನ ಆ ವ್ಯಕ್ತಿ ನಿನಗೆ ಮೆಚ್ಚುಗೆ ಕೊಟ್ಟರೆ ಏನರ್ಥ? ನೀನು ನಿಮ್ಮ ಜನವನ್ನು ತುಳಿದಿದ್ದಕ್ಕೆ ನಾನು ಕೊಟ್ಟಂಥ ಬಹುಮಾನ ಅಂತ. ನಿನ್ನಂಥವನ ಜೊತೆ ನಾನು ಸ್ನೇಹ ಮಾಡೋಕ್ಕೆ ಇಷ್ಟಪಡೋಲ್ಲ, ಮೊದಲು ಕ್ಷಮೆ ಕೇಳೋ ಅವ್ರ ಹತ್ರ ಹೋಗಿ ಬಾಯಿ ಬಡ್ದಿದ್ದು ತಪ್ಪಾಯಿತು ಅಂತ
ಶೇಷಾದ್ರಯ್ಯರ್ ದೊಡ್ಡವರು. ಮರುದಿವಸ ಪ್ರಜಾಪ್ರತಿನಿಧಿ ಸಭೆಯಲ್ಲಿ ಕ್ಷಮೆ ಕೇಳಿದ್ರಂತೆ, ನಾನು ನಿನ್ನೆ ಹೊರಟಾಗಿ ಮಾತಾಡಿದೆ, ಕ್ಷಮಿಸಿ ಅಂತ. ಇಂಥ ವ್ಯಕ್ತಿತ್ವಗಳನ್ನು ಕುರಿತು ಅವರು ಬರೀತಾರೆ. ಬೆಂಗಳೂರಿಗೆ ಮೊದಲು ನೀರು ತಂದು ಕೊಟ್ಟವರು ಹೆಸರುಘಟ್ಟ ಜಲಾಶಯದ ಮೂಲಕವಾಗಿ ಶೇಷಾದ್ರಯ್ಯರ್. DVG ಹೇಳ್ತಾರೆ, ಆಗ ಜನಗಳೆಲ್ಲ ಹೇಳ್ತಾ ಇದ್ರಂತೆ, ನಮಗೆ ಏನು ಬೇಡ, ಶೇಷಾದ್ರಯ್ಯರ್ ಕಾಫಿ ಕೊಡಿ ಸಾಕು ಅಂತ, ನೀರು ಕೊಡಿ ಅಂತ. ಇಡೀ ಭಾರತದಲ್ಲಿ ಎಲೆಕ್ಟ್ರಿಸಿಟಿ, ವಿದ್ಯುತ್ ಶಕ್ತಿ ಇಲ್ಲ ಅನ್ನುವಾಗ ಮೊತ್ತ ಮೊದಲು ವಿದ್ಯುತ್ ಶಕ್ತಿಯನ್ನು ಶಿವನ ಸಮುದ್ರದಲ್ಲಿ ಉತ್ಪಾದನೆ ಮಾಡಿ ತಂದು ಕೊಟ್ಟವರು, ಬೆಳಕನ್ನು ಕೊಟ್ಟಂಥವರು ಶೇಷಾದ್ರಯ್ಯರ್. ನಮ್ಮ ಗಜಾನನ ಶರ್ಮರು ಆ ಬಗ್ಗೆ ಎಲ್ಲ ಬೆಳಕಾಯಿತು ಕನ್ನಡದಲ್ಲಿ ತುಂಬ ಚೆನ್ನಾಗಿ ಬರೆದಿದ್ದಾರೆ. ಅದರಲ್ಲಿ DVG ಅವರ ಗ್ರಂಥಗಳ ಸಾಮಗ್ರಿಯಲ್ಲಿದೆ. ಶೇಷಾದ್ರಯ್ಯರವರು ವಾಣಿವಿಲಾಸ ಸಾಗರವನ್ನು ನಿರ್ಮಾಣ ಮಾಡಿದ್ರು, ಮಾರಿ ಕಣಿವೆ ಅಂತ. ಇವತ್ತಿಗೂ ತುಂಬ ಚೆನ್ನಾಗಿದೆ, ಗಟ್ಟುಮುಟ್ಟಾಗಿದೆ. ತುಂಬ ಎಷ್ಟೋ ಸಾವಿರಾರು ಎಕರೆ ಜಮೀನಿಗೆ ನೀರು ಕೊಡ್ತಾ ಇರ್ತಕ್ಕಂಥದ್ದು. ಆ ಚಿತ್ರದುರ್ಗ ಆ ಥರದ ಬಯಲುಸೀಮೆಯಲ್ಲಿ ಎಷ್ಟು ದೊಡ್ಡ ಕೆಲಸ. ಇಷ್ಟೆಲ್ಲ ಮಾಡಿದ ಶೇಷಾದ್ರಯ್ಯರವರು ಬೆಂಗಳೂರಿನ ಕುಮಾರಕೃಪಾ ಗೆಸ್ಟ್ ಹೌಸು, ಅದು ಅವ್ರ ಮನೆ, ಅವ್ರು ಕಟ್ಟಿದ್ದು. ಆಗ ಅಲ್ಲೆಲ್ಲ ಏನು ಜಾಸ್ತಿ ಜನಸಮುದಾಯ ಇರಲಿಲ್ಲ. ಅವ್ರ ಹೆಂಡತಿ ಹೇಳಿದ್ರಂತೆ, ದೊಡ್ಡ ಬಂಗಲೆ ಕಟ್ಟಿದ್ರೆ ನಾನು ಬರೋಲ್ಲ, ಅಲ್ಲಿ ಭಗವಂತನ ಪೂಜೆ ಆಗಬೇಕು, ಮುತ್ತೈದೆಯರು ಅತಿಥಿಗಳು ಬರಬೇಕು, ಸುವಾಸಿನಿಯರು ಪೂಜೆ ಆಗಬೇಕು, ಪುರಾಣ ಪುಣ್ಯಕಥೆ ಆಗಬೇಕು ಅಂತ. ಆಗ ಮಹಾಮಹೋಪಾಧ್ಯಾಯ ತರ್ಕ ಪಂಚಾನನ ವಿರೂಪಾಕ್ಷ ಶಾಸ್ತ್ರಿಗಳು ಅಂತ ದೊಡ್ಡ ವಿದ್ವಾಂಸರನ್ನು ಮನೆಗೆ ಕರೆಸ್ಕೊಂಡು ಅವರ ಪ್ರತಿಭೆ ನೋಡಿ ಮೆಚ್ಚಿಕೊಂಡು, ಅವರು ಇನ್ನೂ ಚಿಕ್ಕ ವಯಸ್ಸಿನವರು, ಶೃಂಗೇರಿಗೆ ಕಳಿಸಿ ಶಿವಾಬೆನ್ ನರಸಿಂಹಭಾರತಿ ಸ್ವಾಮಿಗಳ ಹತ್ರ ವೇದಾಂತ ಪಾಠ ಹೇಳಿಸಿದ್ರು. ತರ್ಕದಲ್ಲಿ ಮಹಾಪಂಡಿತರಾಗಿದ್ದವರು ವೇದಾಂತದ ಕಡೆಗೆ ತಿರುಗಿದ್ರು. ಅವರೇ ಮುಂದೆ ಚಂದ್ರಶೇಖರ ಭಾರತಿ ಸ್ವಾಮಿಗಳಿಗೂ ಗುರುಗಳಾದರು. DVG ಅವರಿಗೂ ವೇದಾಂತ ಪಾಠ ಹೇಳಿದ ಗುರುಗಳು ಅವರೇ ಆದರು. ಅಷ್ಟು ದೊಡ್ಡ ವಿದ್ವಾಂಸರಿಗೆ ಇವರು ಆಶ್ರಯ ಕೊಟ್ಟು ಬೆಳೆಸಿದ್ರು. ಟ್ಯಾಲೆಂಟ್ ನೋಡಿ ಅದನ್ನು ಮುಂದುವರಿಸುವಂತೆ ಮಾಡಿದ್ರು. ಮತ್ತೆ ತಾವು ಸಾಯೋ ಕಾಲದಲ್ಲಿ ಸನ್ಯಾಸವೂ ತಗೊಂಡ್ರು ಇವರು ಶೇಷಾದ್ರಯ್ಯರು. ಆಪತ್ ಸನ್ಯಾಸ ಅಂದರೆ ರಾಜ್ಯದ ಆಳ್ವಿಕೆ ಬೇರೆ, ತುಂಬ ದೊಡ್ಡ ದೊಡ್ಡ ಕೆಲಸ ಮಾಡೋದು ಬೇರೆ, ದರ್ಪ ಬೇರೆ. ಹೀಗಿದ್ರು ನೋಡಿ ಅವರದಲ್ಲಿ ಇಡಿಯೋಸಿಂಕ್ರಸೀಸ್ ಅಂತೀವಲ್ಲ, ಹೇಗೆ ವ್ಯಕ್ತಿ ವಿಶೇಷಗಳಿತ್ತು ಅಂದರೆ, ಶೇಷಾದ್ರಯ್ಯರವ್ರಿಗೆ ಏನಾದರೂ ಅಜೀರ್ಣ ಆದರೆ ಹೊಟ್ಟೆ ಖಾಲಿ ಮಾಡ್ಕೋಬೇಕು ಅಂದರೆ ಏನು ಮಾಡ್ತಿದ್ರು ಗೊತ್ತೇ? DVG ಬರೀತಾರೆ, ಅದನ್ನು ತುಂಬ ಚೆನ್ನಾಗಿದೆ. ಕೊನೆ ಸಂಪುಟದಲ್ಲಿ ನಾವು ನೋಡ್ತೀವಿ, ಚಿಕಿತ್ಸಾ ಸಂಗ್ರಹ ಅಂತ. ಒಂದು ಬೆಳ್ಳಿಯ ಡಬರಿ, ಇಷ್ಟು ದೊಡ್ಡ ಡಬ್ಬಿ, 1 ಅಡಿಯ ಡಯಾಮೀಟರ್, 1 ಅಡಿ ವ್ಯಾಸ ಇರತಕ್ಕಂಥ ಡಬ್ಬಿ, ಇಷ್ಟತ್ರ. ಆ ಡಬ್ಬಿಯಲ್ಲಿ ಚಿರೋಟಿ ಮಾಡಿಸೋದು, ಒಳ್ಳೆ ತುಪ್ಪದ ಚಿರೋಟಿ ಮಾಡಿಸೋದು. ಈಗೆಲ್ಲ ಇರುವಂತೆ ಡಾಲ್ಡಾ ಅಲ್ಲ, ಗಟ್ಟಿ ತುಪ್ಪದ ಚಿರೋಟಿ. ಒಂದು ಚಿರೋಟಿ, ಅದ್ರ ಮೇಲೆ 1 ಹಿಡಿಯಷ್ಟು ಸಕ್ಕರೆ, ಆ ಸಕ್ಕರೆಗೆ ಕುಂಕುಮ, ಕೇಸರಿ, ಏಲಕ್ಕಿ ಎಲ್ಲ ಹಾಕಿರ್ತಕ್ಕಂಥದ್ದು. ಆಮೇಲೆ 1 ಚಿರೋಟಿ, ಮತ್ತೆ ಸಕ್ಕರೆ, ಹೀಗೆ 3 ಪದರ ಆದಮೇಲೆ 1 ಹಿಡಿಯಷ್ಟು ಎಪ್ಸಮ್ ಸಾಲ್ಟ್, ಬೇದೆ ಉಪ್ಪು ಅಂತ ಕರೀತಾರೆ, ಅದನ್ನು ಹಾಕೋದು. ಹೀಗೆ ಮಾಡಿ ಇಷ್ಟು ಡಬ್ಬ ತುಂಬ ಆದಮೇಲೆ ಬಿಸಿ ಬಿಸಿ ಗಟ್ಟಿ ಬಾದಾಮಿ ಹಾಲು ಸುರಿಯೋದು, ಅದಕ್ಕೆ ಅಷ್ಟನ್ನು ತಿಂದು ಬಿಡೋದು. ಆಮೇಲೆಲ್ಲ ಕ್ಲೀನ್ ಆಗುತ್ತೆ, ಅವತ್ತಿನ್ನೇನೂ ಇಲ್ಲ. ಹೀಗೆ ಮಾಡ್ತಾ ಇದ್ರಂತೆ. ಮತ್ತೆ ಇನ್ನೊಬ್ಬರು ದಿವಾನರಾಗಿದ್ದವರು ಮಾಧವರಾಯರು, ಅವರು ತಿಂಡಿ ತೀರ್ಥ ಎಲ್ಲ ಹೇಗಿತ್ತು ಅಂತಂದರೆ, ಅವರು ಆಫೀಸಲ್ಲಿ ಕೆಲಸ ಮಾಡುವಾಗ ಹೀಗೆ ಪೇಪರು ಫೈಲು ಎಲ್ಲ ನೋಡ್ತಾ ಇರೋರು. ಇಲ್ಲ ಪಕೋಡ ತಿಂದು ಎಷ್ಟೋ ಹೊತ್ತಾಯಿತು ಅಂತ ಕೇಳೋರಂತೆ. ಹಿಂದೆ ಅಡಿಗೆ ಬಿಟ್ಟ ಇದ್ದು ಪಕೋಡ ತಂದು ಕೊಟ್ಬಿಡ್ಬೇಕು. ತಿಂತಾನೆ, ಅಲ್ಲ ಮೈಸೂರು ಪಾಕನ್ನು ನೀನು ಮಾಡಿ ಯಾವತ್ತು 3 ದಿವಸ ಆಯ್ತಲ್ವ ಮಾಡಿ ಅಂತ. ಒಂದು 5 ನಿಮಿಷದಲ್ಲಿ ಮೈಸೂರು ಪಾಕ್ ಇರಬೇಕು. ಅವರ ಆಫೀಸ್ ಹಿಂದೆ ಒಂದು ಅಡುಗೆ ಮನೆ ಇತ್ತಂತೆ. ಆ ಅಡುಗೆ ಮನೆಯಲ್ಲಿ ದೋಸೆ ಹಿಟ್ಟು, ಇಡ್ಲಿ ಹಿಟ್ಟು, ಕಡಲೆ ಹಿಟ್ಟು, ಪಕೋಡಕ್ಕೆ, ಬಜ್ಜಿಗೆ, ಬೋಂಡಕ್ಕೆ ಹಲವಾರು ಸಿಹಿಗಳಿಗೆ ಬೇಕಾಗಿದ್ದು ಅರ್ಧಂಬರ್ಧ ಸ್ಥಿತಿಲಿ ಇಟ್ಕೊಂಡಿರುವಂತೆ. ಯಾವುದು ಕೇಳಿದ್ರೆ ಬಿಸಿ ಬಿಸಿಯಾಗಿ ಮಾಡಿಕೊಡೋದಕ್ಕೆ. ಪುದುಚೇರಿ ದಿವಾನರೊಬ್ಬರಿದ್ದರಂತೆ. ಅವರು ತುಂಬ ಸ್ಥೂಲಕಾಯದ ಹೊಟ್ಟೆ. ಅವರಿಗೆ ಮಡಿ, ಟೇಬಲ್ ಮೇಲೆ ಕೂತ್ಕೊಳ್ಳಲ್ಲ. ಅರೆ ಹೊಟ್ಟೆ ಇರೋದ್ರಿಂದ ಕೆಳಗೆ ಕೂತು ಊಟ ಮಾಡೋಕ್ಕಾಗೋಲ್ಲ. ಅದಕ್ಕೆ ಕೆಳಗೆ ಕೂತ್ಕೊಂಡ್ಮೇಲೆ ಒಂದು ಅರ್ಧ ಚಂದ್ರಾಕಾರದ ಟೇಬಲ್ ಹೊಟ್ಟೆಗೆ ಸಿಕ್ಕಿಸ್ಕೊಂಡು ಬಿಟ್ಟಿರಂತೆ. ಇಲ್ಲಿಂದ ಅಲ್ಲಿವರೆಗೂ ಎಲೆಗಳು ಎಲ್ಲ ತಿಂದುಕೊಂಡಿರೋರಂತೆ. ಇಂಥ ವಿನೋದಗಳ ದಿವಾನರದ ಬಗ್ಗೆ ಬರೀತಾರೆ DVG. ಮಿರ್ಜಾ ಇಸ್ಮಾಯಿಲ್ರ ಬಗ್ಗೆ ಬರೀತಾರೆ. ಅವರ ಉದಾರತೆ ಎಷ್ಟು ಅಂತ ಅನ್ನೋದು ನೋಡಿ. ಅವ್ರು ತೀರ್ಕೊಂಡಿದ್ದ ದಿವಸ DVG ಅವರು ಸ್ಮಶಾನಕ್ಕೆ ಹೋಗಿ ಕೃತಜ್ಞತೆ ಸಲ್ಲಿಸಿ ಬರ್ತಾರೆ. ಆಗ ಹೊರಗಡೆ ಬಂದಾಗ ಒಬ್ಬ ಸಾಮಾನ್ಯ ಬಡ ವ್ಯಕ್ತಿ, ಹಿಂದೂ ಬಡವ ಒಬ್ಬ, ಹರಕು ಬಟ್ಟೆ ಹಾಕ್ಕೊಂಡವನು ಅಳ್ತಾ ಇದ್ದಂತೆ. DVG ಯಾರಪ್ಪ ನೀನು, ಯಾಕೆ ಅಳ್ತಾ ಇದೆಯಾ ಅಂದರೆ, ಸ್ವಾಮಿ ಅಂತ ದೊಡ್ಡವರು ಹೊರಟೋಗ್ಬಿಟ್ರಲ್ಲ ಅಂತ. ನಿನಗೇನು ಉಪಕಾರ ಮಾಡಿದ್ರಪ್ಪ ಹೇಳು ಅಂದರೆ, ಏನಿಲ್ಲ ಸ್ವಾಮಿ, ನಾನು ಒಂದು ಇಂಥ ಪೇಟೆನಲ್ಲಿದ್ದೀನಿ. ಆ ಕಾಲದಲ್ಲಿ ಬೆಂಗಳೂರು ಚಿಕ್ಕಪೇಟೆ, ಬಳೆಪೇಟೆ ಅಲ್ಲೆಲ್ಲ ಜನವಸತಿ ಚೆನ್ನಾಗಿತ್ತಲ್ಲ, ಈಗಿನ ಥರ ಬರೀ ಕಮರ್ಷಿಯಲ್ ಏರಿಯಾ ಅಲ್ಲ.
ಅಲ್ಲಿದ್ದೀನಿ, ಮನೆ ಆಕೆಗೆ ಆಕೆ ಬಸರಿ ಗರ್ಭಿಣಿ, ನೀರಿಗೆ ಪಬ್ಲಿಕ್ ಟ್ಯಾಪ್ಸ್ ಆಗಲೇ ಇದ್ವು, ಸಾರ್ವಜನಿಕ ಕೊಳಾಯಿಗಳು. ಅಂದರೆ ತುಂಬ ದೂರದಲ್ಲಿತ್ತು. ಅಲ್ಲಿ ಮುಷ್ಟಿ ಯುದ್ಧ, ಬಿಂದಿಗೆ ಯುದ್ಧ ಎಲ್ಲ ಮಾಡಬೇಕಾಗಿತ್ತು. ಹಾಗಾಗಿ ಅವಳಿಗಾಗದೆ ಒಂದು ದಿವಸ ಪಾಪ ಹೋದವಳು, ತುಂಬ ಬಸರಿ, ನೀರು ಸಿಗದೆ, ಜಗಳ ಆಡೋಕ್ಕಾಗದೆ ಖಾಲಿ ಕೊಡದಲ್ಲಿ ಬಂದ್ಲಂತೆ. ಆಗ ದಿವಾನ್ರಾಗಿದ್ದಂಥ ಮಿರ್ಜಾ ಇಸ್ಮಾಯಿಲ್ರು ಪ್ರತಿ ದಿವಸ ಬೆಳಗ್ಗೆ ಕುದುರೆ ಮೇಲೆ ಕೂತ್ಕೊಂಡು ಬೆಂಗಳೂರಿನ ಅಥವಾ ಅವ್ರು ಯಾವ ಊರಲ್ಲಿದ್ದರೆ ಆ ಊರಿನ ಎಲ್ಲ ಭಾಗಗಳನ್ನು ನೋಡ್ತಾ ಇದ್ರಂತೆ. ಓಡಾಡ್ಕೊಂಡು ತಾವೇ ಇನ್ಸ್ಪೆಕ್ಟ್ ಮಾಡೋರಂತೆ. ಹಾಗೆ ನೋಡಿ ಅವ್ರ ಜೊತೆಗೆ ಬಂದ ಒಬ್ಬ ಕೆಲಸದವನಿಗೆ ಆ ಹೆಣ್ಣು ಮಗಳು ಎಲ್ಲಿಗೆ ಹೋಗ್ತಾಳೆ, ಯಾವ ಮನೆ ಅಂತ ಹೇಳು ಅಂಥೇಳಿ ಅಲ್ಲೇ ಬಂದತ್ತ ಒಬ್ಬರು ಕಾರ್ಪೊರೇಷನ್ನ ಅಧಿಕಾರಿಗಳಿಗೆ ಹೇಳಿದಂತೆ, ನಾಳೆ ದಿವಸ ಆ ಹೆಣ್ಣು ಮಗಳ ಮನೆ ಹತ್ರ ಆ ಬೀದಿಗೆ ಒಂದು ನಲ್ಲಿ ಹಾಕಿ ಅಂತ. ಮರುದಿವಸವೇ ಆಯ್ತಂತೆ. ಇಂಥವರು ಸ್ವಾಮಿ ಬಡವರ ಕಷ್ಟ ನೋಡ್ಕೊಂಡು ತಕ್ಷಣ ಮಾಡ್ತಾ ಇದ್ದವರು ಅಂತ. ಈ ರೀತಿಯಾದದ್ದನ್ನು ಮಾಡೋದು ಎಷ್ಟು ವಿಶೇಷ, ಅಂತಹ ಕೆಲಸವನ್ನ ಇವರು ಹೇಳಿದ್ದಾರೆ. ಆದರೆ ಮಿರ್ಜಾ ಇಸ್ಮಾಯಿಲ್ರು ಸುಲ್ತಾನ್ಪೇಟೆ ಗಣಪತಿ ಗಲಭೆ ಅಂತ ದೊಡ್ಡ ಕುಖ್ಯಾತವಾದಂಥದ್ದಾಯಿತು. ಬ್ರಿಟನ್ ಪಾರ್ಲಿಮೆಂಟಲ್ಲೂ ಕೋಲಾಹಲ ಬಂತು. ಅಲ್ಲಿ ಪಕ್ಷಪಾತ ಮಾಡಿದ್ರು ಅಂತ ಬೇಸರ ಆಯಿತು ಡಿ.ವಿ.ಜಿ ಅವರಿಗೆ, ಮಾತು ಬಿಟ್ಬಿಟ್ರು. ಕೊನೆಗೆ ಇವರಿಬ್ಬರಿಗೆ ಮಾತನ್ನು ಸೇರಿಸಿದವರು ರೈಟ್ ಆನರಬಲ್ ಶ್ರೀನಿವಾಸ ಶಾಸ್ತ್ರಿ ಅಂತ 6ನೇ ಸಂಪುಟದಲ್ಲಿ ಅವ್ರ ಬಗ್ಗೆ ಇದೆ. ಇಡೀ ಜ್ಞಾಪಕ ಚಿತ್ರಶಾಲೆಯಲ್ಲಿ ಅತ್ಯಂತ ಉದ್ದವಾದ ಭಾಗ ಶ್ರೀನಿವಾಸ ಶಾಸ್ತ್ರಿಗಳ ಬಗ್ಗೆ, ಆಮೇಲೆ ವಿಶ್ವೇಶ್ವರಯ್ಯನವರು, ಮತ್ತೆ ಬೆಳ್ಳಾವಿಯವರ ಬಗ್ಗೆ. ಇವರು 3 ಜನರ ಬಗ್ಗೆ ದೀರ್ಘವಾದ ಬರವಣಿಗೆ ಮಾಡಿದ್ದಾರೆ. ಇರಲಿ, ಹಾಗೆ ಮಾಡಿದ ಮೇಲೆ ಮಿರ್ಜಾ ಇಸ್ಮಾಯಿಲ್ರು ಡಿ.ವಿ.ಜಿ ಮಾತು ಬಿಟ್ಬಿಟ್ರಲ್ಲ. ಹೀಗೆ ಇವ್ರ ಮಾತು ಬಿಟ್ಟು ಆಕ್ಷೇಪ ಮಾಡಿ ಪತ್ರಿಕಾ ಲೇಖನ ಬರೆದ ಮರುದಿವಸವೇ ಡಿ.ವಿ.ಜಿ ಟೈಫಾಯ್ಡ್ ಬಂದು ವಿಕ್ಟೋರಿಯಾ ಹಾಸ್ಪಿಟಲ್ಗೆ ಸೇರಿಬಿಟ್ರು. ದಿವಸ ಬೆಳಗ್ಗೆ ಅವರಿದ್ದ ವಾರ್ಡ್ ಕಿಟಕಿಗೆ ಮೊದಲು ಬಂದು ವಿಶ್ ಮಾಡ್ತಾ ಇದ್ದಿದ್ದು ಯಾರು ಗೊತ್ತೇ? ಮಿರ್ಜಾ ಇಸ್ಮಾಯಿಲ್ರು. ಇಷ್ಟು ದೊಡ್ಡವರು. ರಾಜಕಾರಣದ ತಗಾದೆ ಬೇರೆ, ವ್ಯಕ್ತಿಗತವಾದದ್ದು ಬೇರೆ. ಡಿ.ವಿ.ಜಿ ಬರೀತಾರೆ, ನಾನು 1 ತಿಂಗಳ ಮೇಲೆ ಹಾಸ್ಪಿಟಲಲ್ಲಿದ್ದೆ, ಪ್ರತಿ ದಿವಸ ಬೆಳಗ್ಗೆ ಮೊದಲು ಬಂದು ಗುಡ್ ಮಾರ್ನಿಂಗ್ ಹೇಳ್ತಾ ಇದ್ದವರು ಮಿರ್ಜಾ ಇಸ್ಮಾಯಿಲ್ರು. ಕುದುರೆ ಮೇಲೆ ಬಂದು ಅಲ್ಲಿ ಹೇಳಕ್ಕೆ ಹೋಗ್ತಾ ಇದ್ರಂತೆ. ಈ ಥರದ ವ್ಯಕ್ತಿತ್ವ, ಈ ಥರದ ಪ್ರೀತಿ. ಮತ್ತೆ ನೋಡಿ, ಮಿರ್ಜಾ ಇಸ್ಮಾಯಿಲ್ರು ಇಲ್ಲಿಂದ ದಿವಾನ್ರಾದವರು ನಿವೃತ್ತರಾದ ಮೇಲೆ ಜೈಪುರಕ್ಕೆ ಹೋಗಿ ಅಲ್ಲಿ ದಿವಾನ್ರಾದರು. ಜೈಪುರದಲ್ಲಿ ತುಂಬ ಒಳ್ಳೆ ಕೆಲಸ ಮಾಡಿದ್ರು. ಆಗ ಒಬ್ಬ ಶಿಲ್ಪಿ ಇವ್ರ ಮೇಲೆ ತುಂಬ ಗೌರವದಿಂದ, ನಿಮಗೆ ನಾನು ಏನಾದರೂ ಮಾಡಬೇಕು, ಏನಾದರೂ ನಾನು ಗೌರವ ಸಲ್ಲಿಸಬೇಕು, ನಮಗೆಲ್ಲ ತುಂಬ ಉಪಕಾರ ಮಾಡಿದ್ದೀರಾ ಅಂದರೆ ನನಗೇನು ಬೇಡಪ್ಪ ಅಂದ್ರಂತೆ. ಇಲ್ಲ ಇಲ್ಲ, ನಾವು ಏನಾದರೂ ಒಂದು ಶಿಲ್ಪ ಮಾಡಿಕೊಡ್ತೀವಿ ಅಂತ. ಆಗ ತಕ್ಷಣ ಒಂದು ಗಣಪತಿಯ ಅಮೃತಶಿಲೆ ಮೂರ್ತಿ ಮಾಡಿಕೊಡು ಅಂದ್ರಂತೆ. ಮಾಡಿಕೊಟ್ಟಾಗ ಡಿ.ವಿ.ಜಿ ಅವರಿಗೆ ಅದನ್ನು ಗಿಫ್ಟ್ ಮಾಡಿದ್ರು. ಅಂದರೆ ಆ ಕಾಲದ ಗಣಪತಿ ಗಲಭೆಯಲ್ಲಿ ತಾನು ಡಿ.ವಿ.ಜಿ ಅವ್ರ ಮನಸ್ಸು ನೋಯಿಸದೆ ಪಕ್ಷಪಾತ ಮಾಡಿ ಅಂತ ಡಿ.ವಿ.ಜಿ ಅವರು ಅಂದ್ಕೊಂಡಿದ್ರೆ, ಈ ಗಣಪತಿಯನ್ನು ಅವರು ಇಟ್ಟುಕೊಂಡು ಸ್ವಲ್ಪ ಸಮಾಧಾನ ಮಾಡಿಕೊಳ್ಳಿ ಅಂತ. ಈ ತರಹದ ಮಧುರವಾದ ಬಾಂಧವ್ಯಗಳನ್ನು ತುಂಬ ಚೆನ್ನಾಗಿ ಚಿತ್ರಿಸ್ತಾರೆ. ಹೀಗೆ ಆ ಮೈಸೂರಿನ ದಿವಾನರು ಸಂಪುಟ ಕರ್ನಾಟಕದ ಇತಿಹಾಸ ಬರೆಯೋದಕ್ಕೆ, ರಾಜಕೀಯ ಹೇಗಿರಬೇಕು ಅನ್ನೋದಕ್ಕೆ ಒಂದು ಮಾರ್ಗದರ್ಶಿ ಆದದ್ದು ಅಂತ ಗೊತ್ತಾಗುತ್ತದೆ. ಆಮೇಲೆ 5ನೇ ಸಂಪುಟ ವೈದಿಕ ಧರ್ಮ ಸಂಪ್ರದಾಯಸ್ಥರು. ಡಿ.ವಿ.ಜಿ ಅವರಿಗೆ ತುಂಬ ಹೃದಯಕ್ಕೆ ಹತ್ತಿರ ಇದ್ದ ಭಾಗಗಳಲ್ಲಿ ಒಂದು. ಆ ವೈದಿಕರು ಎಷ್ಟು ಸರಳವಾಗಿ, ಎಷ್ಟು ನಿಸ್ಪೃಹವಾಗಿ ಬದುಕ್ತಾ ಇದ್ರು, ಎಷ್ಟು ನಿರ್ಮಲವಾಗಿತ್ತು ಅವರ ಜೀವನವನ್ನು ಅಂತ ತೋರ್ಪಡಿಸ್ತಾರೆ. ತುಂಬ ಚೆನ್ನಾಗಿರತಕ್ಕಂಥದ್ದು. ಅಲ್ಲಿ ಅವರ ಮುಳುಬಾಗಲಿನಲ್ಲಿದ್ದ ಇವರ ಪುರೋಹಿತರು ಪುಣ್ಯಶ್ಲೋಕ ವೆಂಕಟರಾಮ ಭಟ್ರು ಅಂತ ಅವ್ರ ಬಗ್ಗೆ ಬರೀತಾರೆ. ಬಹಳ ಸೊಗಸಾದ ಚಿತ್ರಣ ಕೊಡ್ತಾರೆ. ಅವರು ಹೇಗೆ ಇಡೀ ಊರಿಗೆ ಬೇಕಾಗಿದ್ದರು ಅಂತ ತೋರ್ಪಡಿಸ್ತಾರೆ. ಅವರ ಜೀವನ ಎಷ್ಟು ಸರಳವಾಗಿತ್ತು, ಎಲ್ಲ ಜನರ ಜೊತೆ ಪ್ರೀತಿಯಿಂದ ಹೇಗೆ ನಡ್ಕೋತಾ ಇದ್ರು ಅಂತೆಲ್ಲ ಚಿತ್ರಣ ಕೊಡ್ತಾರೆ, ಸನ್ನಿವೇಶಗಳನ್ನು ಕೊಡ್ತಾರೆ. ಆ ಸನ್ನಿವೇಶಗಳು ಎಷ್ಟು ಚೆನ್ನಾಗಿರ್ತಕ್ಕಂಥದ್ದು ಅನ್ನೋದಕ್ಕೆ ಒಂದನ್ನು ಹೇಳ್ತೀನಿ ನೋಡಿ. ವೆಂಕಟರಾಮ ಭಟ್ರಿಗೆ ಮಗಳಿದ್ಳು, ಮಗಳಿಗೆ ಮದುವೆ ಆಗುತ್ತೆ. ಆ ಊರಿನಲ್ಲಿ ದೇವದಾಸಿಯರು ಸಾಕಷ್ಟು ಜನ ಇದ್ರು. ಮುಳುಬಾಗಿಲಿನಲ್ಲಿ ಸೋಮೇಶ್ವರನ ದೇವಸ್ಥಾನ, ಆಂಜನೇಯ ಸ್ವಾಮಿ ದೇವಸ್ಥಾನ, ಎಲ್ಲ ಹಲವು ದೇವಸ್ಥಾನಗಳಿವೆ. ಆ ದೇವಸ್ಥಾನದ ಸೇವೆ ಮಾಡ್ತಾ ಇದ್ದಂಥ ದೇವದಾಸಿಯರು. ಅವ್ರಗಳಿಗೆಲ್ಲ ಇವರೇ ಗೆಜ್ಜೆ ಪೂಜೆ ಶಾಸ್ತ್ರ ಮಾಡಿಸೋದು, ಅವ್ರ ಜಾತಕ ನೋಡೋದು, ಮತ್ತು ದೇವರ ಜೊತೆ ಅವ್ರಿಗೆ ಮದುವೆ ಮಾಡಿಸ್ತಕ್ಕಂಥದ್ದು. ಆಮೇಲೆ ಅವ್ರ ಮನೆಯಲ್ಲಿ ಯಾವುದೇ ಉತ್ಸವ ಪೂಜೆ ಆದರೆ ಇವರೇ ಹೋಗಿ ಮಾಡಿಸೋದು ಎಲ್ಲ ಇತ್ತು. ಅವ್ರಿಗೇನಾದ್ರು ನಾಟ್ಯಶಾಸ್ತ್ರ ಇತ್ಯಾದಿ ವಿಷಯದಲ್ಲಿ ಸಂದೇಹ ಬಂದರೂ ಹೇಳ್ತಾ ಇದ್ರಂತೆ. ಅಂಥ ದೊಡ್ಡ ವ್ಯಕ್ತಿ. ಅದಕ್ಕೆ ಅವರು, ನಿಮ್ಮ ಮಗಳ ಮದುವೆಯಲ್ಲಿ ನಾವು ಬಂದು ನೃತ್ಯ ಮಾಡ್ತೀವಿ ಅಂದಂತೆ. ಆಗ ಇವರು ಹೇಳಿದ್ರಂತೆ, ಇಲ್ಲ, ಈ ಥರ ನೃತ್ಯ ಸೇವೆ ಎಲ್ಲ ದೇವರಿಗೆ ಸಲ್ಲಬೇಕು, ತುಂಬ ಶ್ರೀಮಂತರ ಮಾಡ್ಕೋಬಹುದು, ನಮ್ಮಂಥ ಪುರೋಹಿತರು ವೈದಿಕರು ನೃತ್ಯ ಇತ್ಯಾದಿಗಳನ್ನೆಲ್ಲ ಇಟ್ಕೋಬಾರ್ದು, ನಾವೇನಿದ್ರು ಮಂತ್ರದಿಂದ ಮುಗಿಸ್ಕೋಬೇಕು ಅಷ್ಟೇನೆ, ನಿಮ್ಮದು ಬೇಡ ಅಂತ ಹೇಳ್ಬಿಟ್ಟು ಅಂದಂತೆ. ಅಂದರೆ ಮಗಳ ಮದುವೆಯಲ್ಲಿ ಜರ್ಬಾಗಿ ಡಾನ್ಸ್ ಮಾಡಿಸಿದ್ರೆ ತುಂಬ ಜನ ಬರ್ತಾರೆ, ನೋಡ್ತಾರೆ, 10 ಕಾಲ ಬೆಚ್ಕೋತಾರೆ. ಆ ಥರದ್ದಲ್ಲ. ಡಿ.ವಿ.ಜಿ ಅವ್ರಿಗೆ ಉಪನಯನ ಆಯಿತು.
DVಜಿ ಅವ್ರಿಗೆ ಒಬ್ರು ಚಿಕ್ಕ ತಾತ ಇದ್ರು, ಶೀನಣ್ಣ ಅಂತ. ಅವ್ರಿಗೆ ಬಹಳ ಕುಖ್ಯಾತವಾದ ವ್ಯಕ್ತಿತ್ವ, 8ನೇ ಸಂಪುಟದಲ್ಲಿ ಬರುತ್ತೆ. DVಜಿಯವರ ತಾತನಿಗೆ ತಮ್ಮ, ಕೊನೆಯ ತಮ್ಮ. ಅವ್ರಿಗೆ ಬೇರೆ ಎಲ್ಲ ಹವ್ಯಾಸಗಳು ಇದ್ದವು. ಅವರು ಕಾಶಿಗೆ ಹೊರಟೋಗ್ಬಿಟ್ರಂತೆ. ಈಗ ಒಂದು 150 ವರ್ಷದ ಹಿಂದಿನ ಮಾತು. ಕಾಶಿಗೆ ಹೋಗ್ಬಿಟ್ಟು ಅಲ್ಲಿಂದ ಪತ್ರ ಬರೆದಂತೆ, ನನಗೀಗ 500 ರೂಪಾಯಿ ಕಳಿಸದೇ ಇದ್ರೆ ನಾನು ಸತ್ತೋಗ್ತೀನಿ ಇಲ್ಲೇ ಗಂಗೆಯಲ್ಲಿ ಮುಳುಗಿ ಅಂತ. 150 ವರ್ಷಗಳಿಂದ 500 ರೂಪಾಯಿ ಕಳಿಸೋದಕ್ಕೆ ಇವ್ರ ಕುಟುಂಬ ಎಷ್ಟು ಕಷ್ಟಪಟ್ಟಿರಬೇಕು ನೋಡಿ. ಕಳಿಸ್ಕೊಟ್ರು 500 ರೂಪಾಯಿ. ಆಮೇಲೆ ಬಂದರು. ಬಂದು ಸ್ವಲ್ಪ ದಿವಸಕ್ಕೆ ಅವನ್ನ ಒಬ್ಬ ವೇಶ್ಯೆ ದೇವಸ್ಥಾನಕ್ಕೆ ಭಾರಿ ಕಾಶಿ ಪೀತಾಂಬರ ಉಟ್ಕೊಂಡು ಬಂದ್ಲಂತೆ. ಎಲ್ಲಿದಮ್ಮ ಈ ಬಡ ಮುಳುಬಾಗ್ಲಲ್ಲಿ ಕಾಶಿ ಪೀತಾಂಬರ ಅಂದ್ರೆ ಶೇನಣ್ಣವ್ರು ಕೊಟ್ರು ಅಂತ. 500 ರೂಪಾಯಿ ಅದು. ಅದನ್ನು DVಜಿ ಬರೆದಿದ್ದಾರೆ. DVಜಿ ಅವ್ರಿಗೆ ಉಪನಯನ ಆಯಿತು. ಉಪನಯನ ಆದಾಗ ಇವ್ರ ಚಿಕ್ಕ ತಾತ ಒಂದು ಕುದುರೆ ಸಜ್ಜು ಮಾಡಿ, ಉಪನಯನದಲ್ಲಿ ಒಂದು ಅಂಗ ಇದೆ. ಅದೇನೆಂದರೆ ಈಗ ಸ್ವಲ್ಪ ಬೇರೆಯಾಗಿ ಮಾರ್ಪಟ್ಟಿದೆ. ಇದು ಪಲಾಶ ದಂಡ ಅಂತ ಒಂದು ದಂಡ ಇರುತ್ತೆ. ಆ ದಂಡವನ್ನು ತೆಗೆದುಕೊಂಡು ಅಶ್ವತ್ಥಕಟ್ಟೆ ಹತ್ರ ಇಟ್ಟು ಬರಬೇಕು. ವಸ್ತುತಃ ಶಾಸ್ತ್ರದಲ್ಲಿ ಅದೇನೂ ಇಲ್ಲ. ಅವನು ಬ್ರಹ್ಮಚಾರಿ ಆದವನು ಮದುವೆ ಆಗೋವರೆಗೂ ದಂಡ ಹಿಡ್ಕೋಬೇಕು ಅಂತ ಇದೆ. ಈಗೆಲ್ಲ ಎಲ್ಲ ಆಗುತ್ತೆ, ಅದಕ್ಕೆ ಅಶ್ವತ್ಥಕಟ್ಟೆಯಲ್ಲಿ ಇಟ್ಟು ಬರೋದು. ಈಗ ಎಲ್ಲಿವರೆಗೂ ಬಂದಿದೆ ಅಂದರೆ ಮನೇಲಿ ದೇವ್ರ ಫೋಟೋಗಳೆಲ್ಲ ಗೋಡೆಗೆ ಕಷ್ಟ ಆಗುತ್ತೆ ಅಂತ ಎಲ್ಲ ಬಂದ್ಬಿಟ್ಟು ಅನಾಥಗಳನ್ನ ಮಾಡಿದಂತೆ ದೇವರುಗಳನ್ನೆಲ್ಲ ಅಶ್ವತ್ಥಕಟ್ಟೆಯಲ್ಲಿ ದೇವಸ್ಥಾನದ ಪ್ರಾಕಾರದಲ್ಲಿ ಇಟ್ಬಿಟ್ಟು ಬಂದ್ಬಿಡ್ತಾರೆ. ನೀವು ನೋಡಿದ್ದಿರ್ಬೋದು. ನಮ್ಮ ವಸುದೇಂದ್ರ ಅದಕ್ಕೆ ರಕ್ಷಕ ಅನಾಥ ಅಂತ ಒಂದು ವಿನೋದದ ಬರವಣಿಗೆನೂ ಮಾಡಿದ್ದಾರೆ. ಅದು ಪುಸ್ತಕಕ್ಕೂ ಅದೇ ಹೆಸರು ಇಟ್ಟಿದ್ದಾರೆ. ಇರಲಿ, ಇವರು ಕುದುರೆ ಮೇಲೆ ಹೋಗ್ಬಿಟ್ಟು ಆ ದಂಡ ಇಟ್ಟು ಬರಬೇಕು ಅಂತ ಶೀನಣ್ಣನವರು. ಮತ್ತೆ ಅದಕ್ಕೆ ಮುಂದೆ ನರ್ತಕಿಯರ ನೃತ್ಯ. ಈಗ ಇವರು ವೆಂಕಟರಾಮ್ ಭಟ್ರು, ಏನು ಶೀನಣ್ಣ ನಿನಗೇನು ಮಾನ ಇದೆಯಾ, ಮರ್ಯಾದೆ ಇದೆ? ಬ್ರಹ್ಮಚಾರಿ ಆದವನು ಪ್ರತಿಜ್ಞೆ ಮಾಡ್ತಾನೆ ಗುರುವಿನ ಮುಂದೆ, ಏನು ಗೀತಂ ವರ್ಜಯಾಮಿ, ನೃತ್ಯಂ ವರ್ಜಯಾಮಿ, ಸಚ್ಚಂದನಾಧಿಕಂ ವರ್ಜಯಾಮಿ. ನಾನು ಹಾಡು, ಕುಣಿತ, ಗಂಧ, ಹೂವು, ಅಲಂಕಾರ ಎಲ್ಲ ನೋಡೋಲ್ಲ, ಕನ್ನಡಿ ನೋಡೋದಿಲ್ಲ, ಅಲಂಕಾರಗಳು ಮಾಡ್ಕೊಳ್ಳೋದಿಲ್ಲ, ನಾನು ಗಂಭೀರವಾಗಿ ಗುರುಗಳ ಹತ್ರ ಇರ್ತೀನಿ ಅಂತ ಹಾಗೆ ಪ್ರತಿಜ್ಞೆ ಮಾಡಿದ್ದಾನೆ. ಈಗ ಅವನ ಎದುರಿಗೆ ಡಾನ್ಸು ಅಂತೀಯ. ಗುರೀತನಾಗಿ ಬರಿಗಾಲಲ್ಲಿ ಗುರುವಿನ ಹತ್ರಕ್ಕೆ ನಡ್ಕೊಂಡು ಹೋಗಬೇಕು ಅಂತ ಇರುವಾಗ ಶಾಸ್ತ್ರ ಕುದುರೆ ಮೇಲೆ ಕೂತ್ಕೊಂಡು ಮದುವೆ ಗಂಡಿನ ಥರ ಮೆರವಣಿಗೆ ಮಾಡ್ಕೊಳ್ಳೋದು ಅಂತಂತೀಯಲ್ಲ, ಎಂಥದ್ದು ಅಂತ ಹೇಳ್ಬಿಟ್ಟು ಬೈದು ನಿಲ್ಲಿಸಿದ್ರಂತೆ. ಈ ಥರದ ಮಡಿವಂತರಾಗಿದ್ದರು ಕೂಡ ಅವರು. DVಜಿಯವರ ತಾತನಿಗೆ ತುಂಬ ಆತ್ಮೀಯ ಸ್ನೇಹಿತರು, ಶೇಷಗಿರಯ್ಯ ಅಂತ ಅವರಿಗೆ. ಅವ್ರು ಸತ್ತೋದಾಗ ಮನೆ ಪುರೋಹಿತರು ಹೇಳಿದ್ರಂತೆ, ನೋಡಿ ನನಗೆ ಈ ಅಂತ್ಯಕ್ರಿಯೆ ನನಗೆ ಮಾಡಿಸೋಕ್ಕಾಗೋಲ್ಲ, ನಾನು ಶೇಷಗಿರಿ ಸತ್ತೋಗಿರೋದು ನನ್ನ ತಮ್ಮನೇ ಸತ್ತೋಗಿದ್ದಾರೆ ಅಂತ ನನಗನ್ಸುತ್ತೆ. ನನ್ನ ಕೈನಲ್ಲಿ ಅವನನ್ನು ಪ್ರೇತ ಅಂತ ಮಂತ್ರಗಳಲ್ಲಿ ಹೇಳಬೇಕಾಗತ್ತೆ, ನನಗೆ ಹೇಳೋಕ್ಕಾಗೋಲ್ಲ, ಬೇರೆ ಪುರೋಹಿತರನ್ನು ಏರ್ಪಾಟ್ ಮಾಡ್ತೀನಿ, ನಾನು ಸೂತಕದಲ್ಲಿದ್ದಂಗೆ ಇರ್ತೀನಿ ಅಂತಂದ್ರಂತೆ. ಈ ಥರದ ಪುರೋಹಿತರು ಎಲ್ಲಿರ್ತಾರೆ ನೋಡಿ. ಅಂದರೆ ಆತ್ಮೀಯರಾದವ್ರನ್ನ ಸತ್ತವಿ ಅಂತ ಬಾಯ್ಬಿಟ್ಟು ಹೇಳೋದು ಕಷ್ಟ ಆಗತ್ತೆ, ಬೇಡ ಅಂತ. ಈ ಥರದ್ದು. ಹೀಗೆ ವೆಂಕಟರಾಮ್ ಭಟ್ರ ಬಗ್ಗೆ ಬರೀತಾರೆ. ಇನ್ನೂ ಅನೇಕ ವಿದ್ವಾಂಸರ ಬಗ್ಗೆ ಬರೆದಿದ್ದಾರೆ, ಅನೇಕ ಪಂಡಿತರ ಬಗ್ಗೆ ಬರೆದಿದ್ದಾರೆ. ತುಂಬ ಸ್ವಾರಸ್ಯಕಾರಿಯಾದ ವಿಷಯಗಳೆಲ್ಲನೂ ನಾವು ಅಲ್ಲಿ ನೋಡ್ತೀವಿ. ಆ ವೈದಿಕ ಧರ್ಮ ಸಂಪ್ರದಾಯಸ್ಥರ ಬಗ್ಗೆ ಅಲ್ಲಿ ಒಂದು ಸನ್ನಿವೇಶ ಬರುತ್ತೆ. ಸಾಮಾನ್ಯವಾಗಿ ನಮ್ಮಲ್ಲಿ ಈಗ ಪುರೋಹಿತ ಶಾಹಿ ಈ ಪದವನ್ನು ಕುವೆಂಪು ಅವರೇ ಕಾಯನ್ ಮಾಡಿದ್ದು ಅಂತ ಹೇಳಿ, ಈ ಪುರೋಹಿತರು ಎಲ್ಲ ವಂಚಕರು ಅನ್ನುವಂಥ ಒಂದು ಭಾವ ಇದೆ. ಮೋಸ, ವಂಚನೆ, ಸಣ್ಣತನ ಎಲ್ಲ ಜಾತಿ, ಎಲ್ಲ ವರ್ಗ, ಎಲ್ಲ ಸಮುದಾಯದಲ್ಲೂ ಇರುತ್ತೆ, ಮಾನವ ಸ್ವಭಾವದಲ್ಲಿರುತ್ತೆ. ಯಾವುದೋ ಒಂದರೊಳಗಿದೆ ಅಂತಲ್ಲ, ಇಲ್ಲೂ ಇರುತ್ತೆ. ಅದನ್ನು ಹಿಡಿದು ಯಾರೋ ಒಬ್ಬರು ತುಂಬ ಗೇಲಿ ಮಾಡಿದ್ರಂತೆ. ರೇಟಾನ್ಪುಲ್ ಶ್ರೀನಿವಾಸ ಶಾಸ್ತ್ರಿಗಳು ಹೇಳಿದ್ರಂತೆ, ನೋಡಯ್ಯ, ನಿಮ್ಮ ಮನೆಗೆ ಹೂ ಮಾರಕ್ಕೆ ಬರ್ತಾರೆ, ಚಪ್ಪಲಿ ಹೊಲ್ಕೊಡ್ತಾರೆ, ನಿಮಗೆ ಶೇವ್ ಮಾಡ್ತಾರೆ, ಹೇರ್ ಕಟಿಂಗ್ ಮಾಡ್ತಾರೆ, ಅವರೆಲ್ಲ ಸದಾಚಾರಿಗಳಾಗಿರಬೇಕು ಅಂತ ನೀವೇನು ಎಕ್ಸ್ಪೆಕ್ಟ್ ಮಾಡೋಲ್ಲ. ಅವ್ರಿಗೇನು ಕೊಡ್ತಿರೋ ಅದೇ ದುಡ್ಡನ್ನೇ ನಿಮ್ಮ ಮನೆಗೆ ಪುರೋಹಿತಂಗೆ ಬಂದವನಿಗೂ ಕೊಡ್ತೀರ, 1 ರೂಪಾಯಿ 2 ರೂಪಾಯಿ ದಕ್ಷಿಣೆ. ಅವನು ಮಾತ್ರ ಆಪಸ್ತಂಭ ಆಗಿರಬೇಕು, ಬೃಹಸ್ಪತಿ ಆಗಿರಬೇಕು ಅಂತ ನಿರೀಕ್ಷೆ ಮಾಡೋದು ಹೇಗೆ ಅಂತ. ಹೀಗಾಗಿ ಕರ್ತೃವಿನ ಯೋಗ್ಯತೆ ತರಹ ಪುರೋಹಿತರು ಇರ್ತಾರೆ. ಈ ಪ್ರೀಸ್ಟ್ ಕ್ರಾಫ್ಟ್ ಅನ್ನೋವಲ್ಲಿ ಈ ಆಲೋಚನೆ ಮಾಡು ಅಂತೆಲ್ಲ ಹೇಳಿದ್ರಂತೆ. ಈ ಥರದ ಸನ್ನಿವೇಶಗಳನ್ನ ತುಂಬ ತರ್ತಾರೆ. ಅದೇ ಹೊತ್ತಿಗೆ DVಜಿ ಹೇಳ್ತಾರೆ, ಕೆಲವರು ವಿನೋದವಾಗೂ ಇದ್ದರಂತೆ. ಒಬ್ಬರು ನಾರಾಯಣ ಭಟ್ರು ಅಂತ ಒಬ್ಬರಿದ್ರು, ನಾರಾಯಣ ಭಟ್ರು ಅಂತ. ಅವ್ರ ಹೆಂಡತಿ ತುಂಬ ಗಯ್ಯಾಳಿ ಅಂತೆ. ಗಂಡ ಬದುಕಿದ್ದಾಗಲೇ ನನಗೆ ಯಾರೂ ಇಲ್ಲ ಅಂತ ಮನೆ ಭಿಕ್ಷೆ ಎತ್ತೋಕೆಲ್ಲ ಹೋಗ್ಬಿಡ್ತಾ ಇದ್ರಂತೆ. ಅಂಥ ವ್ಯಕ್ತಿ ಆಕೆ ಸತ್ತೋಗಿದ್ದ ದಿವಸ ಇವರು ನಾರಾಯಣ ಭಟ್ರು ಆ ಹೆಣದ ಹತ್ರ ಕೂತ್ಕೊಂಡು ನೇಟಿದೆ ಸುದಿನ ಮುರ ಅಂತ ಹಾಡ್ತಾ ಇದ್ರಂತೆ ತೆಲುಗಲ್ಲಿ. ಇದೇ ಸುದಿನ ಅಂತ. ಯಾಕೆಂದ್ರೆ ಅವಳಿಗೂ ಸುಖ ಇಲ್ಲ, ಬದುಕಿರೋ ಕಾಲ ನನಗೂ ಇರಲಿಲ್ಲ, ಇವತ್ತು ಅವಳಿಗೂ ಈಗ ಸುಖ, ನನಗೂ ಸುಖ ಅಂತ.
ಒಂದು ಇಂಗ್ಲಿಷ್ನ ಎಪಿಟ್ಯಾಫ್, ಗೋರಿ ಗೀತ. ಪಾಶ್ಚಾತ್ಯರೆಲ್ಲ ಗೋರಿನಲ್ಲಿ ಒಂದು ಶಿಲೆನ ಅದನ್ನು ಬಂದುಬಿಟ್ಟಿದ್ರು ತಲೆಗಲ್ಲು ಅಂತ ಕರೀತಾರೆ ಕನ್ನಡದಲ್ಲಿ. ಆ ಶವದ ತಲೆ ಹತ್ರ ಒಂದು ಕಲ್ಲನ್ನು ಇಡ್ತಾರೆ, ಅದ್ರ ಮೇಲೆಲ್ಲ ಕೆತ್ತನೆ ಮಾಡ್ತಾರೆ, ಎಪಿಟ್ಯಾಫ್ ಅಂತ ಕರೀತಾರೆ. ಆ ಒಂದು ಮರಣ ಶಾಸನ ಗೋರಿ ಗೀತ, ಅದರದ್ದು ಅರ್ವಾದ ಎಸ್ ವಿ ರಂಗಣ್ಣವರು ಮಾಡಿದ್ದಾರೆ. ಇಲ್ಲಿ ಮಲಗಿ ಹೇಳು ಎನ್ನ ಕಾಂತೆ, ಇವಳಿಗೀಗ ನಿಶ್ಚಿಂತೆ ನನಗೂ ಅಂತೆ ಅಂತ ಈ ಥರ ಆಗಿಬಿಡುತ್ತೆ. ಹೀಗೆ ಈ ಥರದ ಅಕಟ ವಿಕಟಗಳ ಬಗ್ಗೆಯೂ ಬರೀತಾರೆ. ಆಮೇಲೆ 6ನೇ ಸಂಪುಟ, ನಾನು ಮೊದಲೇ ಹೇಳಿದಂತೆ ಹಲವರು ಸಾರ್ವಜನಿಕರು, ನಾನು ಆಗಲೇ ತಿಳಿಸಿದ್ನಲ್ಲ, ಆ ಶಿವಸ್ವಾಮಿಯರವರು, ಇನ್ನೂ ಅನೇಕರು ಬರ್ತಾರೆ. ನಮ್ಮ ಪುಟ್ಟಣ್ಣ ಶೆಟ್ಟರು ಅಂತ ಬೆಂಗಳೂರಿನ ಟೌನ್ ಹಾಲ್ಗೆ ಉದಾರವಾಗಿ ಕಾಣಿಕೆ ಕೊಟ್ಟಂಥ ದೊಡ್ಡ ವ್ಯಕ್ತಿಗಳು ಪುಟ್ಟಣ್ಣ ಶೆಟ್ಟರು. ವೀರಶೈವ ಹಾಸ್ಟೆಲ್ ಮೊದಲಾದದ್ದನ್ನೆಲ್ಲ ಕಟ್ಟಿಸಿದವರು. ಅವರಿಗೆ ಯಾವುದೇ ಒಂದು ಈ ಡಿಗ್ರಿಗಳಿಲ್ಲದೆ ಇದ್ದರೂ ಅವರಿಗೆ ಅಡ್ಮಿನಿಸ್ಟ್ರೇಷನ್ನು, ಲೋಕ ವ್ಯವಹಾರ, ಪಾಂಡಿತ್ಯ, ವಿವೇಕ ಯಾವ ಥರ ಇತ್ತು ಅನ್ನೋದನ್ನು ತುಂಬ ಚೆನ್ನಾಗಿ ಬರೀತಾರೆ. ಸಿ ರಾಜಗೋಪಾಲಾಚಾರಿ ಮತ್ತು ವೆಂಕಟಕೃಷ್ಣಯ್ಯ, ಮೈಸೂರಿನ ತಾತಯ್ಯ ಅಂತ ಹೇಳ್ತೀವಲ್ಲ, ಇವರ ಬಗ್ಗೆ ಎಲ್ಲ ಬರೀತಾರೆ. 7ನೇ ಸಂಪುಟದಲ್ಲಿ ಹೃದಯ ಸಂಪನ್ನರು ಅಂತ, ಅಲ್ಲಿಯೇ ಪ್ರೊಫೆಸರ್ ಎಂ ಹಿರಿಯಣ್ಣನವ್ರ ಬಗ್ಗೆ ಮತ್ತು ಡಿ ವಿ ಜಿ ಅವರಿಗೆ ಗುರುವಿನಂತೆ ಅವರು ಭಾವಿಸಿಕೊಂಡ ನರಸಿಂಹಮೂರ್ತಿ ಅನ್ನೋರ ಬಗ್ಗೆ, ಇನ್ನೂ ಅನೇಕರ ಬಗ್ಗೆ ಬರೆದಿದ್ದಾರೆ. ಹಿರಿಯಣ್ಣನವರಂತೂ ಪರಿಪೂರ್ಣತೆಯ ಸಾಕಾರ ಅಂತಾಗಿದ್ದವು, ಮಹಾವಿದ್ವಾಂಸರು, ಅಷ್ಟು ಸರಳರಾದವರು. ಅವರ ಹತ್ರ ಇಷ್ಟು ಸರಳತೆ ಇತ್ತು, ಅಷ್ಟು ಪ್ರಾಮಾಣಿಕತೆ ಇತ್ತು. ಯಾರೋ ಒಬ್ಬರು ವಿದ್ವಾಂಸರು ಬಂದು ಈ ಒಂದು ಪುಸ್ತಕನ ಅವ್ರಿಗಿಟ್ಟು, ಈ ಪುಸ್ತಕ ನಾನು ಬರೆಯೋದಕ್ಕೆ ಇಷ್ಟು ಕಷ್ಟಪಟ್ಟೆ, ಅಷ್ಟು ಕಷ್ಟಪಟ್ಟೆ, ಇಷ್ಟು ಲೈಬ್ರರಿಗೆ ಹೋದೆ, ಅಷ್ಟೆಲ್ಲ ಪುಸ್ತಕಗಳು ಓದಿದೆ, ಇಷ್ಟು ವರ್ಷ ತಗೊಂಡೆ ಅಂತೆಲ್ಲ ಹೇಳಿ ಹಿಂಗೆ ಕೊಟ್ಟರಂತೆ ಪುಸ್ತಕವನ್ನು. ಅಷ್ಟು ಕೇಳ್ತಾ ಇದ್ದವರು ಹಿರಿಯಣ್ಣನವರು. ಅದೆಲ್ಲ ಆದಮೇಲೆ ಅವ್ರ ಕೈಗೆ ತಿರ್ಗಾ ಪುಸ್ತಕ ಕೊಟ್ಬಿಟ್ಟು ಹಿಂಗೆ ಕೈ ಮುಗಿದ್ರಂತೆ. ಆಯ್ತಲ್ಲ ಅಲ್ಲಿಗೆ. ಹಿರಿಯಣ್ಣನವ್ರ ಬಗ್ಗೆ DH ಇಂಗಲ್ಸ್ ಅಂತ ಮಹಾವಿದ್ವಾಂಸ ಇದ್ದರು ಅಮೆರಿಕಾದಲ್ಲಿ. ಅವ್ರು ಹೇಳ್ತಾರೆ, ಹಿಯರ್ ವಾಸ್ ಎ ಸ್ಕಾಲರ್ ಹೂ ನೆವರ್ ರೋಟ್ ಎ ಯೂಸ್ಲೆಸ್ ವರ್ಡ್ ಅಂತ, ನಿಷ್ಪ್ರಯೋಜಕವಾದ ಒಂದು ಪದವನ್ನು ಬರೀಲಿಲ್ಲ ಅಂತ. ಅಂಥ ವಿದ್ವಾಂಸರು ಹಿರಿಯಣ್ಣನವರು. ಅವರು ಯಾವ ಒಂದು ವಿಷಯದಲ್ಲೂ ದುಡುಕದೆ ಮಾತಾಡ್ತಾ ಇದ್ರು, ಎಚ್ಚರದಿಂದ ಮಾತಾಡ್ತಾ ಇದ್ರು, ಸೌಮ್ಯವಾಗಿ ಬರೀತಾ ಇದ್ರು. ಅಂಥವ್ರ ವ್ಯಕ್ತಿತ್ವ ಎಷ್ಟು ಪಾರದರ್ಶಕವಾದದ್ದು ಅಂತ ಹೇಳ್ತಾರೆ. ಅವ್ರು ನೋಡಿ, ಅವರ ಕೊಠಡಿನಲ್ಲಿ ಒಂದು ಕುರ್ಚಿ, ಒಂದು ಬೆಂಚು, ಒಂದು ಸ್ಟೂಲು, ಒಂದು ಚಾಪೆ ಇಷ್ಟೇ ಇರ್ತಿತ್ತು. ನಾನು ನೋಡಿದ್ದೇನೆ ಹಿರಿಯಣ್ಣನವರ ಮೊಮ್ಮಕ್ಕಳು ಮನೆಯನ್ನು ಕಾಪಾಡಿಕೊಂಡಿದ್ದ ಮನೆ ಮೈಸೂರಿನಲ್ಲಿ ಈಗಲೂ ಇದೆ, ನೋಡಿದ್ದೇನೆ. ಚಿಕ್ಕ ಕೊಠಡಿ, ಆ ಕೊಠಡಿ ಹಿಂದೆನೇ ಸಣ್ಣ ಲೈಬ್ರರಿ ಅದೆಲ್ಲ ಇತ್ತು. ಅವರ ಪುಸ್ತಕ ಸಂಗ್ರಹವನ್ನು ನಾನು ನೋಡಿದ್ದೀನಿ. ಅವನ್ನೆಲ್ಲ ಬೇರೆ ದೇಶದಲ್ಲಾಗಿದ್ರೆ ನ್ಯಾಷನಲ್ ಮಾನ್ಯುಮೆಂಟ್ ಆಗಿ ಮಾಡ್ತಾ ಇದ್ರು. ಆ ಕೊಠಡಿಗೆ ಬಂದ ಯಾರಿಗೂ, ಯಾರೇ ಆಗಿರಲಿ ಅತಿಥಿ, ತನ್ನ ವಿದ್ಯಾರ್ಥಿಯೇ ಆಗಿದ್ರು ಕುರ್ಚಿ ಮೇಲೆ ಕೂಡಿಸಿ ತಾವು ಸ್ಟೂಲ್ ಮೇಲೆ ಕೂತ್ಕೊಳ್ಳೋರಂತೆ. ಇನ್ನು ಕೆಲವರು ಬಂದಾಗಲಂತೂ ನಿಂತೇ ಇದ್ದು ಬಿಡೋರಂತೆ. ರೈಟ್ ಆನರಬಲ್ ಶ್ರೀನಿವಾಸ ಶಾಸ್ತ್ರಿಗಳು ಹೋದಾಗ ಅವ್ರನ್ನ ಕೂಡಿಸ್ಬಿಟ್ಟು ಇವ್ರು ನಿಂತ್ಕೊಂಡ್ರಂತೆ. ತಕ್ಷಣ ಶ್ರೀನಿವಾಸ ಶಾಸ್ತ್ರಿಗಳು ತಾವು ಎದ್ದು ನಿಂತ್ಕೊಂಡು, ನೋಡಿ ನೀವು ಕೂತ್ಕೊಳ್ಳೋದೇ ಇದ್ರೆ ನಾನು ಕೂತ್ಕೊಳ್ಳೋದಿಲ್ಲ ಅಂತಂದ್ರಂತೆ. ಅವರು ನಿಲ್ಲೋಗ್ಯ ಆಗ್ತಾ ಇರಲಿಲ್ಲ ಶ್ರೀನಿವಾಸ ಶಾಸ್ತ್ರಿಗಳಿಗೆ, ಅನಾರೋಗ್ಯ. ಈ ಥರದ ವ್ಯಕ್ತಿ ಗೌರವ ಇತ್ತು. ಮತ್ತು ಹಿರಿಯಣ್ಣನವರು ಗುಪ್ತದಾನ ಮಾಡ್ತಾ ಇದ್ರು ವಿದ್ಯಾರ್ಥಿಗಳಿಗೆ. ವಿದ್ಯಾವೇತನ ಈ ಥರ ಸಹಾಯ ಮಾಡೋರು ಬಡ ಮಕ್ಕಳಿಗೆಲ್ಲ. ಅವ್ರಿಗೂ ತುಂಬ ಕಷ್ಟ ಇತ್ತು, ಆದರೂ ಆ ಇದ್ದಿದ್ರೊಳಗೆ ಮಾಡ್ತಾ ಇದ್ರು. ಆದರೆ ಒಂದು ನಿಯಮ ಏನಂದರೆ, ಯಾರೂ ಕೂಡ ಹಿರಿಯಣ್ಣನವರು ಇವರು ದುಡ್ಡು ಕಟ್ಟರು ಅಂತ ಯಾರಿಗೂ ಹೇಳಬಾರ್ದು ಅಂತ. ನಮ್ಮಲ್ಲಿ ಹೇಗಿದೆ ಅಂದರೆ, ಯಾರಾದರೂ ದೇವಸ್ಥಾನಕ್ಕೆ ಯಾರಾದರೂ ಒಂದು ಟ್ಯೂಬ್ಲೈಟ್ ದಾನ ಮಾಡಿದ್ರೆ, ಈ ಟ್ಯೂಬ್ಲೈಟನ್ನು ದಾನ ಮಾಡಿದಂಥ ಮಹಾರಾಜ ಶ್ರೀ ಅವರು, ಅವ್ರ ಹೆಂಡತಿ, ಅವ್ರ ಮಕ್ಕಳು ಅಂತ ಅಷ್ಟು ಉದ್ದ ಕಪ್ಪಗೆ ಬಣ್ಣದಲ್ಲಿ ಬರೆದ್ಬಿಟ್ಟು ಟ್ಯೂಬ್ಲೈಟ್ ಬೆಳಕನ್ನೇ ಮುಚ್ಚಾಕ್ಬಿಡ್ತಾರೆ. ಯಾರೋ ಒಬ್ಬರು ಫ್ಯಾನ್ ದಾನ ಕೊಟ್ಟಿದ್ರಂತೆ. ಫ್ಯಾನಿನ ರೆಕ್ಕೆಗಳ ಮೇಲೆ ತಮ್ಮ ದಾನ ಅಂತ ಬರೆದಿದ್ರಂತೆ. ತಿರುಗುವಾಗ ಕಾಣಿಸೋಲ್ವಲ್ಲ, ಅದಕ್ಕೆ ಫ್ಯಾನ್ ಹಾಕಬಾರ್ದು ಅಂತ ಗಲಾಟೆ ಮಾಡೋರಂತೆ. ಈ ತರಹ ಇದ್ದಾಗ ಹಿರಿಯಣ್ಣನಂಥವರು ಕೊಟ್ಟಿದ್ದು ಯಾರಿಗೂ ಹೇಳಬಾರದು ಅಂತ ಮಾಡ್ತಿದ್ರಲ್ಲ. ತೀನಂಶ್ರೀ ಮತ್ತು AR ಕೃಷ್ಣಶಾಸ್ತ್ರಿ ಇಂತಹ ಅನೇಕರಿಗೆ ಅವರು ಗುರುಗಳು ಆಗಿದ್ದಂಥವರು, ಮಹಾವಿದ್ವಾಂಸರು. ನಮ್ಮ ಮೈಸೂರಿನ ಹೆಸರನ್ನು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ತೆಗೆದುಕೊಂಡು ಹೋದಂಥ ಪಂಡಿತರು ಅವರು ಹಿರಿಯಣ್ಣನವರು. ಅವರ ಬಗ್ಗೆ ಹೇಳ್ತಾರೆ. ಮತ್ತು ಎನ್ ನರಸಿಂಹಮೂರ್ತಿ ಅಂತ ತುಂಬ ದೊಡ್ಡ ವ್ಯಕ್ತಿ. ಅವರು ಕಾನೂನು, ರಾಜ್ಯಶಾಸ್ತ್ರ ಇತ್ಯಾದಿ ವಿಷಯಗಳಲ್ಲೆಲ್ಲ DVG ಅವರಿಗೆ ಮಾರ್ಗದರ್ಶನ ಮಾಡಿದವರು. ಅವರು ಈ ಬೆಂಗಳೂರಿನ ಮ್ಯಾಜಿಸ್ಟ್ರೇಟ್ ಕೋರ್ಟಲ್ಲಿ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಾ ಇದ್ರಂತೆ. ಬೆಣ್ಣೆ ಗೋವಿಂದಪ್ಪ ಅಂತ ಒಂದು ಬೆಣ್ಣೆ ಗೋವಿಂದಪ್ಪ ರಸ್ತೆ ಅಂತಲೇ ಬೆಂಗಳೂರಿನಲ್ಲಿದೆ.
ಅಲ್ಲಿ ವ್ಯಾಸರಾಯರ ಮಠದ ರಸ್ತೆ ಅದು ಬರುತ್ತೆ. ಆ ಬೆಣ್ಣೆ ಗೋವಿಂದಪ್ಪನವರ ಅಳಿಯಂದರು ಇವರು. ತುಂಬ ಸಜ್ಜನರು, ನರಸಿಂಹಮೂರ್ತಿಗಳು. ಅವರು ಟ್ರಾನ್ಸ್ಫರ್ ಮಾಡೋಕ್ಕೆ ಪ್ರಯತ್ನ ಪಟ್ಟಾಗ ನಿಮಗೆ ಪ್ರಮೋಷನ್ ಕೊಡ್ತೀವಿ, ಬೇರೆ ಊರಿಗೆ ಮ್ಯಾಜಿಸ್ಟ್ರೇಟಾಗಿ ಹೋಗಿ ಜಡ್ಜಾಗಿ ಹೋಗಿ ಅಂದರೆ ಬರ್ಕೊಟ್ಬಿಟ್ರಂತೆ. ನನಗೆ ಪ್ರಮೋಷನ್ ಬೇಡ, ನನ್ನ ಟ್ರಾನ್ಸ್ಫರ್ ಮಾಡಬೇಡಿ ಅಂತ. ಯಾಕೆ ವರ್ಗ ಮಾಡಬೇಡಿ ಅಂದರೆ, ಬೇರೆ ಊರಿನಲ್ಲಿ DVG ಸಿಗ್ತಾರಾ, ಅಥವಾ ಯಾರು ಕೃಷ್ಣಶಾಸ್ತ್ರಿಗಳು ಸಿಗ್ತಾರಾ, ಇಲ್ಲದೆ ಇದ್ದರೆ ವೆಂಕಣ್ಣಯ್ಯನವ್ರು ಸಿಗ್ತಾರಾ, ಇಂಥ ಸ್ನೇಹಿತರು ಸಿಗೋಲ್ಲ, ಅದಕ್ಕೆ ನಾನು ಬೇರೆ ಊರಿಗೆ ಹೋಗೋಲ್ಲ ಅಂತ. ತುಂಬ ದೊಡ್ಡದಾದಂಥ ವಿಷಯ, ತುಂಬ ದೊಡ್ಡದಾದದ್ದು. ಇದು ನೋಡಿ ಮುಂದೆ DVG ಅವರ ಬದುಕಿನಲ್ಲೇ ಆಯಿತು. DVG ಅವರ ಪ್ರೇಶಿಷ್ಯರು ಹಲವರಿದ್ದರು. ನನಗೆ ಗೊತ್ತಿದ್ದಂಥ ಕೆಲವರು AG's ಆಫೀಸ್ನಲ್ಲಿ ಕೆಲಸ ಮಾಡ್ತಾಯಿದ್ರು. TN ಪದ್ಮನಾಭನ್ ಅವರು, ರಾಮಚೈತನ್ಯ ಅವರು, ಮತ್ತು ಸುಬ್ಬರಾಯರು, ಆಮೇಲಿಂದ DR ವೆಂಕಟರಮಣನವರು, ಈ ಥರ ಹಲವರಿದ್ದರು. ಅವರೆಲ್ಲರೂ ಕೂಡ ನಮಗೆ ಪ್ರಮೋಷನ್ ಬೇಡ, ವರ್ಗ ಬೇಡ ಅಂತ ಬರ್ಕೊಟ್ರು. ಯಾಕೆಂದರೆ DVG ಅವರ ಸನ್ನಿಧಿ ತಪ್ಪು ಹೋಗುತ್ತೆ ಅಂತ. ಹೀಗೆ ಈ ರೀತಿಯಾದ ವ್ಯಕ್ತಿಗಳು ಅಲ್ಲಿ ಬರ್ತಾರೆ, ಅಂಥದ್ದನ್ನು ಅವರು ಕಾಣಿಸ್ತಾರೆ 7ನೇ ಸಂಪುಟದಲ್ಲಿ. ಆಮೇಲೆ ಅಲ್ಲಿಯೇ ನಾನು ಮೊದಲು ಹೇಳಿದಂಥ ಈ ವಿನೋದದ ಕವಿತೆಗಳು, ಗುಂಡಂ ತಿಂದಂ ಬಂಡಂ ತಿಂಡಿ ಕಿಶೂರಂ ಚಂಡಾಲ ಮುಂಡೆ ಗಂಡಂ, ಈ ಥರದ ಪದ್ಯಗಳು, ಈ ವಿನೋದಗಳನ್ನೆಲ್ಲ ಮಾಡಿದ್ದಾರೆ. ಕೊನೆಗೆ 8ನೇ ಸಂಪುಟದಲ್ಲಿ DVG ತಮ್ಮ ನೆನಪುಗಳನ್ನು ಹೇಳಿಕೊಂಡಿದ್ದಾರೆ. ಅಂದರೆ ತಮ್ಮ ಬಾಲ್ಯ, ತಮ್ಮ ಅಜ್ಜ, ತಮ್ಮ ಮುತ್ತಜ್ಜ, ತಮ್ಮ ಅಜ್ಜಿ ಸಾಕಮ್ಮ ಅಂತ ಕಣ್ಣಿಲ್ದಾಕೆ, ಕಣ್ಣಿಲ್ದೇ ಇದ್ರೂ ಚೆನ್ನಾಗಿ ಅಡುಗೆ ಮಾಡ್ತಾ ಇದ್ರಂತೆ. ಕಣ್ಣು ಪೊರೆ ಬಂದ್ಬಿಟ್ಟು ಕಣ್ಣು ಹೋಗ್ಬಿಟ್ಟಿತ್ತು, ರುಚಿ ನೋಡ್ತಿರ್ಲಿಲ್ಲ, ಏನೂ ಗೊತ್ತಾಗ್ತಿರ್ಲಿಲ್ಲ. ಆದರೆ ಹಬೆ ಬರುವ ರೀತಿಯ ಪರಿಮಳದಿಂದಲೇ ಆ ಅಡುಗೆ ಸರಿಯಾಗಿದೆಯಾ ಇಲ್ವಾ ಅಂತ ನೋಡಿ ಮಾಡ್ತಾ ಇದ್ರಂತೆ. ಅವರು ಪಾಪ ಪೊರೆ ಬಂದು ಕಣ್ಣು ಹೋಗಿತ್ತು, ಅದಕ್ಕೆ ಯಾರು ಸರಿ ಮಾಡ್ತೀವಿ ಅಂತ ಔಷಧ ಹಾಕಿ ಇನ್ನೂ ನೋವಾಯಿತು, ಏನು ಪ್ರಯೋಜನವಾಗಲಿಲ್ಲ. ಹಾಗೆ ಕಣ್ಣು ನೋವು ಬಂದು ಒದ್ದಾಡ್ತಾ ಇದ್ದಾಗ ಗೋಳಾಡದೆ ಬೈದೆ, ಕಣ್ಣು ನೋವು ತಾಳಲಾರೆನೆ ಪನ್ನಗಾರಿ ವಾಹನ ಪೊರೆಯೋ ಎನ್ನನು ಅಂತೆಲ್ಲ ಅವರೇ ಹಾಡು ಮಾಡ್ಕೊಂಡು ಹೇಳ್ತಾ ಇದ್ರಂತೆ. ಕಷ್ಟ ಬಂದಾಗ ನಮಗೇ ಯಾಕೆ ಈ ಕಷ್ಟ ಬಂತು ಅಂತಲ್ಲ, ಕಷ್ಟಗಳ ಸ್ವರೂಪವೇ ಹೀಗೆ, ಪರಮಾತ್ಮನ ನೆನೆಸಬೇಕು ಅಂತನ್ನುವ ದೃಷ್ಟಿ ಆಕೆಗಿತ್ತು ಸಾಕಮ್ಮನವ್ರಿಗೆ. ಅವರು ಊರಿನ ಆಚೆ ಸಿಹಿ ನೀರಿನ ಬಾವಿ, ಅಲ್ಲಿಂದ ನೀರು ತರಬೇಕಿತ್ತು. ಅದು ಒಂದು ಅರ್ಧ ಮೈಲಿಗೂ ದೂರ ಇತ್ತು. ಬೆಳಗ್ಗೆ ಹೋಗೋರಂತೆ, ಕಣ್ಣು ಸರಿಯಾಗಿ ಕಾಣಿಸ್ದೇ ಇದ್ರು ದಾರಿ ನೆನಪಲ್ಲೇ ಹೋಗೋರು, ಮಡಿ, ಅದಕ್ಕೋಸ್ಕರ ಮಡಿ ನೀರು ತರೋಕ್ಕೆ ಅಂತ. ಎಷ್ಟು ತಪ್ಪಲೆಗಳು ತೊಗೊಂಡು ಹೋಗ್ತಿದ್ರು ಅಂದರೆ, ಒಂದು ತಪ್ಪಲೆ ತಲೆ ಮೇಲೆ, ಅದರ ಮೇಲೆ ಮತ್ತೊಂದು ತಪ್ಪಲೆ, ಕಂಕಳಲ್ಲಿ ಒಂದು ತಪ್ಪಲೆ, ಅದರ ಮೇಲೆ ಮತ್ತೊಂದು ತಪ್ಪಲೆ, ಮತ್ತು ಈ ಕೈನಲ್ಲಿ 4 ಬೆರಳಲ್ಲಿ 4 ತಂಬಿಗೆ, ಇಷ್ಟು ಹಿಡ್ಕೊಂಡು ತರೋರಂತೆ. ತಲೆ ಮೇಲಿರ್ತಕ್ಕಂಥದ್ದು ತಮ್ಮ ಮತ್ತು ತಮ್ಮ ಪುರೋಹಿತರ ಮನೆಗೆ, ದೇವರ ಪೂಜೆಗೆ ಆ ಥರದ ನೀರು. ಕಂಕಳಲ್ಲಿ ಇರತಕ್ಕಂಥದ್ದು ಮನೆಗೆ ಬೇಕಾದಂಥ ಕುಡಿಯೋ ನೀರು, 2 ಮನೆಗೂ. ಇನ್ನು ಈ 4 ತಂಬಿಗಳು ಮನೆಗೆ ಬಂದವರು ಬಾಯಾರದಾಗ ಕೊಡೋದಕ್ಕೆ ನೀರು ಅಂತ. ಅಂದರೆ ಈ ಕಷ್ಟಗಳನ್ನು ಅವರಷ್ಟು ಸಲೀಸು ಅಂತ ಅಂದುಕೊಂಡು ಮಾಡಿದ್ರಲ್ಲ. ಅವರಿಗೊಬ್ಬ ಮಗ ಇದ್ದರು. ಆ ಮಗ ಮದುವೆ ಮಾಡ್ಕೊಂಡಿರಲಿಲ್ಲ, ಸ್ಕೂಲ್ ಮೇಷ್ಟ್ರಾಗಿದ್ದರು. ಆ ಮೇಷ್ಟ್ರನ್ನೇ ನೋಡಿಕೊಂಡು DVG ಅವರು ಕಗ್ಗದಲ್ಲಿ ಮಂಕುತಿಮ್ಮ ಅನ್ನುವ ತಿಮ್ಮ ಗುರುವಿನ ಪಾತ್ರವನ್ನು ನಿರ್ಮಾಣ ಮಾಡಿದ್ರು. ಹಳ್ಳಿ ಮಕ್ಕಳಿಂಗೆ ಗುರುವು ಹಳ್ಳಿಗೆಲ್ಲ ಗೆಳೆಯನು, ಒಳ್ಳೆ ಹಾರುವಯ್ಯ ಹಸುಳೆ ಎನ್ನುವರವನನು, ತಮ್ಮ ಸೋದರ ಮಾವನ ಬಗ್ಗೆನೇ DVG ಬರೆದದ್ದು ಅಂತ ಗೊತ್ತಾಗುತ್ತದೆ. ಈ ಥರದ್ದೆಲ್ಲ ಚಿತ್ರಗಳು ತುಂಬ ಚೆನ್ನಾಗಿ ಬರ್ತದೆ. ಅಲ್ಲಿ ಒಂದು ಹೃದಯ ಸ್ಪರ್ಶಿಯಾದ ಘಟನೆ ಒಂದಿದೆ, ಅದರಿಂದ ನಾನು ಹೇಳಿ ಮುಗಿಸ್ತೀನಿ. ಮುತ್ತ ಅಂತ ಒಬ್ಬ ವ್ಯಕ್ತಿ, ಅವ್ರ ಊರಿನಲ್ಲಿ ಆತ ದಲಿತ. ಆತ ಒಮ್ಮೆ DVG ಹತ್ರಕ್ಕೆ ಬಂದು, DVG ಅಷ್ಟೊತ್ತಿಗೆ ಬೆಂಗಳೂರಿಗೆ ಬಂದು ಪತ್ರಿಕಾ ಕೆಲಸ ನೋಡ್ತಾ ಇದ್ರು. ಇವ್ರಿಗೊಂದು 18-20 ವರ್ಷ ಆಗಿತ್ತು. ಬಂದು DVG ಊರಿಗೆ ಬಂದಿದ್ದಾಗ ಬಂದು 8 ಆಣಿ ಕೊಡಿ ಅಂತ ಕೇಳಿದಂತೆ. ಇವರು ಆತ ಹೆಂಡ ಕುಡಿಯೋದಕ್ಕೆ ಕೇಳ್ತಾ ಇರಬೇಕು ಅಂತ, ಮುತ್ತ ಈಗೇನಪ್ಪ ಕಾಸುಗಳಿಂದ ಆಣೆಗೆ ಬಂದ್ಬಿಟ್ಟು ಕುಡ್ತಾ ಒಳ್ಳೇದಲ್ಲ ಅಂದ್ರಂತೆ. ತೆಲುಗಲ್ಲೇ ಸಂಭಾಷಣೆ ನಡೆದದ್ದು, ಮುಳುಭಾಗದ ತೆಲುಗಿನ ಪ್ರಾಬಲ್ಯ ಜಾಸ್ತಿ. ಲೇ ಸ್ವಾಮಿ ಮಂಚು ಪಂಚ್ చేయాలని ಬುದ್ಧಿ ಪುಟ್ಟಿಂದಿ ಅಂತ ಅಂದಂತೆ. ಇಲ್ಲ ಸ್ವಾಮಿ, ಒಳ್ಳೆ ಕೆಲಸ ಮಾಡಬೇಕು ಅಂತ ಬುದ್ಧಿ ಬಂದಿದೆ ಅಂತ. ಇವ್ರು ಕೊಟ್ಟರು ದುಡ್ಡನ್ನು. ಒಂದು 4-5 ದಿವಸ ಆದಮೇಲೆ ಬನ್ನಿ ಅಂತ ಕರ್ಕೊಂಡು ಹೋದಂತೆ. ಮುತ್ತ ಕರ್ಕೊಂಡು ಹೋದಾಗ ಅಲ್ಲಿ ಒಂದು ಕಾಡುದಾರಿ, ಅಲ್ಲಿ ಒಂದು ಹೊರೆಗಲ್ಲು ಅಂತ ಮಾಡಿದ್ದು. ನಿಮಗೆ ಗೊತ್ತಿದೆಯೋ ಇಲ್ವೋ, ನಮ್ಮ ಕಡೆ ಎಲ್ಲ ಕಾಡಿಂದ ಅಥವಾ ಬೇರೆ ಹೊಲ ಗದ್ದೆಗಳಿಂದ ತಲೆ ಮೇಲೆ ಭಾರ ಹೊತ್ತು ಬರುವಾಗ ಸ್ವಲ್ಪ ಇಳಿದು ಸುಧಾರಿಸ್ಕೋಣ, ಇಳಿಸಿ ಹೊರೆ ಅಂತಂದರೆ ಆಗೋದಿಲ್ಲ. ಯಾಕೆಂದರೆ ಇಳಿಸ್ಬಿಟ್ರೆ ಮತ್ತೆ ತಲೆಗೆ ಏರ್ಸೋಕ್ಕೆ ಯಾರು ಬೇಕು. ಆ ಕಾಡು ಹಾದಿಗಳಲ್ಲಿ ಯಾರು ಜಾಸ್ತಿ ಜನ ಸಿಗೋದಿಲ್ಲ.
ತಲೆ ಮೇಲೆ ತಾವೇ ಇರಿಸ್ಕೊಳ್ಳೋಕ್ಕಾಗೋಲ್ಲ, ಯಾರು ಬರಲಿ ಅಂತ ಕಾಯಬೇಕು. ಅದಕ್ಕೆ ಏನು ಮಾಡ್ತಾ ಇದ್ರು ಅಂದರೆ 2 ಕಲ್ಲನ್ನು ಹೀಗೆ ನೆಟ್ಟು ಅದರ ಮೇಲೆ ಮತ್ತೊಂದು ಚಪ್ಪಡಿ ಹಾಕಿರೋರು. ಅದು ಸಾಮಾನ್ಯ ಒಂದು 4 ಅಡಿಗಿಂತ ಮೇಲೆ ಇರ್ತಾ ಇತ್ತು, 4-5 ಅಡಿ ಇರ್ತಾ ಇತ್ತು. ಅದರ ಹತ್ರ ಬಂದು ಸ್ವಲ್ಪ ಬಗ್ಗಿ ತಲೆಯಿಂದ ಹೊರೆ ಇಳಿಸ್ಕೊಳ್ಳೋದು, ಆಮೇಲೆ ತಿರ್ಗಿ ಅದರಿಂದ ಹಾಗೆ ಏರಿಸ್ಕೊಳ್ಳೋದು ಮಾಡ್ತಾ ಇದ್ರು. ಈಚೆಗೆ ನಾನು ಎಲ್ಲೂ ನೋಡಲಿಲ್ಲ ಅದನ್ನಂಥದ್ದನ್ನು. ಮುಂಚೆ ತಮ್ಮ ಊರುಗಳಲ್ಲೆಲ್ಲ ತುಂಬ ಇತ್ತು. ಆ ಕೆಲಸವನ್ನು ಆತ ಮಾಡಿದ್ದು. ಅದು ಬಂಡೆ ಕಲ್ಲು ಒಡೆಯುವಂಥ ಒಡ್ಡತನದ ಕೆಲಸ ಪಾಪ ಆತ ಮಾಡ್ತಾ ಇದ್ದ. ಅಷ್ಟು ದೂರಕ್ಕೆ ಸಾಗಿಸೋದಕ್ಕೆ ಎತ್ತಿನ ಗಾಡಿಗೆ ದುಡ್ಡು ಕೊಡೋದಕ್ಕೆ 8 ಆಣೆ ಬೇಕಾಗಿತ್ತು. ಅದನ್ನು DVG ಅಂತ ತಗೊಂಡಿದ್ದು. DVG ಬರೀತಾರೆ, ಆ ಮುತ್ತನ ಈ ಸೇವೆಗೆ ತ್ಯಾಗಕ್ಕೆ ಸಮಾನ ಇದೆಯಾ? ಅದರ ಮೇಲೆ ಆತ ಏನು ಹೆಸರು ಕೆತ್ತಿಸ್ಕೊಂಡ ಏನೂ ಇಲ್ಲ. ಎಲ್ಲರಿಗೂ ಕಷ್ಟ ಆಗ್ತಾ ಇದೆ, ತನಗೆ ಪರಿಹಾರ ಮಾಡೋಕ್ಕಾಗುತ್ತದೆ, ಅದಕ್ಕೆ ಇಂಥವ್ರ ಹತ್ರ ಕೇಳ್ತೀನಿ, ಅವ್ರು ಕುಡಿಯೋದಿಕ್ಕಂತ ಗೇಲಿ ಮಾಡಿದ್ರೂ ಪರವಾಗಿಲ್ಲ ಅಂತ ತಗೊಂಡನಲ್ಲ. ಎಂಥ ದೊಡ್ಡ ದೃಷ್ಟಿ! ಈ ರೀತಿಯಾದ ಭವ್ಯವಾದ ವ್ಯಕ್ತಿತ್ವಗಳನ್ನು ಚಿತ್ರಿಸಿದ್ದಾರೆ. ಮಹಾರಾಜರುಗಳು, ಸನ್ಯಾಸಿಗಳು, ಪೀಠಾಧಿಪತಿಗಳು, ಪಂಡಿತರು, ಸರ್ಕಾರದ ದೊಡ್ಡ ದೊಡ್ಡ ಅಧಿಕಾರದಲ್ಲಿದ್ದವರಿಂದ ಮುತ್ತನಂಥವರು, ಶಿವಪಿಚ್ಚೆ ಮೊದಲಿಯಾರಂಥವರು ಎಲ್ಲರ ಬಗ್ಗೆನೂ ಚಿತ್ರಿಸಿದ್ದಾರೆ. ಇದು ಒಂದು ವಿಶ್ವಕೋಶದಂಥದ್ದು, ಸಂಸ್ಕೃತಿ ಕೋಶ. ಗದ್ಯ ಮಹಾಕಾವ್ಯ ಅಂದರೆ ಅದೇ. ಸಾಮಾನ್ಯವಾಗಿ ಕಾವ್ಯ ಕಲ್ಪಿತ, ಇದು ಕಲ್ಪನೆ ಅಲ್ಲ, ವಾಸ್ತವ. ಇಂಥ ಗ್ರಂಥವನ್ನು ಜೀವನದಲ್ಲಿ ಒಂದು ತೈಲಪ್ರಾಯವಾದ ಗ್ರಂಥ, ಜೀವನ ದೀಪಕ್ಕೆ ಅಂತ ಭಾವಿಸಿ ಪ್ರತಿಯೊಬ್ಬರೂ ಓದಬೇಕು, ಓದ್ಕೋತಿರಬೇಕು, ಸಂತೋಷ ಪಡ್ತಾ ಇರಬೇಕು. ಅದಕ್ಕೆ ಈ ಒಂದು ಸಣ್ಣ ಉಪನ್ಯಾಸ ಉಪಕ್ರಮವಾದರೆ ಒಳ್ಳೆಯದು ಅಂತ ಭಾವಿಸ್ತೀನಿ. ಮಂಕುತಿಮ್ಮನ ಕಗ್ಗದ ಎಲ್ಲ ಪದ್ಯಗಳಿಗೂ ಬೇಕಾಗಿರ್ತಕ್ಕಂಥ ಮೂಲ ತತ್ವ ಇಲ್ಲಿದೆ. ಇಲ್ಲಿರುವ ಜೀವನ ಅಲ್ಲಿ ಪದ್ಯ ರೂಪವಾಗಿದೆ. ಹೀಗಾಗಿ ಮಂಕುತಿಮ್ಮನ ಕಗ್ಗಕ್ಕೆ ದೊಡ್ಡ ವ್ಯಾಖ್ಯಾನ ಅಂದರೆ ಇಂಥದ್ದು ಅಂತ ನಾನು ಭಾವಿಸ್ತೀನಿ. ಹಾಗಾಗಿ DVG ಅವರ ವ್ಯಕ್ತಿತ್ವವನ್ನು ಈ ಬಗೆಯಲ್ಲಿ ನಾವು ಮನಸ್ಸಿಗೆ ತುಂಬಿಕೊಂಡ್ರೆ ಅವರ ಅಧ್ಯಯನ ತನ್ಮೂಲಕ ನಮ್ಮ ಜೀವನ ದರ್ಶನ ನಿಚ್ಚಳವಾಗುತ್ತೆ ಅಂತ ಹೇಳಿ ಮುಗಿಸ್ತೀನಿ. ಧನ್ಯವಾದ, ನಮಸ್ಕಾರ.